ಹೆಲೋ ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ಸೊ ಇವತ್ತಿನ ಕ್ಲಾಸಲ್ಲಿ ಸಮರಿ ಸೀರೀಸ್ ಅಥವಾ ಸಮರಿ ಲೆಕ್ಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ನಾವು ಮಾಡಬೇಕು. ಈ ಪರ್ಟಿಕ್ಯುಲರ್ ಚಾಪ್ಟರ್ ತುಂಬ ಮಕ್ಕಳಿಗೆ ತುಂಬ ಕಷ್ಟ ಅಂತ ಹೇಳ್ತೀರಾ. ಸೊ ಅದಕ್ಕೋಸ್ಕರ ಬ್ರೀಫ್ ಆಗಿರುವಂಥದ್ದು NCERTಗೆ ತಕ್ಕದ್ದು ನೋಟ್ಸ್ ಕೂಡ ತೊಗೊಂಬಂದಿದ್ದೀನಿ. ಇಫ್ ಯು ಒಬ್ಸರ್ವ್ ದ ಸ್ಲೈಡ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಪ್ಲೇ, ನೀವು ಇದರಲ್ಲಿ ನೋಟ್ಸನ್ನು ತುಂಬ ಕನ್ಸೈಸ್ಡ್ ಫಾರ್ಮ್ಯಾಟಲ್ಲಿ ಹೇಗೆ ಬೇಕು ಆ್ಯಸ್ ಪರ್ NCERT ಹಾಗೆ ನೋಡ್ತೀರಾ. ಸೊ ವಿದೌಟ್ ಫರ್ದರ್ ಅಡು ಲೆಟ್ಸ್ ಸ್ಟಾರ್ಟ್ ವಿತ್ ದ ಟಾಪಿಕ್. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನನ್ನು ಜೆನೆಟಿಕ್ಸ್ ಅಂತ ಕೂಡ ಕರೀತಾರೆ. ತುಂಬ ಮಕ್ಕಳಿಗೆ ಜೆನೆಟಿಕ್ಸ್ ಏನು, ಜೀನ್ಸ್ ಏನು ಅಂತ ಐಡಿಯಾ ಇದೆ. ಆದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ ಇದು ಹೇಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅನ್ನೋ ಐಡಿಯಾ ಅಥವಾ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲ್ಲ. ಆ ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತಾ ಇದೆ ಇವತ್ತಿನ ಸಮರಿ ಸೀರೀಸ್ ನಿಮಗೋಸ್ಕರ. ತುಂಬ ಉದ್ದವಾಗಿರುವಂಥ ಚಾಪ್ಟರ್. ಮಕ್ಕಳು ಹೇಳ್ತಾರೆ ಮ್ಯಾಮ್ ಕಷ್ಟನೂ ಇದೆ ಅಂತ, ಬಟ್ ನಾನು ಹೇಳೋದು ಉದ್ದ ಇದೆ, ಕಷ್ಟ ಇಲ್ಲ. ದ ರೀಸನ್ ಬೀಯಿಂಗ್ ನೀವು ಕರೆಕ್ಟಾಗಿ ಕ್ಲಾಸಸನ್ನು ಕೇಳಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಅದು ಒಂದೇ ರೀಸನ್ ಹೊರತು ಬೇರೆ ಯಾವ ರೀಸನ್ ಕೂಡ ಇಲ್ಲ. ದಿಸ್ ಚಾಪ್ಟರ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್. ಫಸ್ಟ್ ಆಫ್ ಆಲ್ ಚಾಪ್ಟರ್ ಹೆಸರು ಇಷ್ಟು ಉದ್ದ ಇದೆ ಮ್ಯಾಮ್, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂದರೆ, ಇನ್ಹೆರಿಟೆನ್ಸ್ ಅಂದರೆ ಯಾವ ಕ್ಯಾರೆಕ್ಟರ್ ನಮಗೆ ನಮ್ಮ ಪೇರೆಂಟ್ಸಿಂದ ಬಂದಿದೆ ಆ್ಯಂಡ್ ನಾವು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಇದನ್ನು ನೀವು ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ ಅಲ್ವಾ. ಕನ್ನಡದಲ್ಲಿ ಹೇಳೋದಾದರೆ ವೆನ್ ಯು ಸೇ ಇನ್ಹೆರಿಟೆನ್ಸ್, ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ. ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಜ್ಜಿಯಿಂದ ಏನಾದರೂ ಪ್ರಾಪರ್ಟಿ ಬಂದಿರಬಹುದು. ದ್ಯಾಟ್ ಈಸ್ ಕಾಲ್ಡ್ ಇನ್ಹೆರಿಟೆಡ್ ಪ್ರಾಪರ್ಟಿ. ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಬಂದಿರೋದು. ಹಾಗೆ ಒಂದು ಜನ್ರೇಷನ್ ಆಫ್ ಪೇರೆಂಟ್ಸಿಂದ ಅವ್ರ ಮಕ್ಕಳಿಗೆ ಹೋಗುವಂಥ ಕ್ಯಾರೆಕ್ಟರ್ಸ್ ಅಂದರೆ ಬಾಡಿಲಿ ಕ್ಯಾರೆಕ್ಟರ್ಸ್ ಏನಿದೆ ಅಥವಾ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಏನಿದೆ, ಇದನ್ನು ನೀವು ಇನ್ಹೆರಿಟೆನ್ಸ್ ಅಂತ ಕರೆಯೋದು. ವೇರಿಯೇಷನ್ ಅಂತ ಹೇಳಿದ್ರೆ ಏನು ನೋಡಿ, ನಮ್ಮ ಹತ್ರ ಕ್ಯಾರೆಕ್ಟರ್ಸ್ ನಮ್ಮ ಪೇರೆಂಟ್ಸಿಂದ ಬಂದಿದೆ ಹೌದು, ಆದರೆ ಅದರಲ್ಲಿ ನಾವು ಜೆರಾಕ್ಸ್ ಅಂತ ಹೇಳ್ಬೋದಾ? ಅಂದರೆ ನಮ್ಮ ಪೇರೆಂಟ್ಸಿಗೆ ಇರೋವಂಥ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಕೂಡ ಜೆರಾಕ್ಸ್ ಇದೆ, ಎಕ್ಸಾಕ್ಟ್ಲಿ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದಾ? ನೋ, ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾವು ಕ್ಯಾರೆಕ್ಟರ್ ಇನ್ಹೆರಿಟ್ ಮಾಡಿದ್ದೀವಿ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ. ನಿಮಗೆ ಲೆಟ್ಸ್ ಸೇ ನಿಮಗೆ ಅಣ್ಣ ಇದ್ದಾರೆ ಅಥವಾ ತಮ್ಮ ಇದ್ದಾನೆ ಅಥವಾ ಅಕ್ಕ ತಂಗಿ ಇದ್ದಾರೆ. ಓಕೆ, ನಿಮ್ಮಲ್ಲೂ ಕೂಡ ಕ್ಯಾರೆಕ್ಟರ್ಸಲ್ಲಿ ಎಷ್ಟು ವೇರಿಯೇಷನ್ ಇರಬಹುದು. ಅದು ಎಕ್ಸಾಂಪಲ್ ಆಗಿ ಹೇಳೋದಾದರೆ ಕೂದಲು ಕಲರ್ ಇರಬಹುದು, ಅಥವಾ ಕಣ್ಣಿನ ಕಲರ್ ಇರಬಹುದು, ಅಥವಾ ಫೇಶಿಯಲ್ ಫೀಚರ್ಸ್ ಇರಬಹುದು ಅಲ್ವಾ. ಸೊ ದೋ ಯೋರ್ ಪೇರೆಂಟ್ಸ್ ಆರ್ ಸೇಮ್ ಅಲ್ವಾ, ನಿಮ್ಮ ತಂದೆ ತಾಯಿ ಸೇಮ್ ಆದ್ರೂ ನಿಮ್ಮ ಸಿಬ್ಲಿಂಗ್ಸ್ ಮಧ್ಯೆ ಎಷ್ಟು ವ್ಯತ್ಯಾಸ ಇರುತ್ತೆ, ಅದನ್ನು ನೀವು ವೇರಿಯೇಷನ್ ಅಂತ ಕರೆಯೋದು. ಇದರ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ ಹೇಳಿದ್ರೆ ಇದರ ಮೂಲ ಕಾರಣ ಏನು ಫಾರ್ ಇನ್ಹೆರಿಟಿಂಗ್ ಆ್ಯಂಡ್ ದೆನ್ ಫಾರ್ ವೇರಿಯೇಷನ್, ಇದನ್ನು ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಕಲಿಬೇಕಾಗಿರುವಂಥ ಟಾಪಿಕ್ಗಳು ಸುಮಾರಿವೆ, ಅದಕ್ಕೋಸ್ಕರ ಚಾಪ್ಟರ್ ಉದ್ದಾಗಿದೆ. ಬಟ್ ಐ ಅಶ್ಯೂರ್ ಯು, ನೀವು ಈ ಚಾಪ್ಟರ್ ಈಸಿ ಇದೆ ಅಂತ ಕೂಡ ಹೇಳ್ತೀರಾ. ಸ್ಪೆಷಲಿ ಮೈ ಸ್ಟೂಡೆಂಟ್ಸ್ ಆಲ್ವೇಸ್ ಸೇ ಮ್ಯಾಮ್ ಎಸ್ ಚಾಪ್ಟರ್ ಈಸಿ ಆಗಿದೆ. ಓಕೆ, ನಾನು ನನ್ನನ್ನು ಹೊಗಳ್ತಿಲ್ಲ, ಬಟ್ ಐ ಆಮ್ ಸೇಯಿಂಗ್ ನೀವು ಒಂದು ಯಾವುದೇ ಟೀಚರಿಂದ ಕಲೀರಿ, ಬಟ್ ಆ ಕಾನ್ಸೆಪ್ಟನ್ನು ಡೇ ಟು ಡೇ ಲೈಫಿಗೆ ಅಪ್ಲೈ ಮಾಡಿ 100% ಈಸಿ ಆಗುತ್ತೆ. ಓಕೆ, ನಾವು ಬಿಫೋರ್ ಐ ಬಿಗಿನ್ ವಿತ್ ದ ಸಮರಿ ಲೆಕ್ಚರ್ ಇನ್ನೊಂದು ಮಾತು ಹೇಳ್ತೀನಿ. ನೀವು ಡೈರೆಕ್ಟಾಗಿ ಸಮರಿ ಲೆಕ್ಚರಿಗೆ ಬರ್ತಾ ಇದ್ರೆ ಇದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಸೊ ಬೇಸಿಕ್ NCERT ರೀಡಿಂಗ್ ಮಾಡ್ಕೊಳ್ಳಿ, ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ಕಲಿಸಿರೋಂಥ ಪಾಠವನ್ನು ಕೇಳಿ, ಅಲ್ಲ ಬೇರೆ ಎಲ್ಲಾದರೂ ಕೋಚಿಂಗ್ ಹೋಗ್ತಾ ಇದ್ರೆ ಅಲ್ಲಿ ಇದು ಮುಗ್ದಾದ ನಂತರ ರಿವಿಷನಿಗೆ ನೀವು ಇದನ್ನು ನೋಡಬೇಕು. ಸೊ ದ್ಯಾಟ್ ಈಸ್ ಹೌ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್. ಇಲ್ಲ ಅಂದರೆ ಸಮರಿ ಲೆಕ್ಚರ್ ಅಷ್ಟು ಯೂಸ್ಫುಲ್ ಆಗಲ್ಲ ನಿಮಗೆ. ಸೊ ಲೆಟ್ ಸ್ಟಾರ್ಟ್ ವಿತ್ ವಾಟ್ ಆ್ಯಂಡ್ ಆಲ್ ವಿ ವಿಲ್ ಲರ್ನ್ ಟುಡೇ. ಇವತ್ತು ಏನೆಲ್ಲ ಕಲಿಬೇಕು, ಮೇಲೆಯಿಂದ ಪೂರ್ತಿಯಾಗಿ ಚಾಪ್ಟರ್ ಕವರ್ ಆಗಲೇಬೇಕು. ಸೊ ಮೊನೋಹೈಬ್ರಿಡ್ ಕ್ರಾಸ್ ಅಂದರೆ ಸಿಂಗಲ್ ಜೀನ್ ಇನ್ಹೆರಿಟೆನ್ಸ್ ಅಂಡರ್ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಕಲಿಬೇಕು. ಪ್ಲಸ್ ಅಫ್ಕೋರ್ಸ್ ಮೆಂಡಲಿಯನ್ ವರ್ಕ್ ಮಾಡಿದರೆ ಅದನ್ನು ಕೂಡ ಕಲಿಬೇಕು. ಡೈಹೈಬ್ರಿಡ್ ಕ್ರಾಸ್ ಕಲಿಬೇಕಾಗುತ್ತೆ, ಅಂದರೆ 2 ಜೀನ್ ಇನ್ಹೆರಿಟೆನ್ಸ್ ಕಲಿಬೇಕಾಗುತ್ತೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ನಾವು ಲಿಂಕೇಜಿಗೆ ಬರ್ತೀವಿ. ಲಿಂಕೇಜಿಂದ ನಾವು ಬರುವಂಥದ್ದು ಆ್ಯಕ್ಚುಲಿ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಇದೆ, ಬಟ್ ಅದಾದ ನಂತರ ಪೆಡಿಗ್ರಿ ಅನಾಲಿಸಿಸ್ ಆ್ಯಂಡ್ ದೆನ್ ದ ಡಿಸಾರ್ಡರ್ಸ್. ಯಾವ ರೀತಿಯ ಡಿಸಾರ್ಡರ್ಸ್ ನೀವು ಹ್ಯೂಮನ್ಸಲ್ಲಿ ನೋಡಬಹುದು
ಅದನ್ನು ಕೆಲವು ಎಕ್ಸಾಂಪಲ್ಸನ್ನು ನಾವು ಇವತ್ತು ಸಮ್ಮರಿ ಸೀರೀಸಲ್ಲಿ ಆ್ಯಂಡ್ ಅಂಡರ್ ದಿಸ್ ಚಾಪ್ಟರ್ ಓದಬೇಕಾಗುತ್ತೆ. ಸೊ ಮುಂದೆ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವೆರಿ ಬೇಸಿಕ್ ಜೆನೆಟಿಕ್ಸ್, ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂದರೆ ಏನು. ನಾವು ಇದರ ಡೆಫಿನೇಷನನ್ನು NCERTಯಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಜೆನೆಟಿಕ್ಸ್ ಅಂದರೆ ಇಟ್ ಡೀಲ್ಸ್ ವಿತ್ ದ ಇನ್ಹೆರಿಟೆನ್ಸ್ ಆಸ್ ವೆಲ್ ಆಸ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಒಂದೇದು ಕ್ಯಾರೆಕ್ಟರ್ಸ್ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇನ್ಹೆರಿಟ್ ಆಗೋದು ಆ್ಯಂಡ್ ಅದರಲ್ಲಿ ವ್ಯತ್ಯಾಸಗಳೇನೆಲ್ಲ ಕಂಡು ಬರುತ್ತಾ ಇದೆ ಅದನ್ನು ನೀವು ವೇರಿಯೇಷನ್ ಅಂತ ಕರೆಯೋದು. ಕರೆಕ್ಟ್ ಅಲ್ವಾ? ಹಾಗೆ ಇನ್ಹೆರಿಟೆನ್ಸ್ ಅಂದರೆ ಏನು ಇವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಇನ್ಹೆರಿಟೆನ್ಸ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಕ್ಯಾರೆಕ್ಟರ್ಸ್ ಆರ್ ಪಾಸ್ಡ್ ಆನ್ ಫ್ರಾಮ್ ಪೇರೆಂಟ್ ಟು progeny. It is the basis of inheritance anta it is the basis of heredity anta helಬಹುದು. So this is also a very important question. What forms the basis of heredity anta ಕೇಳಿದ್ರೆ ನೀವು inheritance anta ಹೇಳಬೇಕು. Inheritance forms the basis of heredity ಅಂತ ಹೇಳಬೇಕಾಗ್ಬೋದು. ರೈಟ್, ಆಲ್ರೆಡಿ NCERTಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ವೇರಿಯೇಷನ್ ಅಂದರೆ ಏನು? ವೇರಿಯೇಷನ್ ಇಸ್ ದ ಡಿಗ್ರಿ by which progeny differ from their parents. ಒಂದು ಪ್ರಾಜನಿ ಅವರ ಪೇರೆಂಟಿಂದ ಡಿಫರ್ ಆಗೋದು ಬೈ ಸರ್ಟನ್ ಡಿಗ್ರೀಸ್ ಅಲ್ವಾ, ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಆ್ಯಂಡ್ ದ್ಯಾಟ್ ಇಸ್ ಕಾಲ್ಡ್ ಆಸ್ ವೇರಿಯೇಷನ್. ಅದನ್ನು ನಾವು ವೇರಿಯೇಷನ್ ಹೇಳೋದು. ಸೊ ಈ ಮೂರು ಡೆಫಿನೇಷನ್ಸನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಈ ಎರಡು ಡೆಫಿನೇಷನ್ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕೂಡ ಕೇಳಬಹುದು. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಮುಂದೆ ಹೋಗೋಣ. ಸೊ ಹಿಯರ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ಮೋನೋ ಹೈಬ್ರಿಡ್ ಕ್ರಾಸ್ ಅಂದ ತಕ್ಷಣ ಏನು ನಮಗೆ ತಲೆಗೆ ಬರೋದು? ಮೆಂಡಲ್ ಕೊಟ್ಟಿರುವಂಥ ಸಿಂಗಲ್ ಜೀನ್ ಇನ್ಹೆರಿಟೆನ್ಸ್. ಓಕೆ, ಸೊ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್ ಹೇಳಿದ ತಕ್ಷಣ ನಾವು ಏನು ನೆನ್ಪಿಟ್ಕೊಳ್ಬೇಕು? ಒಂದೇದು, ಮೆಂಡಲ್ ಸ್ಟಡೀಡ್ 7 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇನ್ ಪೈಸಮ್ ಸಟೈವಮ್. ತುಂಬ ಇಂಪಾರ್ಟೆಂಟ್ ಆಗಿರೋದು ಟರ್ಮಿನಾಲಜಿ ಅಂದರೆ ಅಥವಾ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಪೈಸಮ್ ಸಟೈವಮ್ ಅನ್ನೋ ಪ್ಲಾಂಟ್ ವಿಚ್ ಇಸ್ ವಿಚ್ ಇಸ್ ದ ಪೀ ಪ್ಲಾಂಟ್ ಅಂತ ಹೇಳ್ಬೋದು. ಗಾರ್ಡನ್ ಪೀ, ಸ್ವೀಟ್ ಪೀ ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕೋಸ್ಕರ ಪೀ ಪ್ಲಾಂಟ್ ದಟ್ ಇಸ್ ಪೈಸಮ್ ಸಟೈವಮ್. ಅದನ್ನು ಅವರು 7 ವರ್ಷ 7 years ಫ್ರಮ್ ವಿಚ್ ಇಯರ್ ಟು ವಿಚ್ ಇಯರ್ ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕು. 1856ಇಂದ 1863ವರೆಗೆ ಈ ಕ್ವೆಶನ್ ಬಂದಿದೆ ಎಕ್ಸಾಮ್ಸಲ್ಲಿ. ಅದಕ್ಕೋಸ್ಕರ ಅವರು ಪೈಸಮ್ ಸಟೈವ್ ಮೇಲೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಅವರು 1 ಜೀನ್ ಇನ್ಹೆರಿಟೆನ್ಸ್ 2 ಜೀನ್ ಇನ್ಹೆರಿಟೆನ್ಸ್ ಒಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು? ಹಿ ಪರ್ಫಾರ್ಮ್ ಕಂಟಿನ್ಯೂಯಸ್ ಕ್ರಾಸ್ ಬ್ರೀಡಿಂಗ್ followed by self-pollination and observed the result for several generations ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅವ್ರು ಏನು ಮಾಡ್ತಾರೆ? ಕ್ರಾಸ್ ಬ್ರೀಡಿಂಗ್ ಅಂತ ಮಾಡ್ತಾರೆ. 2 ಪ್ಲಾಂಟನ್ನು ಕ್ರಾಸ್ ಪಾಲಿನೇಟ್ ಮಾಡೋದು. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಕಲ್ತಿದ್ದೀರಾ. ಸೊ ಅದ್ರ ಬಗ್ಗೆನೇ ಹೇಳ್ತಾ ಇರೋದಿಲ್ಲಿ. ಕ್ರಾಸ್ ಪಾಲಿನೇಷನ್ ಅಂತ ಹೇಳಿದ್ರೆ ಅಥವಾ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳಿದ್ರೆ ಇಲ್ಲಿ ದೇ ಆರ್ ರೆಫರಿಂಗ್ ಟು ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳ್ಬಹುದು. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ದ್ಯಾಟ್ ವಿ ಹ್ಯಾವ್ ಆಲ್ರೆಡಿ ಸ್ಟಡೀಡ್ ಇನ್ ಅವರ್ ಸೆಕೆಂಡ್ ಚಾಪ್ಟರ್ ಇನ್ ಸೆಕೆಂಡ್ PUC ಅಲ್ವಾ. ಆ್ಯಂಡ್ ಅವರು ಈ ರಿಸಲ್ಟನ್ನು ಫಾರ್ ಮೆನಿ ಜನ್ರೇಷನ್ ಒಬ್ಸರ್ವ್ ಮಾಡಿ ದೆನ್ ಅದ ನಂತರ ಅದನ್ನು ಸೆಲ್ಫ್ ಪಾಲಿನೇಟ್ ಕೂಡ ಮಾಡ್ತಾರೆ. ಅಂದರೆ ಕ್ರಾಸ್ ಬ್ರೀಡಿಂಗಿಂದ ಹುಟ್ಟಿರುವಂಥ ಪ್ಲಾಂಟ್ ಏನಿದೆ ಅದನ್ನು ಸೆಲ್ಫ್ ಪಾಲಿನೇಟ್ ಮಾಡಿಸ್ತಾರೆ. ಅದನ್ನು ನಾವು ಸಿಕ್ಕಿರುವಂಥ ರಿಸಲ್ಟನ್ನು F2 ಜನರೇಷನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಕೂಡ ಮಾತಾಡೋಣ, ಡೋಂಟ್ ವರಿ. ಬಟ್ ಈ ಪ್ಯಾರಾಗ್ರಾಫಲ್ಲಿ ಏನೆಲ್ಲ ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ ಟೋಟಲ್ ಏನು ಕಲ್ತಿದ್ದಾರೆ ಅವರು? ಎಷ್ಟು ಕ್ಯಾರೆಕ್ಟರ್ಸ್? ಸೊ ಇನ್ ಟೋಟಲ್ 14 ಟ್ರೂ ಬ್ರೀಡಿಂಗ್ ಪ್ಲಾಂಟ್ ವೆರೈಟೀಸ್ ವರ್ ಸೆಲೆಕ್ಟೆಡ್. ಇಲ್ಲಿ ಟ್ರೂ ಬ್ರೀಡಿಂಗ್ ಅಂದರೆ ಏನು ಅಂತ ಮಕ್ಕಳಿಗೆ ಸ್ವಲ್ಪ ಡೌಟ್ ಆಗಬಹುದು. ಟ್ರೂ ಬ್ರೀಡಿಂಗ್ ಅಂದರೆ ಹೋಮೋಝೈಗಸ್ ಅಂತ ಹೇಳಬಹುದು. ಹೋಮೋಝೈಗಸ್ ಅಂದರೆ ಏನು? ಒಂದು ಕ್ಯಾರೆಕ್ಟರಿಗೆ 2 ಸಿಮಿಲರ್ ಅಲೀಲ್ ಇದ್ದರೆ, ಅಂದರೆ ಕ್ಯಾಪಿಟಲ್ ಟಿ ಇದೆ ಅಥವಾ ಸ್ಮಾಲ್ ಟಿ ಇದೆ, ಇಂಥ ಪ್ಲಾಂಟ್ಸನ್ನು ನೀವು ಹೋಮೋಝೈಗಸ್ ಅಂತ ಕರಿತೀರಾ ಅಥವಾ ಟ್ರೂ ಬ್ರೀಡಿಂಗ್ ಪ್ಲಾಂಟ್ ವೆರೈಟಿ ಅಂತ ಕರಿಬಹುದು. ಸೊ 14 ಟ್ರೂ ಬ್ರೀಡಿಂಗ್ ವೆರೈಟೀಸ್ ಅಂತ ಹೇಳ್ಬೋದು. 7 ಕಾಂಟ್ರಾಸ್ಟಿಂಗ್ ಪೇರ್ಸ್ ಅಂತ ಹೇಳ್ಬೋದು. 7 ಪೇರ್ ಅಂದರೆ 14 ಟ್ರೇಟ್ಸ್ ಅಂತ ಆಯಿತು. ಸೊ ಇಲ್ಲಿ ಕೊಟ್ಟಿರೋಂಥ ಕಾಲಮನ್ನು ನೀಟಾಗಿ ನೋಡ್ಕೊಳ್ಳಿ. NCERTಯಿಂದನೇ ತೆಗೆದಿರೋದು ನಾನು. ಸೊ ಹಿಯರ್ ಯು ಕ್ಯಾನ್ ಸಿ ವಾಟ್ ವರ್ ದ ಕ್ಯಾರೆಕ್ಟರ್ಸ್ ದಟ್ ವರ್ ಸೆಲೆಕ್ಟೆಡ್. ಯಾವುದೆಲ್ಲ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದಾರೆ?
ಸೀಡ್ ಶೇಪ್, ಸೀಡ್ ಕಲರ್, ಫ್ಲವರ್ ಕಲರ್, ಪಾಡ್ ಶೇಪ್, ಪಾಡ್ ಕಲರ್, ಫ್ಲವರ್ ಪೊಸಿಷನ್ ಆ್ಯಂಡ್ ಸ್ಟೆಮ್ ಹೈಟ್ ಅಲ್ವಾ. ಸೊ ಈ ಕಡೆ ಕೊಟ್ಟಿರೋದೆಲ್ಲ ಡಾಮಿನೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಇಲ್ಲಿ ಕೊಟ್ಟಿರೋಂಥದ್ದು ಎಲ್ಲ ರಿಸೆಸಿವ್ ಕ್ಯಾರೆಕ್ಟರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆ ಸೀಡ್ ಶೇಪಲ್ಲಿ ರೌಂಡ್ ರಿಂಕಲ್ಡ್ ಯೆಲ್ಲೋ ಗ್ರೀನ್, ಫ್ಲವರ್ ಕಲರಲ್ಲಿ ವೈಲೆಟ್ ಆ್ಯಂಡ್ ವೈಟ್, ಪಾಡ್ ಶೇಪ್ ಫುಲ್ ಮತ್ತು ಕನ್ಸ್ಟ್ರಿಕ್ಟೆಡ್, ಪಾಡ್ ಕಲರ್ ಗ್ರೀನ್ ಆ್ಯಂಡ್ ಯೆಲ್ಲೋ, ಫ್ಲವರ್ ಪೊಸಿಷನ್ ಆಕ್ಸಿಯಲ್ ಆ್ಯಂಡ್ ಟರ್ಮಿನಲ್. ಆಕ್ಸಿಯಲ್ ಅಂತ ಹೇಳಿದ್ರೆ ಹೀಗೆ ಹುಟ್ಟೋದು, ಟರ್ಮಿನಲ್ ಅಂತ ಹೇಳಿದ್ರೆ ನೋಡಿ ತುದಿಯಲ್ಲಿ, ಗಿಡದ ತುದಿಯಲ್ಲಿ ಹುಟ್ಟಿರುವಂಥ ಪರ್ಟಿಕ್ಯುಲರ್ ಫ್ಲವರ್ ಇಲ್ಲಿ ಬರ್ತಾ ಇದೆ. ರೆಡ್ ಲೈನಲ್ಲಿ ನಾನು ಅದನ್ನು ಹೈಲೈಟ್ ಮಾಡಿದ್ದೀನಿ. ಅದಾದ ನಂತರ ಸ್ಟೆಮ್ ಹೈಟ್, ಟಾಲ್ ಆ್ಯಂಡ್ ಡ್ವಾರ್ಫ್ ಅಂತ ಇದೆ. ಸ್ಟೆಮ್ ಹೈಟ್ ಟಾಲ್ ಅಂತ ಹೇಳಿದ್ರೆ ಸಮ್ವೇರ್ ಅಬೌಟ್ 6 feet, ಡ್ವಾರ್ಫ್ ಅಂತ ಹೇಳಿದ್ರೆ ಸಮ್ವೇರ್ ಅಬೌಟ್ 2 feet ಅಂತ ಹೇಳ್ಬೋದು. 6 and 2 ನೀವು ನೆನ್ಪಿಟ್ಕೊಳ್ಬೇಕಂತಿಲ್ಲ, ಜಸ್ಟ್ ನಿಮಗೆ ವಿಜುವಲೈಸೇಷನ್ ಇರಲಿ ಅಂತ ಕೊಟ್ಟಿರೋದು ಅಷ್ಟೇ. ಓಕೆ, ಇಲ್ಲಿ ಪಾಡ್ ಶೇಪಲ್ಲೂ ಕೂಡ ಮ್ಯಾಮ್ ಇದು ಫುಲ್ ಮತ್ತು ಕನ್ಸ್ಟ್ರಿಕ್ಟೆಡ್ ಏನು ಅಂತ ಕೇಳ್ತೀರಾ. ಸೊ ಬಟಾಣಿ ಗಿಡ ನೀವು ನೋಡಿರಬಹುದು, ಫುಲ್ ಅಂದರೆ ಹೀಗಿರುತ್ತೆ, ಕನ್ಸ್ಟ್ರಿಕ್ಟೆಡ್ ಅಂದರೆ ಸ್ವಲ್ಪ ಹಿಂಗಿರುತ್ತೆ. ಓಕೆ, ಹೀಗೆ ದಿಸ್ ಈಸ್ ಕನ್ಸ್ಟ್ರಿಕ್ಟೆಡ್. ಓಕೆ, ಇದು ವ್ಯತ್ಯಾಸ ಆದರೆ ಶೇಪಲ್ಲಿರೋದು. ಸೊ ಇದು 7 pairs ಆಫ್ ಕ್ಯಾರೆಕ್ಟರ್ಸ್, 1 2 3 4 5 6 7 8 9 10 11 12 13 14 ಟ್ರೇಟ್ಸ್ ಆಯಿತು. ಸೊ ಇದನ್ನು ನೀಟಾಗಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಯಾವುದು ಡಾಮಿನೆಂಟ್ ಆ್ಯಂಡ್ ಯಾವುದು ರಿಸೆಸಿವ್ ಅಂತ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹಾಗೆ ಮೊನೊಹೈಬ್ರಿಡ್ ಕ್ರಾಸ್ ಬಗ್ಗೆ ಮಾತಾಡೋಣ. ಸೊ ವೆನ್ ಯು ಟಾಕಿಂಗ್ ಅಬೌಟ್ ಮೊನೊಹೈಬ್ರಿಡ್ ಕ್ರಾಸ್, ನೀವೇನು ನೆನ್ಪಿಟ್ಕೊಳ್ಬೇಕು, ಒಂದೇ ಒಂದು ಜೀನ್ ಬಿಹೇವಿಯರನ್ನು ಓದ್ತಾ ಇದ್ದೀರಾ. ದೇರ್ ಆರ್ ಮೆನಿ ಜೀನ್ಸ್, but you are studying only one of the gene ಹ್ಯಾಬಿಟ್ ಅಥವಾ ಬಿಹೇವಿಯರ್. ಇದನ್ನು ನೀವು ಮೊನೊಹೈಬ್ರಿಡ್ ಕ್ರಾಸ್ ಅಂತ ಕರೆಯೋದು. ಮೆಂಡಲ್ ಏನು ಮಾಡ್ತಾರೆ, ದಟ್ F1 ಜನ್ರೇಷನನ್ನು ಪ್ರೊಡ್ಯೂಸ್ ಮಾಡ್ತಾರೆ ಬೈ ಕ್ರಾಸ್ ಬ್ರೀಡಿಂಗ್ 2 ಪರ್ಟಿಕ್ಯುಲರ್ ಪ್ಲಾಂಟ್ಸ್. ಕ್ರಾಸ್ ಬ್ರೀಡ್ ಮಾಡಿದಾಗ 2 ಪ್ಲಾಂಟನ್ನು ಮೊನೊಹೈಬ್ರಿಡಲ್ಲಿ ಯಾವುದೆಲ್ಲ, ಕ್ಯಾಪಿಟಲ್ ಟಿ ವಿಚ್ ಇಸ್ ಟಾಲ್ ಪಿ ಪ್ಲಾಂಟ್ ಆ್ಯಂಡ್ ಸ್ಮಾಲ್ ಟಿ ವಿಚ್ ಇಸ್ ಡ್ವಾರ್ಫ್ ಪಿ ಪ್ಲಾಂಟ್. ಓಕೆ, ಇಲ್ಲಿ ಗೆಮೀಟ್ ಫಾರ್ಮೇಷನ್ ಆಗೋದು ಹೋಮೋಸೈಗಸ್ ಅಲ್ವಾ, ಅದಕ್ಕೆ ಒಂದೇ ಟೈಪ್ ಇದು ಗೆಮೀಟ್. ಒಂದೇ ಗೆಮೀಟ್ ಹೇಳ್ತಿಲ್ಲ ನಾನು, ಐ ಆಮ್ ಸೇಯಿಂಗ್ ಒನ್ ಟೈಪ್ ಆಫ್ ಗೆಮೀಟ್. ಒಂದು ಟೈಪ್ ಆಫ್ ಗೆಮೀಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಟಾಲ್ ಪ್ಲಾಂಟ್ ಕ್ಯಾರಿಂಗ್ ಕ್ಯಾಪಿಟಲ್ ಟಿ ಆ್ಯಂಡ್ ಡ್ವಾರ್ಫ್ ಪ್ಲಾಂಟ್ ಕ್ಯಾರಿಂಗ್ ಸ್ಮಾಲ್ ಟಿ. ಸೊ ಇದು ಫ್ಯೂಸ್ ಆದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ನಿಮಗೆ F1 ಜನ್ರೇಷನ್ ಸಿಗೋದು. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಮೆಂಡಲ್ ಫೌಂಡ್ ದ್ಯಾಟ್ F1 generation always resembled dominant parent, but in F2 generation both the traits appeared in 3:1 ratio ಅಂತ ಹೇಳ್ತಾರೆ. ಸೊ ಈ F1 ಅಲ್ಲಿ ಸಿಕ್ಕಿರುವಂಥ ಪ್ಲಾಂಟನ್ನು ನೀವು ಸೆಲ್ಫ್ ಪಾಲಿನೇಷನ್ ಆಗಕ್ಕೆ ಬಿಡಬೇಕು. ಓಕೆ, ಸೆಲ್ಫ್ ಪಾಲಿನೇಷನ್ ಆದಾಗ ನಮಗೆ F2 ಜನ್ರೇಷನಲ್ಲಿ ಏನು ಸಿಗುತ್ತೆ, ನಮಗೆ ಸಿಗೋ ಅಂಥದ್ದು ಹೀಗೆ ಫಿನೋಟಿಪಿಕ್ ಮತ್ತು ಜೀನೋಟಿಪಿಕ್ ರೇಷಿಯೋ ಹೀಗೆ ಸಿಗುತ್ತೆ. ಈ 3 ಪ್ಲಾಂಟ್ಗಳೇನಿವೆ ಇವುಗಳಾಯಿತು ಟಾಲ್ ಆ್ಯಂಡ್ ಇದೇನಾಯಿತು, ಇದಾಯಿತು ಡ್ವಾರ್ಫ್. ಸೊ ನಿಮಗೆ ಫಿನೋಟಿಪಿಕ್ ರೇಷಿಯೋ ಏನಾಗುತ್ತೆ, ಜೀನೋಟಿಪಿಕ್ ರೇಷಿಯೋ ಏನಾಗುತ್ತೆ ಅಂತ ನೋಡೋಣ. ಫಿನೋಟೈಪಲ್ಲಿ 3:1 ಅಂತ ಆಯಿತು. ಈ 4 ಕಾಂಬಿನೇಷನಲ್ಲಿ 3 ಕಾಂಬಿನೇಷನ್ ನಮಗೆ ಉದ್ದವಾಗಿರೋಂಥ ಗಿಡ ಕೊಡ್ತಾ ಇದೆ ಆ್ಯಂಡ್ ಒಂದು ಕಾಂಬಿನೇಷನಲ್ಲಿ ಗಿಡ್ಡವಾಗಿರೋದು ಅಥವಾ ಡ್ವಾರ್ಫ್ ಪ್ಲಾಂಟನ್ನು ಕೊಡ್ತಾ ಇದೆ. ಸೊ ದ ರೇಷಿಯೋ ಟರ್ನ್ಸ್ ಔಟ್ ಟು ಬಿ 3:1. ನಿಮಗೆ ಯಾವತ್ತು ಫಿನೋಟಿಪಿಕ್ ರೇಷಿಯೋಗೆ ಜಾಸ್ತಿ ಮಹತ್ವ ಇದೆ ಅಥವಾ ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಜೀನೋಟಿಪಿಕ್ ರೇಷಿಯೋಗೆ ಜಾಸ್ತಿ ಇಂಪಾರ್ಟೆನ್ಸ್ ನಿಮ್ಮ NCERTಯಲ್ಲಿ ಆ್ಯಕ್ಚುಲ್ ಆಗಿ ನೋಡಿದ್ರೆ ಕೊಟ್ಟಿಲ್ಲ. ಎಲ್ಲಾದರೂ ನಿಮಗೆ ಕನ್ಫ್ಯೂಸ್ ಮಾಡಬೇಕು, ಕ್ವೆಶನನ್ನು ಟಫ್ ಮಾಡಬೇಕಂತ ಆದರೆ ಮಾತ್ರ ಜೀನೋಟಿಪಿಕ್ ರೇಷಿಯೋನ ಸ್ವಲ್ಪ ಎತ್ತಿ ಎಕ್ಸಾಮ್ಸಲ್ಲಿ ಹಿಡಿತಾರೆ ಅಷ್ಟೇ. ಅದರ್ವೈಸ್ ಯು ವಿಲ್ ಸಿ ದ್ಯಾಟ್ ಫಿನೋಟಿಪಿಕ್ ರೇಷಿಯೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಸೊ ಅಂಥ ರೇಷಿಯೋಸನ್ನು ನೆನ್ಪಿಟ್ಕೊಳ್ಳಿ. ಇಫ್ ಸ್ಪೆಷಲಿ ಆಫ್ ಫೈಂಡಿಂಗ್ ದಿಸ್ ಚಾಪ್ಟರ್ ಡಿಫಿಕಲ್ಟ್, ತುಂಬ ಕಷ್ಟ ಆಗ್ತಾ ಇದೆ, ಹೇಗೆ ಓದೋದು ಈ ಚಾಪ್ಟರ್ನ ಅಂತ ಹೇಳಿದ್ರೆ ಈ ರೇಷಿಯೋಸಲ್ಲಿ ಬರೀ ಫಿನೋಟಿಪಿಕ್ ರೇಷಿಯೋ ನೀವು ನೆನ್ಪಿಟ್ಕೊಳ್ಳಿ. ಜೀನೋಟಿಪಿಕ್ ನೀವು ಸ್ಕಿಪ್ ಮಾಡಿದ್ರು ಅಫ್ಕೋರ್ಸ್ ಲಾಸ್ ಆಫ್ ಮಾರ್ಕ್ಸ್ ಆಗ್ಬೋದು, ಬಟ್ ಚಾಪ್ಟರ್ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ಟಾಕ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಒಬ್ಸರ್ವೇಷನ್ ಏನು ನೋಡಿದ್ರು, ದೆರ್ ಇಸ್ ನೋ ಇಂಟರ್ಮೀಡಿಯೇಟ್ ಫಿನೋಟೈಪ್ ಒಬ್ಸರ್ವ್ಡ್ ಅಥವಾ ನೋ ಬ್ಲೆಂಡಿಂಗ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ F1 ಜನ್ರೇಷನಲ್ಲಿ ಆಗಲಿ F2 ಜನ್ರೇಷನ್ ಆಗಲಿ ನಿಮಗೆ 6 feet ಪ್ಲಾಂಟ್ ಸಿಗ್ತಾ ಇದೆ, 2 feet ಪ್ಲಾಂಟ್ ಸಿಗ್ತಾ ಇದೆ. ಆ 2ರಲ್ಲಿ ಮಧ್ಯದಲ್ಲಿರುವಂಥ 3 feet 4 feet ಪ್ಲಾಂಟ್ ಸಿಗ್ತಿಲ್ಲ. ಸೊ ನೀವೇನಂತ ಇದ್ದೀರಾ, 6 ಅಥವಾ 2 feet ಮಾತ್ರ, ಅದರ ಮಧ್ಯದಲ್ಲಿರುವಂಥ ಕ್ಯಾರೆಕ್ಟರ್ ಇಲ್ಲ. ದಟ್ ಮೀನ್ಸ್ ಇಂಟರ್ಮೀಡಿಯೇಟ್
ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಇಸ್ ಆಬ್ಸೆಂಟ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಅದಕ್ಕೋಸ್ಕರ ನೀವು ಹೇಳ್ತಿರೋದು ಇನ್ನೊಂದು ರೀತಿ ಹೇಳೋದು ಅಷ್ಟೇ ದ್ಯಾಟ್ ಬ್ಲೆಂಡಿಂಗ್ ಆಫ್ ಕ್ಯಾರೆಕ್ಟರ್ ಇಸ್ ನಾಟ್ ಸೀನ್ ಅಂತ. ಬ್ಲೆಂಡಿಂಗ್ ಆಫ್ ಕ್ಯಾರೆಕ್ಟರ್ ಇಲ್ಲಿ ಆಗ್ತಿಲ್ಲ, ನಿಮಗೆ 2 ಎಕ್ಸ್ಟ್ರೀಮ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ರೇಷಿಯೋಸ್ ಏನೆಲ್ಲ ಸಿಗ್ತಾ ಇದೆ ನಮಗೆ, ಜಿನೋಟಿಪಿಕ್ ರೇಷಿಯೋ ಇಸ್ 1:2:1, ಇದು 1, ಇದು 2 ಆ್ಯಂಡ್ ಇದು 1. ಸೊ 1:2:1 ಆ್ಯಂಡ್ ನಮಗೆ ಫಿನೋಟಪಿಕ್ ರೇಷಿಯೋ ಸಿಗ್ತಿರೋದು 3:1, ವಿಚ್ ಇಸ್ ನಥಿಂಗ್ ಬಟ್ ಟಾಲ್ ಇಸ್ ಟು ಡ್ವಾರ್ಫ್. ಓಕೆ, ಕ್ಲಿಯರ್? ರೇಷಿಯೋಸನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ನಾವು ಹಿಯರ್ ಕಮ್ಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನದು? ದ ಪಾಯಿಂಟ್ ಬೀಯಿಂಗ್ laws proposed based on monohybrid cross basis ಮೇಲೆ ಯಾವ ಲಾ ಪ್ರಪೋಸ್ ಆಗಿದೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಫಸ್ಟ್ ಬರೋದು ಲಾ ಆಫ್ ಡಾಮಿನೆನ್ಸ್ ಆಸ್ ಪರ್ NCERT ಲಾ ಆಫ್ ಡಾಮಿನೆನ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಹೈಯರ್ ಡಿಗ್ರೀಸಿಗೆ ಹೋದರೆ ಸ್ವಲ್ಪ ಅಥವಾ ಬುಕ್ಸ್ ಬೇರೆ ರೆಫರ್ ಮಾಡಿದ್ರೆ ನಮಗೆ ಸ್ವಲ್ಪ ವ್ಯತ್ಯಾಸ ಸಿಗ್ಬೋದು. ಆದರೆ ನಮಗೆ ಎಕ್ಸಾಮ್ಸಿಗೆ NCERT ಬೇಕು. NCERT ಇಸ್ ದ ಕೀ. ಸೊ NCERT ಹೇಳ್ತಾ ಇದೆ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಲಾ ಆಫ್ ಡಾಮಿನೆನ್ಸಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನೆಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಡಿಸ್ಕ್ರೀಟ್ ಯೂನಿಟ್ ಕಾಲ್ಡ್ ಫ್ಯಾಕ್ಟರ್ಸ್. ನೋಡಿ, ನಿಮಗೆ ಮೆಂಡಲನ್ನು ಸ್ವಲ್ಪ ಯೋಚನೆ ಮಾಡಿ. 1850s ಅವರು ಕೆಲಸ ಮಾಡ್ತಿದ್ರು, 60s ಅವರು ಕೆಲಸ ಮಾಡ್ತಿದ್ರು. ಜೀನ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ನ್ಯೂಕ್ಲಿಯಸ್ ಇದೆ ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ, ಈ ಅಲೀಲ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಅವ್ರಿಗೆ ಗೊತ್ತು ಕ್ಯಾರೆಕ್ಟರ್ಸ್ ಇನ್ಹೆರಿಟ್ ಆಗ್ತಾ ಇದೆ ಫ್ರಮ್ ಒನ್ ಜನರೇಷನ್ ಟು ಅನದರ್ ಆ್ಯಂಡ್ ಆ ಪರ್ಟಿಕ್ಯುಲರ್ ಇನ್ಹೆರಿಟೆನ್ಸ್ಗೆ ಕಾರಣ ಏನು ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಇದೆ ಅಂತ ಗೊತ್ತು. ಅದಕ್ಕೋಸ್ಕರ ಏನು ವರ್ಡ್ ಯೂಸ್ ಮಾಡೋದು, ಫ್ಯಾಕ್ಟರ್ಸ್ ಅಂತ ಕರಿತೀನಿ ಅಂತ ಅವರು ಇದನ್ನು ಫ್ಯಾಕ್ಟರ್ಸ್ ಅಂತ ಕರೆದ್ಬಿಟ್ರು. ಅಂಥ ಡಿಸ್ಕ್ರೀಟ್ ಯೂನಿಟ್ಸನ್ನು ಇವತ್ತು ನಾವು ಜೀನ್ ಮತ್ತು ಅಲೀಲ್ಸ್ ಅಂತ ಕರಿತೀವಿ, ಬಟ್ ಆವಾಗ ಅವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ಫ್ಯಾಕ್ಟರ್ಸ್ ಅಂತ ಹಾಕಿದ್ರು. ಸೊ ಕಂಟ್ರೋಲ್ ಬೈ ಡಿಸ್ಕ್ರೀಟ್ ಯೂನಿಟ್ಸ್ ಕಾಲ್ಡ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. 2ನೇ ಪಾಯಿಂಟಲ್ಲಿ ಏನಿದೆ, ಫ್ಯಾಕ್ಟರ್ಸ್ ಅಕರ್ ಇನ್ ಪೇರ್ ಅಂತ ಹೇಳ್ತಾ ಇದ್ದಾರೆ. ಸಿ ಇಟ್ ಇಸ್ ಕ್ವೈಟ್ ನ್ಯಾಚುರಲ್. ಇಫ್ ಅನ್ ಆರ್ಗ್ಯಾನಿಸಮ್ ಇಸ್ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ಆದರೆ ನ್ಯಾಚುರಲಿ ದ ಫ್ಯಾಕ್ಟರ್ಸ್ ವಿಲ್ ಅಕರ್ ಇನ್ ಪೇರ್ ಅಂತ ಹೇಳ್ಬಹುದು ಅಲ್ವಾ. ಅದಕ್ಕೆ ಯಾವತ್ತು ನಾವು ಕ್ಯಾಪಿಟಲ್ ಟಿ ಹಾಕ್ತೀವಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹಾಕ್ತೀವಿ, ಸ್ಮಾಲ್ ಟಿ ಹಾಕ್ತೀವಿ, ಬಿಕಾಸ್ ದ ಪ್ಲಾಂಟ್ ಇಸ್ ಆಲ್ಸೋ ಡಿಪ್ಲಾಯ್ಡ್ ಲೈಕ್ ಅಸ್. ನಾವು ಕೂಡ ಡಿಪ್ಲಾಯ್ಡ್. ವಿ ಹ್ಯಾವ್ 2 sets ಆಫ್ ಕ್ರೋಮೋಸೋಮ್ಸ್ ಇನ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಇನ್ ಅವರ್ ಬಾಡಿ. ಪ್ರತಿ ಜೀವಕೋಶದಲ್ಲೂ 2 ಸೆಟ್ ಆಫ್ ಕ್ರೋಮೋಸೋಮ್ ಇದೆ, 23. ಆ 23ರದ್ದು ಒಂದು ಸೆಟ್ ನಮಗೆ ನಮ್ಮ ತಂದೆಯಿಂದ ಆ್ಯಂಡ್ 23ರದ್ದು ಇನ್ನೊಂದು ಸೆಟ್ ನಮಗೆ ನಮ್ಮ ತಾಯಿಯಿಂದ ಬಂದಿರೋದು. ಹಾಗೆ ಪಿ ಪ್ಲಾಂಟಲ್ಲಿ 14 ಕ್ರೋಮೋಸೋಮ್ಸ್ ಇದೆ. 7 ಕ್ರೋಮೋಸೋಮ್ ಬಂದಿರೋದು ಫ್ರಾಮ್ ದ ಮೇಲ್ ಗೆಮೀಟ್ ಆ್ಯಂಡ್ ಮಿಕ್ಕಿರುವಂಥ 7 ಬಂದಿರೋದು ಫ್ರಮ್ ದ ಫೀಮೇಲ್ ಗೆಮೀಟ್. ಸೊ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ಅಲ್ವಾ. ಹೆನ್ಸ್ ಫ್ಯಾಕ್ಟರ್ಸ್ ಅಕರ್ ಇನ್ ಪೇರ್ ಅಂತ ಹೇಳ್ತೀವಿ. 3ನೇ ಪಾಯಿಂಟಲ್ಲಿ ಏನು ಹೇಳ್ತಾರೆ, ಇನ್ ಅ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಒನ್ ಮೆಂಬರ್ ಆಫ್ ದ ಪೇರ್ ಡಾಮಿನೇಟ್ಸ್ ದ ಅದರ್. ಡಾಮಿನೇಟ್ ಮಾಡುವಂಥ ಅಲೀಲ್ ಅಥವಾ ಫ್ಯಾಕ್ಟರನ್ನು ನೀವು ಡಾಮಿನೆಂಟ್ ಜೀನ್ ಅಥವಾ ಅಲೀಲ್ ಅಂತ ಕರಿತೀರಾ. ಆ್ಯಂಡ್ ಯಾವುದು ಸೆಪ್ರೆಸ್ ಆಗ್ತಾ ಇದೆ ನೀವು ಅದನ್ನು ರಿಸೆಸಿವ್ ಅಂತ ಕರಿತೀರಾ. ಕರೆಕ್ಟ್ ಅಲ್ವಾ? ಎಸ್. ಸೊ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ ಆದರೆ ಮಾತ್ರ, ಒಂದೇ ಥರ ಇದ್ದರೆ ಈ ಡಾಮಿನೆನ್ಸ್ ಮತ್ತು ರಿಸೆಸಿವ್ನೆಸ್ ಅಂತ ಕಾನ್ಸೆಪ್ಟ್ ಬರಲ್ಲ. ಬಟ್ ಡಿಸ್ಸಿಮಿಲರ್ ಪೇರ್ ಆದರೆ, ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆದರೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ದ ಪ್ಲಾಂಟ್ ಟರ್ನ್ಸ್ ಔಟ್ ಟು ಬಿ 6 feet. ಸೊ ಸ್ಮಾಲ್ ಟಿ ಇದು ಕ್ಯಾರೆಕ್ಟರ್ ಏನು, ಪ್ಲಾಂಟನ್ನು 2 feet ಮಾತ್ರ ಬೆಳೆಸೋದು. ಆದರೆ ಕ್ಯಾಪಿಟಲ್ ಟಿ ಇದೆ, ಅದಕ್ಕೋಸ್ಕರ ದ ಪ್ಲಾಂಟ್ ಗ್ರೋಸ್ ಟು ಬಿ 6 feet. ಹೆನ್ಸ್ ಕ್ಯಾಪಿಟಲ್ ಟಿ ಇಸ್ ಡಾಮಿನೇಟಿಂಗ್ ಆ್ಯಂಡ್ ಸ್ಮಾಲ್ ಟಿ ಇಸ್ ರಿಸೆಸಿವ್ ಅಲೀಲ್ ಅಂತ ಹೇಳ್ತೀವಿ. ಇನ್ ಅ ಡಿಸ್ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ನೆನ್ಪಿಟ್ಕೊಳ್ಳಿ, ಡಿಸ್ಸಿಮಿಲರ್. ಓಕೆ, ಸೊ ಇದು ಆಯಿತು ನಮ್ಮ ಲಾ ಆಫ್ ಡಾಮಿನೆನ್ಸ್ ಆಸ್ ಪರ್ ಮೆಂಡಲ್ಸ್ ಮೊನೋಹೈಬ್ರಿಡ್ ಕ್ರಾಸ್. 2ನೇ ಲಾ ಯಾವುದು ಅಂತ ನೋಡೋಣ. 2ನೇ ಲಾ ಅನ್ನು ಲಾ ಆಫ್ ಸೆಗ್ರಿಗೇಷನ್ ಅಂತ ಕರೀತಾರೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ, ದ ಫ್ಯಾಕ್ಟರ್ಸ್ ಆರ್ ಅಲೀಲ್ಸ್ ಆಫ್ ಅ ಪೇರ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್ such that the gametes will receive only one of the 2 factors ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಹೀಗೆ ಸಪೋಸ್ ನಮ್ಮ ಹತ್ರ ಡಿಸ್ಸಿಮಿಲರ್
ಯೂನಿಟ್ಸ್ ಇದೆ ಅಥವಾ ಡಿಸಿಮಿಲರ್ ಫ್ಯಾಕ್ಟರ್ಸ್ ಅಥವಾ ಅಲೀಲ್ಸ್ ಇದೆ ಅಂತ ಅನ್ಕೊಳ್ಳಿ ಫಾರ್ ಅ ಕ್ಯಾರೆಕ್ಟರ್, ದೆನ್ ಇನ್ ದಟ್ ಕೇಸ್ ವಾಟ್ ವಿಲ್ ಹ್ಯಾಪನ್, ಗೆಮೀಟ್ ಫಾರ್ಮೇಷನ್ ಆದಾಗ ಕೆಲವು ಗೆಮೀಟ್ಸಿಗೆ ಈ ಡಾಮಿನೆಂಟ್ ಅಲೀಲ್ ಹೋಗುತ್ತೆ, ಕೆಲವುಗೆ ಸ್ಮಾಲ್ ಟಿ ಅಥವಾ ರಿಸೆಸಿವ್ ಅಲೀಲ್ ಹೋಗುತ್ತೆ. ಸೊ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರೆ ಏನು, ಒಂದು ಪೇರ್ ಆಫ್ ಫ್ಯಾಕ್ಟರ್ಸ್ ಅಥವಾ ಅಲೀಲ್ಸಲ್ಲಿ ಗೆಮೀಟ್ ಫಾರ್ಮೇಷನ್ ಆದಾಗ ಕೆಲವು ಗೆಮೀಟ್ಸಿಗೆ ಕ್ಯಾಪಿಟಲ್ ಟಿ ಆ್ಯಂಡ್ ಕೆಲವಕ್ಕೆ ಸ್ಮಾಲ್ ಟಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ರೈಟ್, ಸೊ ದೆರ್ ಇಸ್ ಬೇಸಿಕ್ಲಿ ಸೆಗ್ರಿಗೇಷನ್ ಆಫ್ ದ ಅಲೀಲ್ಸ್ ಡ್ಯೂರಿಂಗ್ ಗೆಮೀಟ್ ಫಾರ್ಮೇಷನ್. ನೀವು ಇದನ್ನು ಸ್ವಲ್ಪ ಮಿಯೋಸಿಸ್ ಜೊತೆ ಕೂಡ ರಿಲೇಟ್ ಮಾಡಬಹುದು. ಮಿಯೋಸಿಸ್ ಆದಾಗ ಅನಾಫೇಸ್ 1ನಲ್ಲಿ ದ ಹೊಮೋಲೋಗಸ್ ಕ್ರೋಮೋಸೋಮ್ ಸೆಪ್ರೇಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಅಲೀಲ್ಸ್ ಕೂಡ ಸೆಪ್ರೇಟ್ ಆಗಬೇಕು ಅಥವಾ ಸೆಗ್ರಿಗೇಟ್ ಆಗಬೇಕು ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಓಕೆ, ದಿಸ್ ಇಸ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅದಾದ್ಮೇಲೆ ಇದು ಡೈಹೈಬ್ರಿಡ್ ಕ್ರಾಸಲ್ಲಿ ಮಾತಾಡೋಣ. ಬಟ್ ಫಾರ್ ನೌ ಲೆಟ್ ಅಸ್ ಟಾಕ್ ಅಬೌಟ್ ಅ ಪೇರ್ ಆಫ್ ಅಲೀಲ್ ವಿಚ್ ಇಸ್ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಯಾವತ್ತು ಒಂದು ಗೆಮೀಟಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಒಟ್ಟಿಗೆ ಹೋಗಿ ಸೇರ್ಕೊಳ್ಳುತ್ತಾ ಮ್ಯಾಮ್ ಅಂತ ಕೇಳ್ತೀರಾ ನೀವು? ಇಲ್ಲ, ಸೇರ್ಕೊಳ್ಬಾರ್ದು. ಸೇರ್ಕೊಂಡ್ರೆ ಏನೋ ಒಂದು ಜೆನೆಟಿಕ್ ಎರರ್ ಇದೆ ಅಂತ ಅರ್ಥ. ಇಫ್ ಇಟ್ ಇಸ್ ಅ ನಾರ್ಮಲ್ ಗೆಮೀಟ್ ದೆನ್ ಇಟ್ ಇಸ್ ಗೋಯಿಂಗ್ ಟು ರಿಸೀವ್ either ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಟಿ ಬಟ್ ನೆವರ್ ಬೋತ್ ಟುಗೆದರ್ ಇನ್ ಅ ಗೆಮೀಟ್. ಇದನ್ನು ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ದಿಸ್ ಇಸ್ ಲಾ ಆಫ್ ಸೆಗ್ರಿಗೇಷನ್. ಹೇಗೆ ಕೊಟ್ಟಿದ್ದಾರೆ ಅದನ್ನು ಹಾಗೆ ನೀವು ನೆನ್ಪಿಟ್ಕೊಳ್ಬೇಕು. ಐ ರಿಪೀಟ್, ದ ಫ್ಯಾಕ್ಟರ್ಸ್ ಆರ್ ಅಲೀಲ್ಸ್ ಆಫ್ ಅ ಪೇರ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್ during gamete formation such that the gametes receive only one of the two factors. ಎರಡರಲ್ಲಿ ಒಂದು ಮಾತ್ರ ಗೆಮೀಟ್ಸಿಗೆ ಹೋಗಬೇಕು. ಸೊ ಇದು ಆಯಿತು ಲಾ ಆಫ್ ಸೆಗ್ರಿಗೇಷನ್. ಅದೇ ಮೋನೋಹೈಬ್ರಿಡ್ ಕ್ರಾಸನ್ನು ಅಥವಾ ಅದೇ ಸಿಂಗಲ್ ಜೀನ್ ಇನ್ಹೆರಿಟೆನ್ಸನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ. ಲೈಕ್ ಐ ಟೋಲ್ಡ್ ಯು, ಸ್ವಲ್ಪ ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ಫಾರ್ಮೇಷನ್. ಇಂಟರ್ಮೀಡಿಯೇಟ್ ಫಿನೋಟೈಪ್ ಕ್ರಿಯೇಟ್ ಆಗ್ತಿಲ್ಲ, ಬ್ಲೆಂಡಿಂಗ್ ಆಫ್ ಕ್ಯಾರೆಕ್ಟರನ್ನು ನೀವು ನೋಡ್ತಿಲ್ಲ. ಜಿನೋಟಿಪಿಕ್ ರೇಷಿಯೋ ಇಸ್ 1:2:1 ಆ್ಯಂಡ್ ಫಿನೋಟಿಪಿಕ್ ರೇಷಿಯೋ ಇಸ್ 3:1. ಓಕೆ, ಈ ಲಾಸ್ ಪ್ರಪೋಸ್ ಮಾಡಿದ್ದಾರೆ. ಇದನ್ನು ಇಲ್ಲಿ ತಿರ್ಗಾ ಹಾಕಿರೋದು ನಾನು ಅಷ್ಟೇ ಜಸ್ಟ್ ಹೈಲೈಟ್ ಮಾಡಿದ್ದೀನಿ. ಓಕೆ, ದ ಇನ್ಫಾರ್ಮೇಷನ್ ಇಸ್ ಸೇಮ್ ಆಸ್ ದ ಲಾಸ್ಟ್ ಸ್ಲೈಡ್. ಆಲ್ ರೈಟ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಹೋಗೋಣ. ಓಕೆ, ಸಿಂಗಲ್ ಜೀನ್ ಇನ್ಹೆರಿಟೆನ್ಸ್ ಅಂದ ತಕ್ಷಣ ಇನ್ನೊಂದು ಬರುವಂಥ ಕಾನ್ಸೆಪ್ಟ್ ಟೆಸ್ಟ್ ಕ್ರಾಸ್. ಟೆಸ್ಟ್ ಕ್ರಾಸ್ ಅಂದ ತಕ್ಷಣ ನೀವು ಏನೋ ಒಂದು ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ದೆರ್ ಇಸ್ ಬೇಸಿಕ್ಲಿ ಅ ಟೆಸ್ಟಿಂಗ್ ಗೋಯಿಂಗ್ ಆನ್. ವಾಟ್ ಆರ್ ಯು ಗೋಯಿಂಗ್ ಟು ಟೆಸ್ಟ್? ನೀವು ಏನನ್ನು ಟೆಸ್ಟ್ ಮಾಡ್ತೀರಾ? ಟು ಡಿಟರ್ಮೈನ್ ದ ಜೀನೋಟೈಪ್ ಆಫ್ ಅ ಟಾಲ್ ಪ್ಲಾಂಟ್ ಎಟ್ F2. Mendel crossed the tall plant from F2 with a dwarf plant. ಇದನ್ನ ನೀವು ಟೆಸ್ಟ್ ಕ್ರಾಸ್ ಅಂತ ಕರೆಯೋದು. ಓಕೆ, ಅವ್ರು ಏನು ಮಾಡ್ತಾರೆ, F2 ಜನ್ರೇಷನಲ್ಲಿ ಹುಟ್ಟಿರೋಂಥ ಪ್ಲಾಂಟ್ಸ್ ಏನಿವೆ ಅಲ್ವಾ? ಓಕೆ, ಈ F2 ಜನ್ರೇಷನಲ್ಲಿ ಹುಟ್ಟಿರೋಂಥ ಪ್ಲಾಂಟ್ಸ್ ಏನಿವೆ ಇವುಗಳು ಹೋಮೋಸೈಗಸ ಹೆಟ್ರೋಸೈಗಸ, ಅಥವಾ ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ F2 ಜನ್ರೇಷನಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಏನಿದೆ ಅದು ಹೆಟ್ರೋಸೈಗಸ ಹೋಮೋಸೈಗಸ. ಇದನ್ನು ಕಂಡುಹಿಡಿಯೋಕ್ಕೆ ಮೆಂಡಲ್ ಏನು ಮಾಡ್ತಾರೆ, ಇದನ್ನು ಕ್ರಾಸ್ ಮಾಡ್ತಾರೆ ವಿತ್ ಅ ಡ್ವಾರ್ಫ್ ಪ್ಲಾಂಟ್ ಅಥವಾ ಯು ಕ್ಯಾನ್ ಸೇ ರಿಸೆಸಿವ್ ಪ್ಲಾಂಟ್ ಅಂತ ಹೇಳ್ಬೋದು, ರಿಸೆಸಿವ್ ಕ್ಯಾರೆಕ್ಟರ್ ಇರೋವಂಥ ಪ್ಲಾಂಟ್ ಅಂತ ಹೇಳ್ಬೋದು. ಅದರಿಂದ ಬರೋವಂಥ ರಿಸಲ್ಟ್ ಏನಿದೆ ದ್ಯಾಟ್ ವಿಲ್ ಬಿ ಟೆಲ್ಲಿಂಗ್ ಯು ಇಫ್ ದ ಡಾಮಿನೆಂಟ್ ಪ್ಲಾಂಟ್ ವಾಸ್ ಹೋಮೋಸೈಗಸ್ ಆರ್ ಹೆಟ್ರೋಸೈಗಸ್. ಸೊ ವಾಟ್ ಆರ್ ಯು ಟೆಸ್ಟಿಂಗ್? ನೀವು ಇಲ್ಲಿ ಏನನ್ನ ಟೆಸ್ಟ್ ಮಾಡ್ತಾ ಇದ್ದೀರಾ? ನೀವು ಇಲ್ಲಿ ಡಾಮಿನೆಂಟ್ ಪ್ಲಾಂಟ್ ಇದು ಫಿನೋಟೈಪ್ is basically dominant, ಅದರ ಜೀನೋಟೈಪ್ ಅನ್ನು ಟೆಸ್ಟ್ ಮಾಡ್ತಾ ಇದ್ದೀರಾ. ಯು ಬೇಸಿಕ್ಲಿ ಟೆಸ್ಟಿಂಗ್ ದ ಜೀನೋಟೈಪ್ ಆಫ್ ಅ ಡಾಮಿನೆಂಟ್ ಪ್ಲಾಂಟ್. ಸಿಂಪಲ್ ಆಗಿ ಬೇಸಿಕ್ ಆಗಿ ಹೇಳೋದಾದ್ರೆ ನೀವು ಇದು ಮಾಡ್ತಾ ಇರೋದು ಇಲ್ಲಿ. ಓಕೆ, ಸೊ ಇದಕ್ಕೆ ಬೇಕಾಗಿರುವಂಥ ಎಕ್ಸಾಂಪಲ್ ನಾವಿಲ್ಲಿ ಟಾಲ್ ಅಂತ ತಗೊಂಡಿದ್ದೀವಿ, ಬಟ್ NCERTಯಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಇಟ್ ಈಸ್ ಬಿಟ್ವೀನ್ 2 ಫ್ಲವರ್ಸ್ ಆರ್ 2 plants containing 2 different colors of flowers ಅಂತ ಹೇಳ್ಬೋದು, ವೈಲೆಟ್ ಆ್ಯಂಡ್ ವೈಟ್. ಸೊ ವೈಲೆಟ್ ಅಂದ ತಕ್ಷಣ ನಿಮ್ಗೆ ಏನು ತಲೆಗೆ ಬರುತ್ತೆ? ವೈಲೆಟ್ ಇಸ್ ಡಾಮಿನೆಂಟ್ ಆ್ಯಂಡ್ ವೈಟ್ ಇಸ್ ರಿಸೆಸಿವ್ ಅಂತ ತಲೆಗೆ ಬರುತ್ತೆ ಅಲ್ವಾ? ಇಲ್ಲಿ ನೀವು ನೋಡ್ತೀರಾ ದ್ಯಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಜೀನೋಟೈಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲಾಂಟ್. ಯಾವ ಪ್ಲಾಂಟ್ ಇದು? ಇದು ನಮಗೆ ಹೂ ನೋಡಿದ್ರೆ ವೈಲೆಟ್ ಅಂತ ಗೊತ್ತು, ಬಟ್ ಹೋಮೋಸೈಗಸ ಹೆಟ್ರೋಸೈಗಸ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಸೊ ಇದಕ್ಕೋಸ್ಕರ ನೀವು ಇದನ್ನು ಕ್ರಾಸ್ ಮಾಡಬೇಕಾಗತ್ತೆ. ಸೊ ಯು ಗೋಯಿಂಗ್ ಟು ಕ್ರಾಸ್ ಇಟ್ ವಿತ್ ವಾಟ್? ನಾವು ಒಂದು ಕೆಲಸ ಮಾಡೋಣ. ವಿ ವಿಲ್ ಅಫ್ಕೋರ್ಸ್ ಕ್ರಾಸ್ ಇಟ್ ವಿತ್ ಓನ್ಲಿ ಒನ್ ವೆರೈಟಿ, ದ್ಯಾಟ್ ಈಸ್ ಹೋಮೋಸೈಗಸ್ ರಿಸೆಸಿವ್, ಹೋಮೋಸೈಗಸ್ ರಿಸೆಸಿವ್. ಓಕೆ, ಈಗ ಫಸ್ಟ್ ಕೇಸಲ್ಲಿ ಏನಾಗ್ತಾ ಇದೆ, ಲೆಟ್ ಅಸ್ ಸೇ ನೀವು ಒಂದು ವೈಲೆಟ್ ಪ್ಲಾಂಟನ್ನು ರಿಸೆಸಿವ್ ಪ್ಲಾಂಟ್ ಜೊತೆ
ಕ್ರಾಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗಿಲ್ಲಿ ಎಲ್ಲಾನು ವೈಲೆಟ್ ಸಿಗ್ತಾ ಇದೆ. ಎವ್ರಿಥಿಂಗ್ ಮೀನ್ಸ್ ಆಲ್ ದ ಪಾಸಿಬಲ್ ಪ್ಲಾಂಟ್ಸ್ ದಟ್ ಆರ್ ಗ್ರೋಯಿಂಗ್ ಆ್ಯಂಡ್ ಆಲ್ ದ ಪಾಸಿಬಲ್ ಜಿನೋಟೈಪ್ಸ್ ಅಥವಾ ಫಿನೋಟೈಪ್ಸ್ ಟರ್ನ್ ಔಟ್ ಟು ಬಿ ವೈಲೆಟ್. ಫಿನೋಟೈಪ್ ನಾಟ್ ಜಿನೋಟೈಪ್. ಸೊ ಫಿನೋಟೈಪ್ ಏನಿದೆ ಅದು ವೈಲೆಟ್ ಅಂತ ತೋರಿಸ್ತಾ ಇದೆ. ಸೊ ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ, ದಟ್ ದಿಸ್ ವೈಲೆಟ್ ಕಲರ್ containing flower containing plant is homozygous for flower color ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಪ್ರತಿ ಪಾಸಿಬಲ್ ಕಾಂಬಿನೇಷನ್ ಅಲ್ಲಿ ದ ಪ್ಲಾಂಟ್ ಟರ್ನ್ಸ್ ಔಟ್ ಟು ಬಿ ವೈಲೆಟ್ ಅಂತ ಹೇಳಬಹುದು. ಇದು ಫಸ್ಟ್ ಕೇಸ್ ಆಯಿತು. ಸೆಕೆಂಡ್ ಕೇಸಲ್ಲಿ ಏನಾಗ್ತಾ ಇದೆ, ನಾವು ವೈಲೆಟ್ ಫ್ಲವರ್ ಕಂಟೈನಿಂಗ್ ಪ್ಲಾಂಟ್ ಏನಿದೆ ಅದನ್ನು ತಿರ್ಗಾ ಹೋಮೋಸೈಗಸ್ ರಿಸೆಸಿವ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಿದ್ದೀವಿ. ಬಟ್ ಹಿಯರ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನಮ್ಗೆ ಇಲ್ಲಿ ಸಿಕ್ಕುವಂಥ ಕಾಂಬಿನೇಷನ್ಸ್ ಏನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ವೈಲೆಟ್ ಸಿಗ್ತಾ ಇದೆ, ಮೇಲ್ಗಡೆ 2 ಬಾಕ್ಸಲ್ಲಿ ವೈಲೆಟ್ ಕಾಣ್ತಾ ಇದೆ ಆ್ಯಂಡ್ ಕೆಳಗಡೆ 2 ಬಾಕ್ಸಲ್ಲಿ ನಿಮಗೆ ವೈಟ್ ಕಾಣ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಟೆಸ್ಟ್ ಕ್ರಾಸ್ ರೇಷಿಯೋ ಏನಿದೆ ಅದು 1:1 ಆಗುತ್ತೆ. ಸೊ 1:1 ರೇಷಿಯೋ ಸಿಕ್ಕಿದ್ರೆ, ಐ ರಿಪೀಟ್, ಕಿವಿ ಬಿಟ್ಟು ಕೇಳಿ, ಕೇರ್ಫುಲ್ ಆಗಿ ಕೇಳಿ, ಇನ್ ಕೇಸ್ ಯು ಗೆಟ್ ಅ ರೇಷಿಯೋ ಆಫ್ 1:1, ಹಾಗಂದ್ರೆ ನಿಮಗೆ ಕೊಟ್ಟಿರೋಂಥ ಡಾಮಿನೆಂಟ್ ಪ್ಲಾಂಟ್ ಇಸ್ ಹೆಟಿರೋಸೈಗಸ್ ಅಂತ ಅರ್ಥ. ಕೊಟ್ಟಿರೋಂಥ ಡಾಮಿನೆಂಟ್ ಪ್ಲಾಂಟ್ ಇಸ್ ಹೆಟ್ರೋಸೈಗಸ್ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಸಿ ಹಿಯರ್ ಕ್ಯಾಪಿಟಲ್ W ಆ್ಯಂಡ್ ಸ್ಮಾಲ್ w. ಕ್ಲಿಯರ್ ಅಲ್ವಾ? ಸೊ ದಿಸ್ ಇಸ್ ಬೇಸಿಕ್ಲಿ ಟೆಸ್ಟ್ ಕ್ರಾಸ್. ದಿಸ್ ಇಸ್ ಟು test the genotype of a dominant phenotype. I repeat, ಟಂಗ್ ಟ್ವಿಸ್ಟರ್ ಥರ ಕೇಳ್ತಿರ್ಬೋದು, ಬಟ್ ಇಟ್ಸ್ ಈಸಿ ಟು ರಿಮೆಂಬರ್. ಇಟ್ ಈಸ್ ಟು ಟೆಸ್ಟ್ ದ ಜೀನೋಟೈಪ್ ಆಫ್ ಅ ಡಾಮಿನೆಂಟ್ ಫಿನೋಟೈಪ್ ಅಂತ ಹೇಳಬಹುದು. ಆ್ಯಂಡ್ ಇಫ್ ದ ರೇಷಿಯೋ ಟರ್ನ್ಸ್ ಔಟ್ ಟು ಬಿ 1:1, ನಿಮಗೆ ಕೊಟ್ಟಿರೋಂಥ ಡಾಮಿನೆಂಟ್ ಪ್ಲಾಂಟ್ ಅಥವಾ ಕ್ಯಾರೆಕ್ಟರ್ ಇಸ್ ಹೆಟ್ರೋಸೈಗಸ್. ರೈಟ್? ಆಸ್ ಸಿಂಪಲ್ ಎಸ್ ದ್ಯಾಟ್. ಇದಾಯಿತು ನಮ್ಮ ಟೆಸ್ಟ್ ಕ್ರಾಸ್. ಮುಂದೆ ಹೋಗೋಣ. ಓಕೆ, ಪ್ಯೂನೆಟ್ ಸ್ಕ್ವೇರ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೇನು ಕ್ವೆಶನ್ಸ್ ಬಂದಿದೆ, ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡುವಂಗಿಲ್ಲ. ಪ್ಯೂನೆಟ್ ಸ್ಕ್ವೇರ್ ಅನ್ನೋ ಒಂದು ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಇದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಕೂಡ ಹೇಳ್ತಾರೆ. ಟು ಕ್ಯಾಲ್ಕ್ಯುಲೇಟ್ ದ ಪ್ರಾಬಬಿಲಿಟಿ ಆಫ್ ಆಲ್ ಪಾಸಿಬಲ್ ಜಿನೋಟೈಪ್ಸ್ ಆಫ್ ಆಫ್ ಸ್ಪ್ರಿಂಗ್ಸ್ ಇನ್ ಅ ಜೆನೆಟಿಕ್ ಕ್ರಾಸ್ ಅಂತ ನಾವು ಹೇಳ್ತೀವಿ ಅಲ್ವಾ. ಯಾರು ಡೆವಲಪ್ ಮಾಡಿರೋದು ಇದನ್ನು? ಬ್ರಿಟಿಷ್ ಜೆನೆಟಿಸಿಸ್ಟ್ ರೆಜಿನಾಲ್ಡ್ ಸಿ ಪ್ಯೂನೆಟ್ ಅಂತ. ಅವ್ರ ಹೆಸರೇ ಪ್ಯೂನೆಟ್. ಕೆಲವರು ಪ್ಯೂನೆಟ್ ಅಂತಾರೆ, ಕೆಲವರು ಪನೆಟ್ ಅಂತಾರೆ. ಸೊ ಇಟ್ ಇಸ್ ಟೋಟಲಿ ಅಪ್ ಟು ಯು, ನೀವು ಏನು ಕರಿಬೇಕಂತ. ಐ ಆಮ್ ಶೋರ್ ಹಿ ಡಸಂಟ್ ಮೈಂಡ್ ನೀವೇನು ಕರಿತೀರ. ಸೊ ರೆಜಿನಾಲ್ಡ್ ಸಿ ಪನೆಟ್ ಅಥವಾ ಪ್ಯೂನೆಟ್ ಇವರು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಕೊಡ್ತಾರೆ ಇನ್ ಆರ್ಡರ್ ಟು ಬ್ರಿಂಗ್ ಔಟ್ ದ ಪಾಸಿಬಲ್ ಜಿನೋಟೈಪ್ ಆ್ಯಂಡ್ ಫಿನೋಟೈಪ್ ಇನ್ F2 ಜನರೇಷನ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಅದರ್ಸ್ ಆಲ್ಸೋ, ಬಟ್ ಇಲ್ಲಿ F2 ಜನರೇಷನ್ ಅಂತ. ನಿಮಗೆ ನೆನಪಿರ್ಬೋದು, ನೀವು ಹೀಗೆ ಒಂದು ಬಾಕ್ಸನ್ನು ಡ್ರಾ ಮಾಡಿ ಇದರಲ್ಲಿ ಪಾಸಿಬಲ್ ಗೆಮೀಟ್ಸನ್ನು ಹಾಕ್ತೀರಾ. ನೆನಪಿರಬಹುದು. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಹೀಗೆ ನಿಮಗೆ ಈ ಪಾಠ ಮಾಡಬೇಕಾದ್ರೆ ನಿಮ್ಮ ಟೀಚರ್ಸ್ ಇದನ್ನ ಹೇಳಿಕೊಟ್ಟಿರ್ತಾರೆ. ಸೊ ನೀವು ಇದರಲ್ಲಿ ಪಾಸಿಬಲ್ ಕಾಂಬಿನೇಷನ್ಸ್ ಏನು, ಫಿನೋಟೈಪ್, ಜಿನೋಟೈಪ್ ಎಲ್ಲನೂ ಬರಿಬಹುದು. ಸೊ ದಿಸ್ ರೆಪ್ರೆಸೆಂಟ್ಸ್ ಇಲ್ಲಿ ಇದು ದಿಸ್ ರೆಪ್ರೆಸೆಂಟ್ಸ್ ಗೆಮೀಟ್ಸ್ ಆ್ಯಂಡ್ ದಿಸ್ ಆಲ್ಸೋ ರೆಪ್ರೆಸೆಂಟ್ಸ್ ಗೆಮೀಟ್ಸ್, ಫೀಮೇಲ್ ಆ್ಯಂಡ್ ಮೇಲ್ ಗೆಮೀಟ್ಸ್ ಅಲ್ವಾ. ಇಲ್ಲಿ ಬರ್ದಿರೋದಂಥ ಎಲ್ಲನೂ ದಿಸ್ ರೆಪ್ರೆಸೆಂಟ್ಸ್ ದಿ F2 ಜನರೇಷನ್ ಅಂತ ಹೇಳ್ಬಹುದು, F2 ಜನರೇಷನ್ ಅಂತ ಹೇಳ್ಬೋದು. ಸೊ ದಿಸ್ ಇನ್ಫಾರ್ಮೇಷನ್ ದಟ್ ಇಟ್ ವಾಸ್ ಡೆವಲಪ್ ಬೈ ರೆಜಿನಾಲ್ಡ್ ಸಿ ಪೆನೆಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ್ಯಾಟ್ ಹಿ ವಾಸ್ ಅ ಬ್ರಿಟಿಷ್ ಜೆನೆಟಿಸಿಸ್ಟ್ ಕೂಡ, ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ. ಲೆಟ್ಸ್ ಗೋ ಫಾರ್ವರ್ಡ್. ಓಕೆ, ಲೆಟ್ಸ್ ನಾವ್ ಟಾಕ್ ಅಬೌಟ್ ಅ ಕ್ಯಾರೆಕ್ಟರ್ ಅಥವಾ ಅ ಟೈಪ್ ಆಫ್ ಇನ್ಹೆರಿಟೆನ್ಸ್ ಕಾಲ್ಡ್ ಆಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ನೋಡಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಸಮಥಿಂಗ್ ದಟ್ ಮೆಂಡಲ್ ಡಿಡ್ ನಾಟ್ ಸ್ಟಡಿ. ಮೆಂಡಲ್ ಇದನ್ನು ಓದಿಲ್ಲ, ಅದಕ್ಕೆ ಇದನ್ನು ಮೆಂಡೇಲಿಯನ್ ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ ಅಂತ ಹೇಳ್ಬಹುದು. ಸೊ ಇಲ್ಲಿ ರೇಷಿಯೋಸ್ ಕೂಡ ಮೆಂಡಲ್ಗೆ ಸಿಕ್ಕಿರುವಂಥ 3:1 ರೇಷಿಯೋ ನಿಮಗೆ ಫಿನೋಟೈಪಲ್ಲಿ ಇಲ್ಲಿ ಸಿಗಲ್ಲ. ಓಕೆ, ಫಸ್ಟ್ ಪಾಯಿಂಟ್, ಎಕ್ಸೆಪ್ಷನ್ ಟು ಮೆಂಡಲ್ಸ್ ಅಬ್ಸರ್ವೇಷನ್. ನಾನು ಹೇಳಿದ ಪಾಯಿಂಟ್ ಅದು. ಮೆಂಡಲ್ ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ, ಅದಾದ ನಂತರ ಮಾಡಿರುವಂಥ ಕ್ರಾಸಸಲ್ಲಿ ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನೋ ಒಂದು ಫಿನಾಮಿನ ಕಂಡು ಬಂದಿದೆ. ಓಕೆ, ಇನ್ ಅ ಹೆಟ್ರೋಸೈಗಸ್ ಕಂಡೀಷನ್ ದ ಡಾಮಿನೆಂಟ್ ಅಲೀಲ್ ಡಸ್ ನಾಟ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಕಂಪ್ಲೀಟ್ಲಿ. ಡಾಮಿನೆಂಟ್ ಅಲೀಲ್ ಡಾಮಿನೆಂಟ್ ಆಗಿರಲ್ಲ, ಸ್ವಲ್ಪ ರಿಸೆಸಿವ್ ಆಗಿರುತ್ತೆ. ಓಕೆ,
ಪ್ರೊಡ್ಯೂಸಿಂಗ್ ಎನ್ ಇಂಟರ್ಮೀಡಿಯೇಟ್ ಫಿನೋಟೈಪ್. ಒಂದು ಇಂಟರ್ಮೀಡಿಯೇಟ್ ಫಿನೋಟೈಪ್ ಕ್ರಿಯೇಟ್ ಆಯಿತು. ಇದು ಮೆಂಡಲ್ಸ್ ಮೊನೋಹೈಬ್ರಿಡ್ ಕ್ರಾಸಲ್ಲಿ ಆಗಿರಲಿಲ್ಲ. ಆ್ಯಂಡ್ ಈ ಕ್ರಿಯೇಟ್ ಆಗಿರುವಂಥ ಇಂಟರ್ಮೀಡಿಯೇಟ್ ಯಾವುದೇ ಪೇರೆಂಟಿಗೆ ರಿಸೆಂಬಲ್ ಆಗಲ್ಲ. ಅಂದರೆ ಇವಾಗ ಮೆಂಡಲ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಮೊನೋಹೈಬ್ರಿಡ್ ಕ್ರಾಸಲ್ಲಿ ದ ಪ್ಲಾಂಟ್ ಇಸ್ ನೈದರ್ ಟಾಲ್ ನಾರ್ ಶಾರ್ಟ್ ಅಥವಾ ಡ್ವಾರ್ಫ್ ಅಂತ ಹೇಳ್ತೀರಾ. ಇಲ್ಲಿ ಅವರು ತಗೊಂಡಿರುವಂಥ ಎಕ್ಸಾಂಪಲ್ ಏನು ಅಂತ ಹೇಳ್ತೀನಿ ನಾನು. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಅವರು ತಗೊಂಡಿರೋಂಥ ಪ್ಲಾಂಟನ್ನು ನೀವು ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಆ್ಯಂಟಿರೈನಮ್ ಸ್ಪೀಶೀಸ್ ಅಂತ ಕರಿತೀರ. ಅವ್ರು ಏನು ಮಾಡ್ತಾರೆ, ರೆಡ್ ಕಲರ್ ಫ್ಲವರ್ ಪ್ರೊಡ್ಯೂಸ್ ಮಾಡೋ ಪ್ಲಾಂಟನ್ನು ವೈಟ್ ಕಲರ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡ್ತಾರೆ. ಇದರಿಂದ ಹುಟ್ಟಿರೋಂಥ F1 ಜನ್ರೇಷನ್ ಟರ್ನ್ಸ್ ಔಟ್ ಟು ಬಿ ಪಿಂಕ್. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ರೆಡ್ ಆಗಬೇಕು ಲೈಕ್ ಮೆಂಡಲ್ ಸಾ ಇನ್ ಹಿಸ್ ಕ್ರಾಸಸ್. ಬಟ್ ಟು ದೇರ್ ಸರ್ಪ್ರೈಸ್, ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ, F1 ಜನ್ರೇಷನಲ್ಲಿ ಹುಟ್ಟಿರುವಂಥ ಪ್ಲಾಂಟ್ಸ್ ಹ್ಯಾವ್ ಪಿಂಕ್ ಕಲರ್ ಫ್ಲವರ್ಸ್. ಇದು ಡಿವಿಯೇಷನ್ ಅಂತ ನಾವು ಹೇಳೋದು. ಸೈಂಟಿಸ್ಟ್ಗಳಿಗೆ ಆಶ್ಚರ್ಯವಾಯ್ತು, ಅದೇಕಪ್ಪ ಪಿಂಕ್ ಅಂತ ಪ್ರೊಡ್ಯೂಸ್ ಆಗ್ತಾ ಇದೆ. ಆವಾಗ ಅವ್ರಿಗೆ ಹೊಳ್ದಿದ್ದೇನು, ನಾವು ದೇ ರಿಯಲೈಸ್ ದಟ್ ಎಲ್ಲ ಜೀನ್ಸ್ ಕೂಡ ಮೆಂಡಲ್ ಹೇಳ್ದಾಗ ಬಿಹೇವ್ ಮಾಡಬೇಕಂತಿಲ್ಲ. ಕಂಪ್ಲೀಟಾಗಿ ಡಾಮಿನೆಂಟ್, ಕಂಪ್ಲೀಟಾಗಿ ರಿಸೆಸಿವ್ ಹೀಗೆ ಬಿಹೇವ್ ಮಾಡಬೇಕಂತಿಲ್ಲ. ಕೆಲವು ಜೀನ್ಸ್ ಅರ್ಧ ಡಾಮಿನೆನ್ಸನ್ನು ತೋರಿಸುತ್ತೆ. ಇದನ್ನು ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀರಾ. ಇಲ್ಲಿ ಪಿಂಕ್ ಪ್ರೊಡ್ಯೂಸ್ ಆಯಿತು. ಇದರಿಂದಾಗಿ ಈ ಪಿಂಕ್ ಪ್ಲಾಂಟನ್ನು ನೀವು ಸೆಲ್ಫ್ ಪಾಲಿನೇಟ್ ಆಗಕ್ಕೆ ಬಿಟ್ಟರೆ ನಿಮಗೆ ಸಿಗೋವಂಥ ರೇಷಿಯೋ ಏನಿದೆ ಇನ್ F2 ಜನ್ರೇಷನ್, ದಟ್ ಈಸ್ ಫಿನೋಟೆಪಿಕ್ ರೇಷಿಯೋ ಚೇಂಜ್ ಆಗುತ್ತೆ. ನಿಮಗೆ ಫಿನೋಟೆಪಿಕ್ ರೇಷಿಯೋ ಅಲ್ಲಿ ರೆಡ್ ಸಿಗುತ್ತೆ, ದೆನ್ ಪಿಂಕ್ ಸಿಗುತ್ತೆ, ಆ್ಯಂಡ್ ದೆನ್ ವೈಟ್ ಸಿಗುತ್ತೆ. ಹೆನ್ಸ್ ದ ಡಿವಿಯೇಷನ್, ದ ಜೀನೋಟೈಪ್ ರೇಷಿಯೋ 1:2:1 ಅದು ಹೇಗೂ ಚೇಂಜ್ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ಫಿನೋಟೆಪಿಕ್ ರೇಷಿಯೋಗೆ ಜಾಸ್ತಿ ಮಹತ್ವವಿದೆ ಅಥವಾ ಇಂಪಾರ್ಟೆನ್ಸ್ ಇದೆ ಆಸ್ ಕಂಪೇರ್ಡ್ ಟು ಜೀನೋಟೆಪಿಕ್ ರೇಷಿಯೋ. ಫಿನೋಟೆಪಿಕ್ ರೇಷಿಯೋ 1:2:1 ವೇರ್ 1 is red, 2 is pink and 1 is again white. ಇದನ್ನು ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರೆಯೋದು. ಎಸ್, ಐ ಹೋಪ್ ಕಾನ್ಸೆಪ್ಟ್ ಅರ್ಥ ಆಗಿದೆ. ಮುಂದೆ ಹೋಗೋಣ. ಓಕೆ, ಇದನ್ನ ತಗೊಂಡು ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಅ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ದೇರ್ ಆರ್ 2 ಕಾಪೀಸ್ ಆಫ್ ಈಚ್ ಜೀನ್. ಇದನ್ನು ನೀವು ಆಸ್ ಅ ಪೇರ್ ಆಫ್ ಅಲೀಲ್ ಅಂತ ಕರೆಯೋದು. ಸೊ ಜೀನ್ ಇಸ್ ಬೇಸಿಕ್ಲಿ ದ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಆ್ಯಂಡ್ ಅದರಲ್ಲಿ ಇರೋಂಥ ವೇರಿಯೇಷನ್ಸ್ ಏನಿದೆ, ಟಾಲ್ ಆಯಿತು, ಡ್ವಾರ್ಫ್ ಆಯಿತು, ಇದನ್ನು ನೀವು ಅಲೀಲ್ಸ್ ಅಂತ ಕರೆಯೋದು. ಸೊ ಇನ್ ಅ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ದೇರ್ ಆರ್ 2 ಕಾಪೀಸ್ ಆಫ್ ಜೀನ್ or a particular gene which is nothing but a pair of alleles ಅಂತ ಹೇಳ್ಬಹುದು ಅಲ್ವಾ. ಎಸ್, ಲೆಟ್ us assume that the normal allele, ಇಲ್ಲಿ ನಾರ್ಮಲ್ ಅಲೀಲ್ ಅನ್ನೋದು ಏನಿದೆ, ಇಟ್ ಪ್ರೊಡ್ಯೂಸಸ್ ನಾರ್ಮಲ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ನೀಡೆಡ್ ಫಾರ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಅ ಸಬ್ಸ್ಟ್ರೇಟ್ ಎಸ್. ಒಂದು ಸಬ್ಸ್ಟ್ರೇಟ್ ಇದೆ ಎಸ್ ಅನ್ನು, ಅದನ್ನು ಕನ್ವರ್ಟ್ ಮಾಡೋಕ್ಕೆ ನಿಮ್ಗೆ ಒಂದು ಎನ್ಸೈಮ್ ಬೇಕು. ಆ್ಯಂಡ್ ಆ ಎನ್ಸೈಮ್ ಒಂದು ನಾರ್ಮಲ್ ಅಲೀಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, theoretically the modified allele could be responsible for production of ಒಂದು ನಾವು ನಾರ್ಮಲ್ ಅಲೀಲ್ ಏನು ಮಾಡ್ತಾ ಇದೆ, ಒಂದು ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಸಬ್ಸ್ಟ್ರೇಟ್ ಎಸ್ ಕನ್ವರ್ಟ್ ಆಯಿತು. ಲೆಟ್ ಅಸ್ ಸೇ ಅದೇ ಅಲೀಲ್ ಇದು ಒಂದು ಮಾಡಿಫೈಡ್ ಫಾರ್ಮ್ ಇದೆ ಅಂತ ಅಂದ್ಕೊಳ್ಳಿ. ಈ ಮಾಡಿಫಿಕೇಷನಿಂದಾಗಿ ಏನೆಲ್ಲ ಪಾಸಿಬಿಲಿಟಿ ಇರಬಹುದು, 1, 2, 3 ಅಲ್ಲಿ ನಾವು ಬರ್ತಿದ್ದೀವಿ. ನೋಡೋಣ. ಒಂದು ವೇಳೆ ಆ ಅಲೀಲ್ ಮಾಡಿಫೈ ಆಯಿತು, ನಾರ್ಮಲ್ ಅಥವಾ ಲೆಸ್ ಎಫಿಷಿಯಂಟ್ ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡ್ತು ಅಂತ ಅಂದ್ಕೊಳ್ಳಿ, ಮಾಡಿಫೈ ಆಗಿರುವಂಥ ಅಲೀಲ್. ದೆನ್ ದ ಮಾಡಿಫೈಡ್ ಅಲೀಲ್ ಇಸ್ ಇಕ್ವಲೆಂಟ್ ಟು ದ ಅನ್ಮಾಡಿಫೈಡ್ ಅಲೀಲ್. ಏನು ಮ್ಯಾಮ್ ಇದು ಎಷ್ಟು ಟಂಗ್ ಟ್ವಿಸ್ಟರ್ ಥರ ಇದೆ, ಅರ್ಥನೇ ಆಗ್ತಿಲ್ಲ. ಡೋಂಟ್ ವರಿ, ಹೇಳ್ತೀನಿ. ಮಾಡಿಫೈಡ್ ಅಲೀಲ್ ಅಂದರೆ ನಾರ್ಮಲ್ ಅಲೀಲ್ ಇದೆ ಆ್ಯಂಡ್ ಅದು ಮಾಡಿಫೈ ಆಯಿತು, ಆದರೆ ತುಂಬ ವ್ಯತ್ಯಾಸವಿರುವಂಥ ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡ್ತಿಲ್ಲ. ಅಂದರೆ ಮಾಡಿಫೈ ಆಗಿರುವಂಥ ಅಲೀಲ್ ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಗುಡ್. ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದೆ ಅಂತ ಅಂದ್ಕೊಳ್ಳಿ, ಓಕೆ. ಆದರೆ ಅದು ಎನ್ಸೈಮ್ ನಡೀತಾ ಇರಬೇಕಾದ್ರೆ, ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಗೊತ್ತೇ ಆಗ್ತಿಲ್ಲ ಹ್ಯಾಂಡಿಕ್ಯಾಪ್ ಇದೆ ಅಂತ. ಸೊ ನೀವು ಇದನ್ನು ಏನು ಹೇಳ್ತೀರಾ, ಇಟ್ ಈಸ್ ಆ್ಯಸ್ ಗುಡ್ ಆಸ್ ಅನ್ಮಾಡಿಫೈಡ್ ಅಲೀಲ್ ಅಂತ ಕರಿತೀರಾ ಅಲ್ವಾ, ಬಿಕಾಸ್ ಫಂಕ್ಷನಿಂಗಲ್ಲಿ ಏನೂ ವ್ಯತ್ಯಾಸ ಬರ್ತಿಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಇಟ್ ವಿಲ್ ಪ್ರೊಡ್ಯೂಸ್ ಸೇಮ್ ಫಿನೋಟೈಪ್ ಆರ್ ಟ್ರೇಟ್. ಅಂದರೆ ಅನ್ಮಾಡಿಫೈಡ್ ಅಥವಾ ನಾನ್ ಮಾಡಿಫೈಡ್ ಅಲೀಲ್ ಯಾವ ಟ್ರೇಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಇದು ಕೂಡ ಅದೇ ಟ್ರೇಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎರಡನೇ ಏನಾಗಬಹುದು,
ಅಲೀಲ್ ಮಾಡಿಫೈ ಆಯಿತು ಆ್ಯಂಡ್ ಅದರಿಂದ ಪ್ರೊಡ್ಯೂಸ್ ಆಗಿರುವಂಥ ಎನ್ಸೈಮ್ ಎಷ್ಟು ಹ್ಯಾಂಡಿಕ್ಯಾಪ್ ಅಂತ ಹೇಳಿದರೆ ಅದಕ್ಕೆ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ, ಏನು ಕೆಲಸ ಆಗ್ತಿಲ್ಲ. ಓಕೆ, ಅದು ಪ್ರಾಬ್ಲಮ್ ಇದೆ ಅದಕ್ಕೆ. ಆವಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಓಕೆ, ಇಟ್ ವಿಲ್ ಪ್ರೊಡ್ಯೂಸ್ ನಾನ್ ಫಂಕ್ಷನಲ್ ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡ್ತು ಅಂತ ಹೇಳಿದ್ರೆ ದ ಫಿನೋಟೈಪ್ ಎಫೆಕ್ಟ್ ಆಗೇ ಆಗುತ್ತೆ, ಫಿನೋಟೈಪ್ ಎಫೆಕ್ಟ್ ಆಗುತ್ತೆ. ಮೂರನೇ ಕಂಡೀಷನಲ್ಲಿ ಮಾಡಿಫೈ ದ ಅಲೀಲ್ ಎಷ್ಟು ಮಾಡಿಫೈ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಎನ್ಸೈಮನ್ನು ಪ್ರೊಡ್ಯೂಸೇ ಮಾಡ್ತಿಲ್ಲ. ಇಲ್ಲಿ ಕೇಳ್ಬೋದು ನೀವು, ಮ್ಯಾಮ್ ನಾನ್ ಫಂಕ್ಷನಲ್ ಎನ್ಸೈಮ್ ನೋ ಎನ್ಸೈಮ್ ಎಟ್ ಆಲ್, ಏನು ವ್ಯತ್ಯಾಸ ಇದೆ? ನಾನ್ ಫಂಕ್ಷನಲಿ ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಾ ಇದೆ ಬಟ್ ಎನ್ಸೈಮ್ ಕೆಲಸ ಮಾಡ್ತಿಲ್ಲ. ಮೂರನೇ ಕೇಸಲ್ಲಿ ಎನ್ಸೈಮ್ ಪ್ರೊಡಕ್ಷನ್ನೇ ಆಗ್ತಿಲ್ಲ. ಈ ಎರಡು ಕೇಸಲ್ಲೂ ಫಿನೋಟೈಪ್ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಇಂಥ ಅಲೀಲನ್ನು ಫಸ್ಟ್ ಕೇಸಲ್ಲಿ ಫಿನೋಟೈಪ್ ಅಫೆಕ್ಟ್ ಆಗಿಲ್ಲ, ಸೊ ದ ಅಲೀಲ್ ಇಸ್ ಆಸ್ ಗುಡ್ ಆಸ್ ಅನ್ಮಾಡಿಫೈಡ್ ಅಲೀಲ್ ಅಂತ ಹೇಳ್ತೀರಾ. ಬಟ್ ಎರಡನೇ ಮೂರರಲ್ಲಿ ಅಲ್ಲಿ ಏನಾಗಿದೆ, ಅಲೀಲ್ ಅನ್ನೋದು ಅಫೆಕ್ಟ್ ಆಗಿದೆ, ಫಿನೋಟೈಪ್ ಕೂಡ ಅಫೆಕ್ಟ್ ಆಗಿದೆ. ಸೊ ಇಂಥ ಅಫೆಕ್ಟೆಡ್ ಕಂಡೀಷನಿಗೆ ನೀವು ರಿಸೆಸಿವ್ ಟ್ರೇಟ್ ಅಂತ ಕರಿಬಹುದು. ಇದು ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಅಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇನ್ NCERT. ಐ ಹೋಪ್ ಇವಾಗ ಲೈನ್ಸ್ ಅರ್ಥ ಆಗಿದೆ. ತುಂಬ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ, ಪ್ರತಿ 1 2 3 ಪಾಸಿಬಿಲಿಟಿಯನ್ನು ನಾವು ಅಂಡರ್ಲೈನ್ ಮಾಡಿದ್ದೀವಲ್ವ, ಅದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ದಟ್ಸ್ ವೈ ಇಂಪಾರ್ಟೆಂಟ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಲಾಸ್ಟ್ ಸೆಂಟೆನ್ಸ್ ಅನ್ನು ನೋಡೋಣ. ದ ಅನ್ಮಾಡಿಫೈಡ್ ಅಲೀಲ್ ವಿಚ್ ರೆಪ್ರೆಸೆಂಟ್ಸ್ ದ ಒರಿಜಿನಲ್ ಫಿನೋಟೈಪ್. ಅನ್ಮಾಡಿಫೈಡ್ ಅಲೀಲ್ ಒರಿಜಿನಲ್ ಫಿನೋಟೈಪ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಇದನ್ನ ನೀವು ಡಾಮಿನೆಂಟ್ ಅಲೀಲ್ ಅಂತ ಕರೆಯೋದು. ಆ್ಯಂಡ್ ದ ಮಾಡಿಫೈಡ್ ಅಲೀಲ್ ಇಸ್ ಜನರಲಿ ದ ರಿಸೆಸಿವ್ ಅಲೀಲ್. ಮಾಡಿಫೈಡ್ ಅಲೀಲ್ ಯಾವುದು? ವಿಚ್ ಡಸ್ ನಾಟ್ ಪ್ರೊಡ್ಯೂಸ್ ಎನ್ಸೈಮ್ ಎಟ್ ಆಲ್ ಆರ್ ವಿಚ್ ಪ್ರೊಡ್ಯೂಸಸ್ ಅ ನಾನ್ ಫಂಕ್ಷನಲ್ ಎನ್ಸೈಮ್. ಓಕೆನಾ? ಎಸ್, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ರಿಮೆಂಬರ್ ದೋಸ್ ಸ್ಟೇಟ್ಮೆಂಟ್ಸ್. ಮುಂದೆ ಬರೋಣ. ಇನ್ನೊಂದು ಕಾನ್ಸೆಪ್ಟ್ ಕಾಲ್ಡ್ ಕೋಡಾಮಿನೆನ್ಸ್. ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಆಯಿತು ಅಂದರೆ ದ ಅಲೀಲ್ ಇಸ್ ನಾಟ್ ಕಂಪ್ಲೀಟ್ಲಿ ಎಕ್ಸ್ಪ್ರೆಸಿಂಗ್ ಇಟ್ ಸೆಲ್ಫ್. ಸ್ವಲ್ಪ ಅದ್ರ ಫೀಲಿಂಗ್ಸನ್ನು ಅದು ಹಿಡ್ಕೊಳ್ಳುತ್ತೆ, ಎಕ್ಸ್ಪ್ರೆಸ್ ಮಾಡಲ್ಲ, ಮನಸ್ಸೊಳಗಡೆ ಇಟ್ಕೊಳ್ಳುತ್ತೆ. ಕೋಡಾಮಿನೆನ್ಸ್ ಅಂತ ಹೇಳಿದ್ರೆ ಏನು? ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ನೀನು ಎಕ್ಸ್ಪ್ರೆಸ್ ಮಾಡು. ಐ ವಿಲ್ ಆಲ್ಸೋ ಎಕ್ಸ್ಪ್ರೆಸ್ ಮೈ ಸೆಲ್ಫ್, ಯು ಆಲ್ಸೋ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ ಅಂತ ಒಂದು ಅಲೀಲ್ಸ್ ಮಧ್ಯ ಮಾತುಕತೆ ಅಥವಾ ಒಂದು ಅರೇಂಜ್ಮೆಂಟ್ ಅಂತ ಹೇಳ್ಬಹುದು. ಓಕೆ, ರೈಟ್. ಇಲ್ಲಿ ಎಕ್ಸಾಂಪಲ್ ಏನು? AB ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಬೀಯಿಂಗ್ಸ್. ABO ಬ್ಲಡ್ ಗ್ರೂಪಿಂಗ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಹೇಳಲಿಲ್ಲ ನಾನು, ವರ್ಡ್ಸಿಗೆ ಇಂಪಾರ್ಟೆನ್ಸ್ ಇರಲಿ. AB ಬ್ಲಡ್ ಗ್ರೂಪ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹತ್ರ A ಇದೆ, B ಇದೆ, O ಇದೆ, AB ಇದೆ. ಈ 4ರಲ್ಲಿ ಬರೀ ABಯಲ್ಲಿ ಮಾತ್ರ ನಮಗೆ ಕೋಡಾಮಿನೆನ್ಸ್ ಕಂಡು ಬರೋದು. ಹೇಗೆ ಅಂತ ಹೇಳ್ತೀನಿ. ಓಕೆ, F1 ಪೇರೆಂಟ್ಸ್ ಅಂದರೆ ದೇ ರಿಸೆಂಬಲ್ ಬೋತ್ ದ ಪೇರೆಂಟ್ಸ್. ಕೋಡಾಮಿನೆನ್ಸ್ ಅಲ್ಲಿ, ಇನ್ಕಂಪ್ಲೀಟ್ಲಿ ಡಾಮಿನೆನ್ಸ್ ಅಲ್ಲಿ ಯಾವ ಪೇರೆಂಟಿಗೂ ರಿಸೆಂಬಲ್ ಆಗ್ತಿರ್ಲಿಲ್ಲ. ಪಿಂಕ್ ಫ್ಲವರ್ ಹೊಸದಾಗಿ ಹುಟ್ಕೊಂಡಿದ್ದು. ಓಕೆ, ಹಿಯರ್ ABO ಬ್ಲಡ್ ಗ್ರೂಪಿಂಗ್ ಇನ್ ಹ್ಯೂಮನ್ಸ್ ಇಸ್ ಕಂಟ್ರೋಲ್ಡ್ ಬೈ IA, IB ಆ್ಯಂಡ್ ಸ್ಮಾಲ್ I ಜೀನ್. ಅದರಲ್ಲಿ IA ಆ್ಯಂಡ್ IB ಆರ್ ಕೋಡಾಮಿನೆಂಟ್ ಪ್ರೊಡ್ಯೂಸಿಂಗ್ AB ಬ್ಲಡ್ ಗ್ರೂಪ್ ಅಲ್ವಾ? ಎಸ್, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಐಲ್ ಶೋ ಇಟ್ ಟು ಯು ಹಿಯರ್. ಇಲ್ಲಿ ನೋಡಿ, AB ಬ್ಲಡ್ ಗ್ರೂಪ್ ಬಂದ ತಕ್ಷಣ ನಮ್ಮ ಹತ್ರ IA ಮತ್ತು IB ಇದೆ. ಏನು ಎಕ್ಸ್ಪ್ರೆಸ್ ಆಯಿತು, ಬಿನೂ ಎಕ್ಸ್ಪ್ರೆಸ್ ಆಯಿತು, ಆ್ಯಂಟಿಜೆನ್. ಸೊ RBC ಮೇಲೆ ನಿಮಗೆ AB 2 ಆ್ಯಂಟಿಜೆನ್ನು ಸಿಗ್ತಾ ಇದೆ. ಅದರಿಂದಾಗಿ ದ ಬ್ಲಡ್ ಟೈಪ್ ಟರ್ನ್ಸ್ ಔಟ್ ಟು ಬಿ AB. ಆ್ಯಂಡ್ ಇಲ್ಲಿ ಕೂಡ ಅದೇ ನಿಮಗೆ ಕಾಂಬಿನೇಷನನ್ನು ತೋರಿಸ್ತಾ ಇದ್ದಾರೆ. IA, IB ಇದು ಎರಡೂ ಸೇಮ್. ನಾನು ಹೈಲೈಟ್ ಮಾಡಿರೋದು. ಓಕೆನಾ? ಸೊ ಬರೀ AB ಬ್ಲಡ್ ಗ್ರೂಪಲ್ಲಿ, ಓಕೆ, AB ಬ್ಲಡ್ ಗ್ರೂಪಲ್ಲಿ ಮಾತ್ರ ನಿಮಗೆ ಕೋಡಾಮಿನೆನ್ಸ್ ಕಂಡು ಬರ್ತಾ ಇದೆ. ಪೂರ್ತಿಯಾಗಿ ಚಾರ್ಟನ್ನು ನೋಡಿದ್ರೆ ನಿಮ್ಮ ಹತ್ರ ABO ಬ್ಲಡ್ ಗ್ರೂಪಿಂಗಲ್ಲಿ ಎಷ್ಟು ಜೀನೋಟೈಪ್ಸ್ ಇವೆ ಆ್ಯಂಡ್ ಎಷ್ಟು ಫಿನೋಟೈಪ್ಸ್ ಇವೆ ಅಂತ ಕೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ದಟ್ ದೆರ್ ಆರ್ 6 genotypes and there are 4 phenotypes. 4 ಫಿನೋಟೈಪ್ ಇದೆ ಆ್ಯಂಡ್ 6 ಜೀನೋಟೈಪ್ ಇದೆ ಅಂತ ನೆನಪಿರಲಿ. ಡು ನಾಟ್ ಫೊಗೆಟ್ ದಿಸ್. ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ IA, IB ಆರ್ ಡಾಮಿನೆಂಟ್ ಓವರ್ I ಅಂತ. ಯಾಕೆ ಬರೆದಿರೋದು ಅಂತ ಹೇಳಿದ್ರೆ ಅಗೇನ್ ಮಕ್ಳಿಗೆ ಕನ್ಫ್ಯೂಷನ್. IA, IB ಒಟ್ಟಿಗೆ ಬಂದ್ರೆ ಮಾತ್ರ ಒಂದು ಮ್ಯೂಚುವಲ್ ಅರೇಂಜ್ಮೆಂಟ್. ನೀನು ಎಕ್ಸ್ಪ್ರೆಸ್ ಮಾಡು, ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅದೇ IA ಸ್ಮಾಲ್ I ಜೊತೆ ಬಂದರೆ ನೀನು ಎಕ್ಸ್ಪ್ರೆಸ್ ಆಗಬೇಡ, ನಾನೇ ಡಾಮಿನೆಂಟ್. IB ಸ್ಮಾಲ್ I ಜೊತೆ ಬಂದರೆ ನೀನು ಎಕ್ಸ್ಪ್ರೆಸ್ ಆಗಬೇಡ, ನಾನು IB, ನಾನೇ
ಡಾಮಿನೆಂಟ್ ಅಂತ ಹೇಳುತ್ತೆ. ಸೊ ನೀವು IAIBನ ಸ್ಮಾಲ್ ಐ ಜೊತೆ ಕಾಂಬಿನೇಷನ್ ಮಾಡಿದ್ರೆ ಅಲ್ಲಿ ಪ್ರಾಪರ್ ಡಾಮಿನೆಂಟ್ ರಿಸೆಸಿವ್ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ. ಬಟ್ IAIB ಮಾಡಿದ್ರೆ ಅಲ್ಲಿ ನಿಮಗೆ ಕೋ ಡಾಮಿನೆನ್ಸ್ ಅಂದರೆ ಇಬ್ಬರು ಡಾಮಿನೆಂಟ್ ಇದ್ದಾರೆ ಅಂತ ತೋರಿಸುತ್ತದು. ಓಕೆನಾ? ಎಸ್. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ ಪ್ಲಿಯೋಟ್ರೋಪಿ ಅಂಡರ್ ಬರುತ್ತೆ ಇದು. ಓಕೆ, ಇದನ್ನು ಕೂಡ ನೋಡೋಣ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ. ಪ್ಲಿಯೋಟ್ರೋಪಿ ಅಂದರೆ ಏನು? ಅ ಸಿಂಗಲ್ ಜೀನ್ ವಿಚ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಅಂದರೆ ಜೀನ್ ಒಂದೇ ಆದರೆ ಬೇರೆ ಬೇರೆ ಫಿನೋಟೈಪ್ ಅಫೆಕ್ಟ್ ಆಗ್ತಾ ಇದೆ, ಇದನ್ನು ನೀವು ಪ್ಲಿಯೋಟ್ರೋಪಿ ಅಂತ ಕರೆಯೋದು. ಇದಕ್ಕೆ ಒಂದು ವೆರಿ ಗುಡ್ ಎಕ್ಸಾಂಪಲ್ ಅಗೇನ್ ಫೀನೈಲ್ ಕೀಟೋನ್ಯೂರಿಯಾ ಅನ್ನೋ ಒಂದು ಜೆನೆಟಿಕ್ ಡಿಸಾರ್ಡರ್. ಇಂಥ ಡಿಸೀಸ್ ಇರೋವಂಥ ಮಕ್ಕಳು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥ ಅಫೆಕ್ಟೆಡ್ ಮಕ್ಕಳು ಜನರಲಿ ಅರ್ಲಿ ಟೀನೇಜ್ಗಿಂತ ಜಾಸ್ತಿ ಸರ್ವೈವ್ ಆಗಲ್ಲ. ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಹೇಳ್ತಾ ಇದ್ದೀನಿ ನಾನು. ಸೊ ಫೀನೈಲ್ ಕೀಟೋನ್ಯೂರಿಯಾ ಇರೋವಂಥ ಮಕ್ಕಳಲ್ಲಿ ಫೀನೈಲ್ ಅಲೆನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಿಲ್ಲ. ಬಿಕಾಸ್ ಆ ಎನ್ಸೈಮಿಗೆ ಬೇಕಾಗಿರುವಂಥ ಜೀನ್ ಅಫೆಕ್ಟ್ ಆಗಿದೆ. ಇದರಿಂದಾಗಿ ಮಕ್ಕಳಲ್ಲಿ ಏನೆಲ್ಲ ಆಗುತ್ತೆ, ವಾಟ್ ಆ್ಯಂಡ್ ಆಲ್ ದ ಕಿಡ್ಸ್ ಶೋ ಆ್ಯಸ್ ಅ ಸಿಂಪ್ಟಮ್. ಒಂದನೇದು ಮೆಂಟಲ್ ರಿಟಾರ್ಡೇಷನ್ ಆಗಬಹುದು, ದೆನ್ ರಿಡಕ್ಷನ್ ಇನ್ ಹೇರ್ ಆ್ಯಂಡ್ ಸ್ಕಿನ್ ಪಿಗ್ಮೆಂಟೇಷನ್. ಮೆಲನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇದೆ ನಮ್ಮಲ್ಲಿ, ಅದರಿಂದಾಗಿ ನಮ್ಮ ಬಾಡಿಯಲ್ಲಿ ಕಲರ್ ಪ್ರೊಡ್ಯೂಸ್ ಆಗಿರೋದು, ಕೂದಲಲ್ಲಿ ಕಲರ್ ಪ್ರೊಡ್ಯೂಸ್ ಆಗಿರೋದು ಅದು ಕಮ್ಮಿ ಆಗಬಹುದು. ಸೊ ರಿಡಕ್ಷನ್ ಇನ್ ಹೇರ್ ಆ್ಯಂಡ್ ಸ್ಕಿನ್ ಪಿಗ್ಮೆಂಟೇಷನ್. ಓಕೆನಾ? ಸೊ ಇದೆಲ್ಲ ಸಿಂಪ್ಟಮ್ಸ್. ಇದು ಇನ್ನೂ ಸ್ವಲ್ಪ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಆ್ಯಂಡ್ ಫಿನೈಲ್ ಕೀಟೋನ್ಯೂರಿಯಾ ಬಗ್ಗೆ ಮಾತಾಡೋಣ ಮೇ ಬಿ ಅ ಲಿಟಲ್ ಲೇಟರ್. ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಇಷ್ಟೇ ಇರೋದು. ಆಲ್ ರೈಟ್, ಮಾಲಿಕ್ಯುಲರ್ ಬೇಸಿಸಲ್ಲಿ ಬೇಕಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಆಲ್ ರೈಟ್, ಇನ್ನೊಂದು ಎಕ್ಸಾಂಪಲ್ ಯಾವುದು? ಸ್ಟಾರ್ಚ್ ಸಿಂಥಸಿಸ್ ಜೀನ್ ಇನ್ ಪೀ ಪ್ಲಾಂಟ್. ಸ್ಟಾರ್ಚ್ ಸಿಂಥಸೈಸ್ ಮಾಡುವಂಥ ಜೀನ್ ಇನ್ ದ ಪೀ ಪ್ಲಾಂಟ್. ರೈಟ್, ಈ ಸೀಡ್ ಶೇಪ್ ಮತ್ತು ಸೈಜ್ ಆಫ್ ಸ್ಟಾರ್ಚ್ ಗ್ರೇನ್ ಎರಡು ಕ್ಯಾರೆಕ್ಟರ್ ಅಫೆಕ್ಟ್ ಆಯಿತು. ಅದು ಹೇಗೆ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಜೀನ್ ಒಂದೇ, ಸ್ಟಾರ್ಚ್ ಸಿಂಥಸಿಸ್ ಇದು ಜೀನ್, ಬಟ್ ಎಫೆಕ್ಟ್ ಆಗ್ತಿರೋಂಥ ಎರಡು ಕ್ಯಾರೆಕ್ಟರ್, ಸೀಡ್ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸ್ಟಾರ್ಚ್ ಗ್ರೇನ್, ಇದು ಎರಡು ಎಫೆಕ್ಟ್ ಆಗ್ತಾ ಇದೆ. ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಏನು ಬರೆದಿದ್ದೀನಿ, ಕ್ಯಾಪಿಟಲ್ ಬಿ ಮತ್ತು ಕ್ಯಾಪಿಟಲ್ ಬಿ ಇದ್ದರೆ ಏನಾಗುತ್ತೆ, ಸ್ಟಾರ್ಚ್ ಇದು ಸೈಜ್ ಲಾರ್ಜ್ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಸ್ಮಾಲ್ ಬಿ ಇದ್ರೆ ಸ್ಮಾಲ್ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಇಂಥ ಪ್ಲಾಂಟ್ಸನ್ನು ನೀವು ಕ್ರಾಸ್ ಮಾಡಿದಾಗ ನಿಮಗೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಂತ ಸಿಗ್ತಾ ಇದೆ. ಇಲ್ಲಿ ಸ್ಟಾರ್ಚ್ ಇದು ಗ್ರೇನ್ ಸೈಜ್, ಸ್ಟಾರ್ಚ್ ಸೈಜ್ ಎಷ್ಟಾಗುತ್ತೆ, ಇಂಟರ್ಮೀಡಿಯೇಟ್, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಇಂಟರ್ಮೀಡಿಯೇಟ್ ಕ್ರಿಯೇಟ್ ಆಗುತ್ತೆ. ಸರಿನಾ? ಓಕೆ, ಹಾಗೆ ಇದೇನಾಯಿತು, ಸ್ಟಾರ್ಚ್ ಗ್ರೇನ್ ಇದು ಸೈಜ್ ಆಯಿತು. ಹಾಗೆ ಶೇಪಿಗೆ ಬರೋಣ. ಶೇಪನ್ನು ನೀವು ನೋಡಿದ್ರೆ ರೌಂಡ್ ಆಗಿದೆ. ಲಾರ್ಜ್ ಸ್ಟಾರ್ಚ್ ಗ್ರೇನ್, ರೌಂಡ್ ಸೀಡ್, ಎರಡು ಫಿನೋಟೈಪ್ ಆಯ್ತಲ್ವಾ. ಇಲ್ಲಿ ಕೂಡ ಸ್ಮಾಲ್ ಸ್ಟಾರ್ಚ್ ಗ್ರೇನ್ ಆದರೆ ಸೀಡ್ ರಿಂಕಲ್ಡ್ ಇದೆ, ರೌಂಡ್ ಇಲ್ಲ, ರಿಂಕಲ್ಡ್ ಇದೆ. ಹಾಗೆ F1 ಜನ್ರೇಷನಲ್ಲಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಂತ ಪ್ರೊಡ್ಯೂಸ್ ಆಗ್ತಾ ಇದೆ. ಇದ್ರದ್ದು ಶೇಪ್ ಹೇಗಿರ್ಬೋದು ಮ್ಯಾಮ್ ಅಂತ ನೀವು ಕೇಳಬಹುದು. ಇದ್ರದ್ದು ಶೇಪ್ ರೌಂಡ್ ಇದೆ. ಜೀನ್ ಒಂದೇ, ಎಫೆಕ್ಟ್ ಎರಡು. ಇಲ್ಲಿ ಕೂಡ ಜೀನ್ ಒಂದೇ, ಎಫೆಕ್ಟು ಸುಮಾರಿದೆ. ಪ್ಲಿಯೋಟ್ರೋಪಿ ಅಂತ ಇದನ್ನು ನಾವು ಹೇಳೋದು. ಓಕೆನಾ? ಈ ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀನಿ, ಆ್ಯಸ್ ಗಿವೆನ್ ಬೈ NCERT. ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಒಂದು ನಿಮಿಷ. ಓಕೆ, ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ. ಡಾಮಿನೆನ್ಸ್ ಇಸ್ ನಾಟ್ ಆನ್ ಆಟೋನೋಮಸ್ ಫೀಚರ್ ಆಫ್ ಅ ಜೀನ್. ಒಂದು ಜೀನ್ ಇಂಡಿಪೆಂಡೆಂಟ್, ಆಟೋನೋಮಸ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್. ಸೊ ಒಂದು ಇಂಡಿಪೆಂಡೆಂಟ್ ಫೀಚರ್ ಅಲ್ಲ ಜೀನ್ ಇದು. ಏನು? ಡಾಮಿನೆನ್ಸ್. ಓಕೆ, ಆರ್ ದ ಪ್ರಾಡಕ್ಟ್ ದಟ್ ಇಟ್ ಹ್ಯಾಸ್ ಇನ್ಫಾರ್ಮೇಷನ್ ಫಾರ್. ಆ ಜೀನಿಂದ ಪ್ರೊಡ್ಯೂಸ್ ಆಗಿರೋಂಥ ಪ್ರಾಡಕ್ಟನ್ನು ನೋಡಿದ್ರೆ ನೀವು, ಅದು ನಿಮಗೆ ನಾನು ಡಾಮಿನೆಂಟ್, ನಾನು ರಿಸೆಸಿವ್ ಅಂತ ಹೇಳಲ್ಲ. ಸೊ ನೀವು ಹೇಗೆ ಒಂದು ಕ್ಯಾರೆಕ್ಟರ್ ಡಾಮಿನೆಂಟ್ ಇದೆ ಅಥವಾ ರಿಸೆಸಿವ್ ಇದೆ ಅಂತ ಹೇಳ್ತೀರಾ? It depends as much on the gene product and the production of a particular phenotype from this product
as it does on the particular phenotype that we choose to examine. ನಾವು ಯಾವ ಕ್ಯಾರೆಕ್ಟರನ್ನು ಚೂಸ್ ಮಾಡ್ತಾ ಇದ್ದೀವಿ ಎಕ್ಸ್ಪ್ಲೇನ್ ಮಾಡೋಕ್ಕೆ, that will tell you if the character or the gene is dominant or not. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ನಾನು ಲಾರ್ಜ್ ಸ್ಟಾರ್ಚ್ ಗ್ರೇನ್ ಅಥವಾ ಸ್ಟಾರ್ಚ್ ಗ್ರೇನ್ ಇದು ಸೈಜನ್ನು ತಗೊಂಡ್ರೆ ನೀವು ಹೇಳ್ತೀರಾ ಮ್ಯಾಮ್ ದ ಜೀನ್ ಇಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್. ಯಾಕೆ? F1 ಜನ್ರೇಷನಲ್ಲಿ ನೋಡಿ ಮ್ಯಾಮ್, F1 ಜನ್ರೇಷನಲ್ಲಿ ನಮಗೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಸಿಕ್ತು. ಇದು ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅಲ್ವಾ, ಅಥವಾ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಇನ್ಹೆರಿಟೆನ್ಸ್ ಆಗುತ್ತೆ ಅಂತೀರ. ಅದೇ ನಾನು ನಿಮಗೆ ಸೀಡ್ ಶೇಪನ್ನು ತಗೊಳ್ಳಿ ಅಂತ ಹೇಳಿದ್ರೆ ನೀವೇನಂತೀರಾ? ರೌಂಡ್ ಇದೆ, ರಿಂಕಲ್ಡ್ ಇದೆ, ಆ್ಯಂಡ್ ನಮಗೆ F1 ಜನ್ರೇಷನಲ್ಲಿ ಕೂಡ ರೌಂಡ್ ಸಿಗ್ತಾ ಇದೆ ವಿಚ್ ರಿಸೆಂಬಲ್ಸ್ ದ ಡಾಮಿನೆಂಟ್ ಪೇರೆಂಟ್ ಅಂತ ಹೇಳ್ತೀರಾ. ಸೊ ದೇರ್ ಅಗೇನ್ ಯು ಆರ್ ಸ್ಟಡಿಂಗ್ ಡಾಮಿನೆಂಟ್ ರೆಸೆಸಿವ್. ಸ್ಟಾರ್ಚ್ ಗ್ರೇನ್ ತಗೊಂಡ್ರೆ ಇನ್ಕಂಪ್ಲೀಟ್ಲಿ ಡಾಮಿನೆನ್ಸ್. ಅದನ್ನೇ ಅವರು ಇಲ್ಲಿ ಹೇಳ್ತಾ ಇರೋದು. ಡಾಮಿನೆನ್ಸ್ ಅನ್ನೋದು ಇಂಡಿಪೆಂಡೆಂಟ್ ಫೀಚರ್ ಅಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಕ್ಯಾರೆಕ್ಟರ್ ಯು ಆರ್ ಗೋಯಿಂಗ್ ಟು ಎಕ್ಸಾಮಿನ್, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರೈಟ್, ಆಲ್ಸೋ ಟೇಕನ್ ಫ್ರಾಮ್ NCERT ಆ್ಯಂಡ್ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ. ರೈಟ್, ಮುಂದೆ ಹೋಗೋಣ. ಆ್ಯಂಡ್ ಲೆಟ್ ಅಸ್ ನಾವ್ ಟಾಕ್ ಅಬೌಟ್ ಮಲ್ಟಿಪಲ್ ಅಲೀಲ್ಸ್. ತುಂಬ ಸಿಂಪಲ್ ಆಗಿ ಬರೀ ನಿಮಗೆ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್ ಇಲ್ಲಿ ಮುಖ್ಯವಾಗಿರೋದು. ಅದನ್ನ ಏನು ಅಂತ ನೋಡೋಣ. ವೆನ್ ಒನ್ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಮೋರ್ ದೆನ್ 2 ಅಲೀಲ್ಸ್ ಇನ್ ಅ ಪಾಪ್ಯುಲೇಷನ್. ಯಾಕಿದು ಪಾಪ್ಯುಲೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ? ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಒಂದು ಪಾಪ್ಯುಲೇಷನಲ್ಲಿ ಒಂದು ಕ್ಯಾರೆಕ್ಟರಿಗೆ 2ರಿಂದ ಹೆಚ್ಚು ಅಲೀಲ್ಸ್ ಇದ್ದರೆ ಮಲ್ಟಿಪಲ್ ಅಲೀಲ್ಸ್ ಅಂತೀರ. ಯಾಕೆ? ಬಿಕಾಸ್ ರಿಮೆಂಬರ್ ಇನ್ ಅ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ನಮ್ಮ ಹತ್ರ 2 ಅಲೀಲ್ ಇರುತ್ತೆ. ಓಕೆ, ಮಲ್ಟಿಪಲ್ ಅಲೀಲಿಗೆ ಎಕ್ಸಾಂಪಲ್ ABO ಬ್ಲಡ್ ಗ್ರೂಪಿಂಗ್. ಸೊ ಈ ABO ಬ್ಲಡ್ ಗ್ರೂಪಿಂಗನ್ನು ತಗೊಂಡ್ರೆ ನಮ್ಮ ಹತ್ರ 3 ಅಲೀಲ್ಸ್ ಇವೆ. ಆದರೆ ನಾನು ಒಂದು ಹ್ಯೂಮನ್ ಬೀಯಿಂಗನ್ನು ತಗೊಂಡ್ರೆ ಅಂಥ ಹ್ಯೂಮನ್ ಬೀಯಿಂಗಲ್ಲಿ ಡಿಪೆಂಡಿಂಗ್ ಅಪಾನ್ ದ ಬ್ಲಡ್ ಗ್ರೂಪ್ ಈ 3ರಲ್ಲಿ 2 ಅಲೀಲ್ ಇರೋದು. ವೈ? ಬಿಕಾಸ್ ವಿ ಆರ್ ಡಿಪ್ಲಾಯ್ಡ್. ಅದೇ ನಾನು ಎಲ್ಲ ಸ್ಟೂಡೆಂಟ್ಸನ್ನು ಒಟ್ಟಿಗೆ ಹಾಕ್ಕೊಂಡು ನಿಮ್ಮ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿ ಅಲೀಲ್ಸ್ ಯಾವುದು ಅಂತ ನಾವು ಚೆಕ್ ಮಾಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ನಡೆಸಿದ್ರೆ ನನಗೆ ನನ್ನ ಎಲ್ಲ ಸ್ಟೂಡೆಂಟ್ಸಲ್ಲಿ ಆ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿದ್ರೆ 3 ಅಲೀಲ್ ಸಿಗುತ್ತೆ. ಬಟ್ ನಾನು ಒಂದು ಸ್ಟೂಡೆಂಟನ್ನು ತಗೊಂಡು ಅವ್ರ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿದ್ರೆ ನಂಗೆ 2 ಅಲೀಲ್ ಸಿಗೋದು. ಸೊ ಪಾಪ್ಯುಲೇಷನಲ್ಲಿ 3 ಅಲೀಲ್ ಇದೆ, ಬಟ್ ಒಂದು ಆರ್ಗ್ಯಾನಿಸಮಲ್ಲಿ 2 ಇರೋದು ಬಿಕಾಸ್ ದಟ್ ಆರ್ಗ್ಯಾನಿಸಮ್ ಇಸ್ ಡಿಪ್ಲಾಯ್ಡ್. ಓಕೆ, ಹಾಗೆ ಇದನ್ನು ನಾವು ಮಲ್ಟಿಪಲ್ ಅಲೀಲ್ಸ್ ಇನ್ ಅ ಪಾಪ್ಯುಲೇಷನ್ ದೇರ್ ಶುಡ್ ಬಿ ಮೋರ್ ದೆನ್ 2 ಅಲೀಲ್ಸ್ ಫಾರ್ ಅ ಕ್ಯಾರೆಕ್ಟರ್. ಇದಕ್ಕೆ ತುಂಬ ಒಳ್ಳೆ ಉದಾಹರಣೆ ABO ಬ್ಲಡ್ ಗ್ರೂಪಿಂಗ್. ABO ಬ್ಲಡ್ ಗ್ರೂಪಿಂಗ್ ಕೋಡಾಮಿನೆನ್ಸಲ್ಲಿ AB ಬ್ಲಡ್ ಗ್ರೂಪಿಂಗ್ ಮಾತ್ರ. ನಾನು ಎಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀವು ಇಂಪಾರ್ಟೆನ್ಸ್ ಕೊಡಿ. ಓಕೆ, ಇದಾಯಿತು. ಸೊ ಟಿಲ್ ನಾವು ವಿ ವರ್ ಟಾಕಿಂಗ್ ಅಬೌಟ್ ಮೊನೋಹೈಬ್ರಿಡ್ ಕ್ರಾಸ್. ಇವಾಗ ನಾವು ಮಾತಾಡಬೇಕಾಗಿರೋದು ಅಬೌಟ್ ಡೈಹೈಬ್ರಿಡ್ ಕ್ರಾಸ್. ರೈಟ್? ಎಸ್. ಸೊ ಇವತ್ತು ಏನಾಗಿದೆ, ನಾವು ಮೊನೋಹೈಬ್ರಿಡ್ ಕ್ರಾಸ್ ಕಂಪ್ಲೀಟ್ ಮಾಡಾಗಿದೆ ಆ್ಯಂಡ್ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಡೈಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಮಾತಾಡೋಣ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಮೊನೋಹೈಬ್ರಿಡ್ ಕ್ರಾಸ್. ಮೊನೋಹೈಬ್ರಿಡ್ ಕ್ರಾಸಲ್ಲಿ ಅಥವಾ ಸಿಂಗಲ್ ಜೀನ್ ಇನ್ಹೆರಿಟೆನ್ಸಲ್ಲಿ ನಾವು ಒಂದೇ ಜೀನ್ ಇನ್ಹೆರಿಟೆನ್ಸ್ ಆ್ಯಂಡ್ ಅದ್ರ ಬಿಹೇವಿಯರ್ ಬಗ್ಗೆ ಮಾತಾಡ್ತೀವಿ. ಇವಾಗ ಇಲ್ಲಿ ನಾವು ಮಾತಾಡ್ತಿರೋದು 2 ಜೀನ್ ಇನ್ಹೆರಿಟೆನ್ಸ್ ಬಗ್ಗೆ, 2 ಜೀನ್ ಬಿಹೇವಿಯರ್ ಬಗ್ಗೆ ಮಾತಾಡಬೇಕು. ಅಗೇನ್ ದಿಸ್ ಇಸ್ ಒನ್ ವರ್ಕ್ ದಟ್ ಮೆಂಡೆಲ್ ಹ್ಯಾಸ್ ಆಲ್ರೆಡಿ ಡನ್. ಮೆಂಡೆಲ್ ಮಾಡಿರುವಂಥ ಕೆಲಸವನ್ನು ನಾವು ಬರೀ ಇವತ್ತು ಓದ್ತಾ ಇದ್ದೀವಿ. ಅವ್ರ ಕಷ್ಟ ಬರೋದೆಲ್ಲ ಬಂದಾಗಿದೆ. ಸೊ ನಾವು ಲೆಟ್ಸ್ ಸಿ ವಾಟ್ ಇಸ್ ಡೈಹೈಬ್ರಿಡ್ ಕ್ರಾಸ್. ಸೊ ನಾನು ಹೇಳ್ದಂಗೆ ದೇರ್ ಆರ್ ಬೇಸಿಕ್ಲಿ 2 ಜೀನ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಅದರಿಂದಾಗಿ 2 genes controlling 2 different characters are studied in a dihybrid cross ಅಂತ ಹೇಳ್ತೀವಿ. ಓಕೆ, ನಾವು ಮೆಂಡಲ್ ಪೀ ಪ್ಲಾಂಟ್ ಮೇಲೆ ಈ ಎಕ್ಸ್ಪೆರಿಮೆಂಟನ್ನು ನಡೆಸಬೇಕಾದ್ರೆ ಯಾವ ಪರ್ಟಿಕ್ಯುಲರ್ ಕ್ಯಾರೆಕ್ಟರನ್ನು ತಗೊಂಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಅವ್ರು ತಗೊಂಡಿರೋದು ಸೀಡ್ ಇದು ಕಲರ್ ಮತ್ತು ಸೀಡ್ ಇದು ಶೇಪ್. ಸೀಡ್ ಕಲರ್ ತಗೊಂಡ್ರು, ಸೀಡ್ ಶೇಪ್ ತಗೊಂಡ್ರು, ಕರೆಕ್ಟ್ ಅಲ್ವಾ? ಸೀಡ್ ಕಲರಲ್ಲಿ ಇದ್ದಂಥ ವೇರಿಯೇಷನ್ ಏನೆಲ್ಲ ಆ್ಯಂಡ್ ಸೀಡ್ ಶೇಪಲ್ಲಿ ಇದ್ದಂಥ ವೇರಿಯೇಷನ್ ಯಾವುದೆಲ್ಲ ಅಂತ ನೋಡೋಣ. ಸೊ ನಮಗೆ ಇಲ್ಲಿ ಯೆಲ್ಲೋ ಇತ್ತು
ಆ್ಯಂಡ್ ಅದ್ರ ಜೊತೆ ಗ್ರೀನ್ ಇತ್ತು. ಆಲ್ರೆಡಿ ನಾವು ಆ ಚಾರ್ಟಲ್ಲಿ ನೋಡಾಗಿದೆ ದಟ್ ಯೆಲ್ಲೋ ಇಸ್ ಡಾಮಿನೆಂಟ್ ಓವರ್ ಗ್ರೀನ್ ಅಂತ. ಹಾಗೆ ಸೀಡ್ ಶೇಪಿಗೆ ಬಂದಾಗ 2 ಶೇಪ್ ಇತ್ತು, ಒಂದು ರೌಂಡ್ ಆ್ಯಂಡ್ ಅದರ ಆಪೋಸಿಟ್ ಆಗಿ ರಿಂಕಲ್ಡ್. ಇದು ಕೂಡ ನಾವು ನೋಡಾಗಿದೆ ರೌಂಡ್ ಇಸ್ ಡಾಮಿನೆಂಟ್ ಓವರ್ ರಿಂಕಲ್ಡ್ ಅಂತ, ರೌಂಡ್ ಇಸ್ ಡಾಮಿನೆಂಟ್ ಓವರ್ ರಿಂಕಲ್ಡ್ ಅಂತ. ಸೊ ಈ 2 ಕ್ಯಾರೆಕ್ಟರ್ಸನ್ನು ಓದಬೇಕಾದ್ರೆ ಮೆಂಡಲ್ 2 ಜೀನನ್ನು ಸೆಲೆಕ್ಟ್ ಮಾಡಿದರು. ಅದಕ್ಕೋಸ್ಕರ ಡೈ ಹೈಬ್ರಿಡ್ ಕ್ರಾಸ್ ಅವ್ರು ಮಾಡಿದಂಥ ಎಕ್ಸ್ಪೆರಿಮೆಂಟ್ ವಾಸ್ ಸೇಮ್ ಆಸ್ ಇನ್ ಮೊನೋಹೈಬ್ರಿಡ್ ಕ್ರಾಸ್. ಮೊನೋಹೈಬ್ರಿಡ್ ಕ್ರಾಸಲ್ಲಿ ಏನು ಮಾಡ್ತಾರೆ ಅವರು, ಕ್ರಾಸ್ ಬ್ರೀಡಿಂಗ್ ಮಾಡ್ತಾರೆ. F1 ಜನ್ರೇಷನ್ ಸಿಗುತ್ತೆ. F1 ಜನ್ರೇಷನಲ್ಲಿ ಹುಟ್ಟಿರುವಂಥ ಗಿಡಗಳೇನಿವೆ ಅದನ್ನು ಸೆಲ್ಫ್ ಪಾಲಿನೇಷನ್ ಮಾಡಿಸ್ತಾರೆ. ಅದೇ ಇಲ್ಲಿ ಕೂಡ ನಡೆದಿರೋದು. ಸೇಮ್ ಎಕ್ಸ್ಪೆರಿಮೆಂಟ್, ಅದೇ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಅಫ್ಕೋರ್ಸ್ ಬಿಕಾಸ್ ಹಿ ಸ್ಟಡಿಂಗ್ 2 ಜೀನ್ಸ್, ಸಿಕ್ಕಿರುವಂಥ ರೇಷಿಯೋ ವೇರಿ ಆಗೇ ಆಗುತ್ತೆ. ಆ್ಯಂಡ್ ಆ ರೇಷಿಯೋ ಯಾವುದು ಅಂತ ನೋಡೋಣ. ಇಲ್ಲಿ ನೀವು ನೋಡಬಹುದು ಫಿನೋಟಿಪಿಕ್ ರೇಷಿಯೋ ಬಂದಾಗ 9:3:3:1, 9:3:3:1 ಅಂತ ಇದೆ. ನಿಮ್ಗೊಂದು ಶಾರ್ಟ್ ಟ್ರಿಕ್ ಅಥವಾ ಟಿಪ್ ಕೊಡ್ತೀನಿ. ಈ 9:3:3:1 ಏನಿದೆ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ಆಫ್ 3:1. 3:1 ಅನ್ನ ನೀವು ಸ್ಕ್ವೇರ್ ಮಾಡಿದ್ರೆ ನಿಮಗೆ 9:3:3:1 ಸಿಗುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಮೊನೋಹೈಬ್ರಿಡ್ ಕ್ರಾಸ್ 2 ಸರಿ ಮಾಡ್ದಂಗೆ. ಬಟ್ ಅಫ್ಕೋರ್ಸ್ ಇಲ್ಲಿ 2 ಜೀನನ್ನು ಒಟ್ಟಿಗೆ ಕ್ರಾಸ್ ಮಾಡಿ ಅದರಿಂದ ಬರುವಂಥ ಒಬ್ಸರ್ವೇಷನ್ಸನ್ನು ಅವರು ಕೊಡ್ತಾ ಇದ್ದಾರೆ. ಯಾರು, ಮೆಂಡಲ್ ಕೊಡ್ತಾ ಇದ್ದಾರೆ. ಸೊ 9:3:3:1 ಇಸ್ ದ ಫಿನೋಟಿಪಿಕ್ ರೇಷಿಯೋ. ಇದು ಕೂಡ ನಾನು ಹೇಳಿದ್ದೀನಿ, ಫಿನೋಟಿಪಿಕ್ ರೇಷಿಯೋ ಇಸ್ ಆಲ್ವೇಸ್ ವೇ ಮೋರ್ ಇಂಪಾರ್ಟೆಂಟ್ ದನ್ ಜೀನೋಟಿಪಿಕ್ ರೇಷಿಯೋ. ನಿಮಗೆ ಒಂದು ಜೀನ್ ಬಿಹೇವಿಯರ್ ಬಗ್ಗೆ ಯಾವ ರೇಷಿಯೋ ಹೇಳುತ್ತೆ ಅಂತ ಕ್ವೆಶನ್ ಕೇಳಿದ್ರೆ ನಿಮ್ಮ ಆನ್ಸರ್ ಪಟ್ ಅಂತ ಫಿನೋಟಿಪಿಕ್ ರೇಷಿಯೋ ಬರಬೇಕು, ನಾಟ್ ಜಿನೋಟಿಪಿಕ್ ರೇಷಿಯೋ. ಸೊ ಫಿನೋಟಿಪಿಕ್ ರೇಷಿಯೋ ಇಸ್ 9:3:3:1. ಈ 9:3:3:1 ಅಂದರೆ ಯಾವ ಫಿನೋಟೈಪ್ ಅಂತ ನಾವು ನೋಡಬೇಕು. ಸೊ ಲೆಟ್ಸ್ ಸಿ. 9 ಇಸ್ ನಥಿಂಗ್ ಬಟ್ ರೌಂಡ್ ಯೆಲ್ಲೋ. 2 ಡಾಮಿನೆಂಟ್ ಕ್ಯಾರೆಕ್ಟರ್ ಇಲ್ಲಿ. ರೌಂಡ್ ಗ್ರೀನ್ ಇಸ್ 3, wrinkled yellow is 3 and wrinkled green 2 ರಿಸೆಸಿವ್ ಕ್ಯಾರೆಕ್ಟರ್ ಇಲ್ಲಿ 1 ಅಂತ ನಾವು ಹಾಕಿದೀವಿ ಫಾರ್ ಫಿನೋಟಿಪಿಕ್ ರೇಷಿಯೋ. ಒಂದು ನೆನ್ಪಿಟ್ಕೊಳ್ಳಿ, 9 ಫಸ್ಟ್ ಅಲ್ಲಿ ಬರುವಂಥ 9 ಮತ್ತೆ ಲಾಸ್ಟ್ ಅಲ್ಲಿ ಬರುವಂಥ 1 ಅನ್ನ ನೀವು ಪೇರೆಂಟಲ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕೆ? ಬಿಕಾಸ್ ವೆನ್ ಯು ಸ್ಟಾರ್ಟ್ ವಿತ್ ದ ಕ್ರಾಸ್, ನೀವು ಕ್ರಾಸ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಯಾವುದೆಲ್ಲ ತಗೊಂತಾ ಇದ್ದೀರಾ, ರೌಂಡ್ ಯೆಲ್ಲೋ ಅಂತ ಒಂದು ಪ್ಲಾಂಟ್ ತಗೊಂತೀರಾ, ರಿಂಕಲ್ಡ್ ಗ್ರೀನ್ ಅಂತ ಇನ್ನೊಂದು ಪ್ಲಾಂಟ್ ತಗೊಂತೀರಾ. ಸೊ 9:3:3:1 ಅಲ್ಲಿ 9 ಮತ್ತೆ 1 ಏನು, ದೇ ಆರ್ ನಥಿಂಗ್ ಬಟ್ ಪೇರೆಂಟಲ್ ಕ್ಯಾರೆಕ್ಟರ್ಸ್. ಸರಿನಾ? 3:3 ಅಂತ ಏನಿದೆ, 3:3 ಅಂತ ಏನಿದೆ ಅದು ನಾನ್ ಪೇರೆಂಟಲ್ ಕ್ಯಾರೆಕ್ಟರ್. ಯಾಕೆ ಮ್ಯಾಮ್ ನಾನ್ ಪೇರೆಂಟಲ್ ಅಂತ ಇದ್ದೀರಾ ಅಂತ ನೀವು ಕೇಳಬಹುದು. ನೋಡಿ, ರೌಂಡ್ ಮತ್ತೆ ಗ್ರೀನ್ ಅನ್ನೋ ಕಾಂಬಿನೇಷನ್ ನಾವು ಪೇರೆಂಟಲ್ ಅಲ್ಲಿ ಅಂದ್ರೆ ಪೇರೆಂಟ್ ಪ್ಲಾಂಟ್ ಅಲ್ಲಿ ನೋಡೇ ಇಲ್ಲ. ಇಟ್ಸ್ ಅ ರಿಲೇಟಿವ್ಲಿ ಅಥವಾ ಇಟ್ಸ್ ಅ ಕಂಪ್ಯಾರಿಟಿವ್ಲಿ ನ್ಯೂ ಕಾಂಬಿನೇಷನ್. ಇವುಗಳನ್ನು ನೀವು ಹೈಬ್ರಿಡ್ ಅಂತ ಕೂಡ ಕರಿಬಹುದು, ಅಥವಾ ನಾನು ಬರ್ದಂಗೆ ನಾನ್ ಪೇರೆಂಟಲ್ ಫಿನೋಟೈಪ್ ಅಂತ ಕೂಡ ಕರಿಬಹುದು. ರಿಂಕಲ್ಡ್ ಯೆಲ್ಲೋ ಅನ್ನೋ ಕಾಂಬಿನೇಷನ್ ಕೂಡ ಪೇರೆಂಟಲ್ಲಿ ಇರಲೇ ಇಲ್ಲ. ಕರೆಕ್ಟ್ ಅಲ್ವಾ? ಎಸ್. ಸೊ ನೌ ಲೆಟ್ ಅಸ್ ಕಮ್ ಆನ್ ಟು ದ ಲಾಸ್ ಬೇಸ್ಡ್ ಆನ್ ಡೈಹೈಬ್ರಿಡ್ ಕ್ರಾಸ್. ಯಾವ ಲಾ? ದಟ್ ವಾಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಯಾವ ಲಾ ಅನ್ನ ತಗೊಂಡಿದ್ದಾರೆ ಅವರು? ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನ ತಗೊಂಡಿರೋದು. ಈ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದ್ರೆ ಏನು? ನಾವು ಲಾ ಆಫ್ ಸೆಗ್ರಿಗೇಷನ್ ಕಲ್ತಾಗಿದೆ. ನಾವು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ನೋಡೋಣ ಏನು ಅಂತ, ವಾಟ್ ಇಸ್ ಇಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ ಅನ್ನ ನನ್ನ ಜೊತೆ ಓದಿ ರಿಪೀಟ್ ಮಾಡಿ. ಓಕೆ. ವೆನ್ 2 pairs ಆಫ್ ಟ್ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಸರಿ, ಟ್ರೇಟ್ಸ್ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಇದ್ರೆ ಈ ಟ್ರೇಟ್ಸ್ ಅನ್ನ ಅಲೀಲ್ ಅನ್ನೋ ವರ್ಡ್ ಜೊತೆ ಕೂಡ ನೀವು ರೀಪ್ಲೇಸ್ ಮಾಡಬಹುದು. ಸೊ ವೆನ್ 2 pairs ಆಫ್ ಟ್ರೇಟ್ಸ್ ಅಥವಾ ಅಲೀಲ್ಸ್ ಆರ್ ಕಂಬೈನ್ಡ್ ಇನ್ a hybrid, segregation of 1 pair of character
is. Okay, segregation of one pair of ಕ್ಯಾರೆಕ್ಟರ್ ಅನ್ನ ನೀವು ಬೇಕಂದ್ರೆ ಜೀನ್ಸ್ ಜೊತೆ ರಿಪ್ಲೇಸ್ ಮಾಡಬಹುದು. ಈಸ್ ಇಂಡಿಪೆಂಡೆಂಟ್ ಆಫ್ ದ ಅದರ್ ಪೇರ್ ಆಫ್ ಕ್ಯಾರೆಕ್ಟರ್ಸ್, ಅಥವಾ ಅಗೇನ್ ಇದನ್ನ ನೀವು ಜೀನ್ಸ್ ಅಂತ ಹಾಕಬಹುದು. ಅಂದ್ರೆ ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ. ಆಸ್ ಗಿವನ್ ಬೈ ಮೆಂಡಲ್ ಏನ್ ಮಾಡ್ತಾರೆ, ರೌಂಡ್ ಯೆಲ್ಲೋ ಅಂತ ಪ್ಲಾಂಟ್ ಅನ್ನ ತಗೊಂಡು ಅದನ್ನ ರಿಂಕಲ್ಡ್ ಗ್ರೀನ್ ಜೊತೆ ಕ್ರಾಸ್ ಮಾಡ್ತಾರೆ. ಇವ್ರಿಗೆ ಸಿಕ್ಕಿರುವಂತಹ F1 ಜನರೇಷನ್ ಅಲ್ಲಿ ನೀವು ಆರ್ ಅನ್ನ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ನೋಡ್ತೀರಾ ಅಂಡ್ ವೈ ಅನ್ನ ಕೂಡ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ನೋಡ್ತೀರಾ. ಈ F1 ಜನರೇಷನ್ ಅನ್ನ ನಾವು ರೌಂಡ್ ಯೆಲ್ಲೋ ಅಂತ ಕರಿತೀವಿ. ಸರಿ, ಇಷ್ಟಂತೂ ಅರ್ಥ ಆಯ್ತು. ಇವಾಗ ಈ F1 ಜನರೇಷನ್ ಅಲ್ಲಿ ಹುಟ್ಟಿರುವಂತಹ ಗಿಡ ಏನಿದೆ, ವಿಚ್ ಹ್ಯಾಸ್ ರೌಂಡ್ ಅಂಡ್ ಯೆಲ್ಲೋ ಫಿನೋಟೈಪ್, ಅದರ ಜೀನೋಟೈಪ್ ಇಸ್ ಆಕ್ಚುಲಿ ಹೆಟ್ರೋಸೈಗಸ್. ಓಕೆ, ಇದು ನಮ್ಗೆ ಇವಾಗ ಗೊತ್ತಿದೆ, ಆವಾಗ ಅಫ್ಕೋರ್ಸ್ ಮೆಂಡಲಿಗೆ ಗೊತ್ತಿರಲಿಲ್ಲ. ಈ ರೌಂಡ್ ಯೆಲ್ಲೋ ಅನ್ನೋ ಒಂದು ಜೀನೋಟೈಪ್ ಏನಿದೆ, ದಟ್ ಇಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಇದನ್ನ ನಾನು ತಗೊಂಡ್ರೆ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಪ್ಲಾಂಟ್ ಅನ್ನ ನಾನು ಸೆಲ್ಫ್ ಪಾಲಿನೇಟ್ ಆಗಕ್ ಬಿಟ್ರೆ ಇದರಲ್ಲಿ ಫಾರ್ಮೇಶನ್ ಆಗುವಂತಹ ಗೆಮೀಟ್ ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ ಅದು ಹೇಗಿರಬಹುದು ನೋಡಿ. ಆರ್ ಜೊತೆ ವೈ ಬರಬೇಕು. ಸೊ ವಿತ್ R1 ವೈ ಶುಡ್ ಕಮ್. ಆರ್ ಅಂಡ್ ಆರ್ ವಿಲ್ ನೆವರ್ ಕಮ್ ಟುಗೆದರ್. ಅಗೇನ್ ಇಲ್ಲಿ ನಮಗೆ ಅಪ್ಲೈ ಆಗೋದು ಮಿಯೋಸಿಸ್ ಅಲ್ಲಿ ಬರುವಂತ ಅನಾಫೇಸ್ 1. ಸೊ ಆರ್ ಅಂಡ್ ಕ್ಯಾಪಿಟಲ್ ವೈ ಇದು ಒಂದು ಕಾಂಬಿನೇಷನ್ ಪಾಸಿಬಲ್ ಇದೆ ಗೆಮೀಟ್ ಅಲ್ಲಿ. ಯಾಕೆ ಮ್ಯಾಮ್ ಎಲ್ಲ ಆಲ್ಫಾಬೆಟ್ಸ್ ಹಾಕಿಲ್ಲ, ಬರೀ ಎರಡೇ ಹಾಕಿದೀರಾ ನೀವು ಅಂತ ಕೇಳ್ತೀರಾ. ಅಗೇನ್ ದ ಸೇಮ್ ಲಾಜಿಕ್. ಯಾವ ಲಾಜಿಕ್ ಅದು? ದ್ಯಾಟ್ ಇನ್ ಗೆಮೀಟ್ ಫಾರ್ಮೇಶನ್ ಮಿಯೋಸಿಸ್ ಅಕರ್ಸ್ ಅಂಡ್ ನಾಟ್ ಮೈಟೋಸಿಸ್ ಅಲ್ವಾ. ಮಿಯೋಸಿಸ್ ಅಲ್ಲಿ ಏನಾಗುತ್ತೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸೆಪರೇಷನ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ನಂಬರ್ ರೆಡ್ಯೂಸಸ್ ಬೈ ಹಾಫ್. ಕರೆಕ್ಟ್ ಅಲ್ವಾ. ಸೊ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್ ಅಲ್ಲಿ ಒಂದು ಪೇರ್ ಆಫ್ ಕ್ರೋಮೋಸೋಮ್, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಕ್ರೋಮೋಸೋಮ್ ಮಾತ್ರ ಮಿಯೋಸಿಸ್ ಅಲ್ಲಿ ಗೆಮೀಟ್ ಒಳಗಡೆ ಮೂವ್ಮೆಂಟ್ ಅನ್ನ ತೋರಿಸುತ್ತೆ. ಹಾಗೆ ಇನ್ನೊಂದು ಕಾಂಬಿನೇಷನ್ ಯಾವುದು ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ವೈ, ಅಂಡ್ ಇನ್ನೊಂದು ಸ್ಮಾಲ್ ಆರ್ ಅಂಡ್ ಕ್ಯಾಪಿಟಲ್ ವೈ, ಅಂಡ್ ಮತ್ತೊಂದು ಸ್ಮಾಲ್ ಆರ್ ಅಂಡ್ ಕ್ಯಾಪಿಟಲ್ ವೈ. ಈ 4 ಟೈಪ್ ಆಫ್ ಗೆಮೀಟ್ಸ್, ಒತ್ತಿ ಹೇಳ್ತಾ ಇದ್ದೀನಿ, ಟೈಪ್ ಆಫ್ ಗೆಮೀಟ್ಸ್. I am not saying 4 gametes are formed. I am saying 4 types of gametes are formed ಅಂತ ಹೇಳ್ತಾ ಇದ್ದೀನಿ. ಈ ಟೈಪ್ಸ್ ಆಫ್ ಗೆಮೀಟ್ಸ್ 4 ನಾನು ಏನು ಬರ್ದಿದ್ದೀನಿ ಅದ್ರಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇವೆ. ಕರೆಕ್ಟ್, ದರ್ ಆರ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಅಲೀಲ್ಸ್ ಅಂತ ಹೇಳ್ಬಹುದು. ಕರೆಕ್ಟ್ ಅಲ್ವಾ. ನಾವು ದ ಕ್ಯಾಪಿಟಲ್ ಆರ್ ದಟ್ ಇಸ್ ದೇರ್, ಅದು ಏನು, ನಾನು ಡಾಮಿನೆಂಟ್ ಕ್ಯಾರೆಕ್ಟರ್, ಸೊ ನಾನು ಎಲ್ಲೋ ಜೊತೆ ಮಾತ್ರ ಸೆಗ್ರಿಗೇಟ್ ಆಗಿ ಗೆಮೀಟ್ ಒಳಗಡೆ ಹೋಗ್ತೀನಿ ಅಂತ ಹೇಳುತ್ತಾ? ಇಲ್ಲ, ಹೇಳಲ್ಲ. ಹಾಗೆ ಸ್ಮಾಲ್ ಆರ್ ವಿಲ್ ನಾಟ್ ಟೆಲ್ ದಟ್ ನಾನು ಐ ಆಮ್ ರೆಪ್ರೆಸೆಂಟಿಂಗ್ ರಿಂಕಲ್ಡ್, ಸೊ ನಾನು ಗ್ರೀನ್ ಇಸ್ ರಿಸೆಸಿವ್ ಕ್ಯಾರೆಕ್ಟರ್, ಅದ್ರ ಜೊತೆ ಮಾತ್ರ ಗೆಮೇಟಿಗೆ ಎಂಟ್ರಿ ಹೊಡಿತೀನಿ ಅಂತ ಹೇಳುತ್ತಾ? ಇಲ್ಲ. ಸೊ ದರ್ ಇಸ್ ಅನ್ ಈಕ್ವಲ್ ಚಾನ್ಸ್ ಆಫ್ ಎನಿ ಒನ್ ಆಫ್ ದ ಟೈಪ್ ಆಫ್ ಗೆಮೀಟ್ಸ್ ಬೀಂಗ್ ಫಾರ್ಮ್ಡ್. ಸೊ ಆರ್ ಇಸ್ ಇಂಡಿಪೆಂಡೆಂಟ್ ಆಫ್ ವಾಟ್ ಎವರ್ ಟೈಪ್ ಆಫ್ ವೈ ಇಟ್ ಈಸ್ ಗೆಟಿಂಗ್ ಟು ಪೇರ್ ವಿತ್ ಇನ್ ಅ ಗೆಮೀಟ್. ಇದನ್ನ ನೀವು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕರೆಯೋದು. ಕರೆಕ್ಟ್ ಅಲ್ವಾ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ತಿರ್ಗಾ ಓದೋಣ. ವೆನ್ 2 pairs of traits are combined in a hybrid, segregation of one pair of character is independent of the other pair of character ಅಂತ ಮೆಂಡಲ್ is basically saying this through his dihybrid cross. ಸರಿನಾ. ಇಲ್ಲಿ ಫಿನೋಟೈಪಿಕ್ ರೇಷಿಯೋಸ್ ಅನ್ನ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಮರಿಬಾರ್ದು. ಅಫ್ಕೋರ್ಸ್ ನೀವು ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ನಾವು ಡೈಹೈಬ್ರಿಡ್ ಕ್ರಾಸ್ ಮಾಡಬೇಕಾದ್ರೆ ಪ್ಯುನೆಟ್ ಸ್ಕ್ವೇರ್ ಅಥವಾ ಪನೆಟ್ ಸ್ಕ್ವೇರ್ ಅಂತ ಏನು ಕರಿತೀವಿ, ಅಲ್ಲಿ ನಮಗೆ 16 ಬಾಕ್ಸಸ್ ಅಥವಾ ಸ್ಕ್ವೇರ್ಸ್ ಅನ್ನ ಕೊಟ್ಟಿದ್ದಾರೆ. ಮಕ್ಕಳೇನು ಅನ್ಕೊಂತಾರೆ, ಓಕೆ ಮೆಂಡಲಿಗೆ ಬರೀ 16 ಪ್ಲಾಂಟ್ ಸಿಕ್ಕಿರೋದು ಅಂತ. ಅದು ತಪ್ಪು ಎಸಂಪ್ಷನ್. ಮೆಂಡಲಿಗೆ F2 ಜನರೇಷನ್ ಅಲ್ಲಿ 1000 ಗಟ್ಟಲೆ ಪ್ಲಾಂಟ್ ಸಿಕ್ಕಿದೆ. ಅದನ್ನ ಅವ್ರು ಕೌಂಟ್ ಮಾಡಿದಾಗ ಅದರ ಫಿನೋಟಿಪಿಕ್ ರೇಷಿಯೋ ಏನಿದೆ ದ್ಯಾಟ್ ವಾಸ್ 9:3:3:1. ಸರಿನಾ. he did not get 16 number of plants, he got 16 types of phenotype in a population of thousands of plants in F2 generation.
ಸ್ಟಾಪ್ ಮಾಡ್ತಾ ಇದ್ದೀನಿ ಈ ಸೆಂಟೆನ್ಸ್ ಅರ್ಥ ಆಗಲಿ ಅಂತ. ಅರ್ಥ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ರಿವೈಂಡ್ ಮಾಡಿ ತಿರ್ಗಾ ಕೇಳಿ. ಓಕೆ, ಡೌಟ್ ಇದ್ದರೆ ಅಫ್ಕೋರ್ಸ್ ಕಮೆಂಟ್ಸಲ್ಲಿ ಕೇಳಿ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಸೊ ವಿತ್ ದ್ಯಾಟ್ ವಿ ಫಿನಿಶ್ ವಾಟ್ ಎವರ್ ವಾಸ್ ಡನ್ ಬೈ ಮೆಂಡಲ್. ಮೆಂಡಲ್ ನಮಗೆ ಕಲಿಸಿರುವಂಥ ಪಾಠ ಒಬ್ಸರ್ವೇಷನ್ ಅಲ್ಲಿಗೆ ಮುಕ್ತಾಯ ಆಯಿತು. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಬಿಗಿನ್ ವಿತ್ ಎವ್ರಿಥಿಂಗ್ ಪೋಸ್ಟ್ ಮೆಂಡಲ್. ಮೆಂಡಲ್ ಮಾಡಿರೋಂಥ ಕೆಲಸದಾದ ನಂತರ ಜೆನೆಟಿಕ್ಸ್ ಹೇಗೆ ಗ್ರೋ ಆಯಿತು. ಓಕೆ, ಆ್ಯಂಡ್ ಆ ಪರ್ಟಿಕ್ಯುಲರ್ ಗ್ರೋತಲ್ಲಿ ಮೆಂಡಲಿದ್ ಕೈವಾಡ ಏನಿದೆ ಅಂತ ಕಲಿಬೇಕು. ಕೈವಾಡ ಅಂತ ಹೇಳಿದ್ರೆ ಅವ್ರು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ಸಲ್ಲಿ ಆ ಪ್ರಿನ್ಸಿಪಲ್ಸ್ ಏನಿದೆ ಅವುಗಳನ್ನು ನಾವು ಹೇಗೆ ಯೂಸ್ ಮಾಡಿಕೊಂಡು ವಿವ್ ಡೆವಲಪ್ ದಿಸ್ ಬ್ಯೂಟಿಫುಲ್ ಫೀಲ್ಡ್ ಕಾಲ್ಡ್ ಎಸ್ ಜೆನೆಟಿಕ್ಸ್ ಅಂತ ನೋಡಬೇಕು. ರೈಟ್, ನಾ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ ಮುಂದೆ. ಓಕೆ, ಅಗೇನ್ ಏನು ಗೊತ್ತಾ, ಸ್ಟೇಟ್ಮೆಂಟ್ಸ್ ತುಂಬ ಉದ್ದ ಇದೆ. ಓಕೆ, ಹೆಡ್ಡಿಂಗ್ಸ್ ಅನ್ನು ಉದ್ದವಾಗಿ ಕೊಟ್ಟಿರ್ತಾರೆ, ಮಕ್ಕಳಿಗೆ ಏನು ಹೆಡ್ಡಿಂಗೇ ಅರ್ಥ ಆಗಿಲ್ಲ, ಸಿಂಪ್ಲಿ ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ನಾವು ಫಸ್ಟ್ ಹೆಡ್ಡಿಂಗ್ ಅರ್ಥ ಮಾಡ್ಕೊಳ್ಳೋಣ. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದರೆ ಏನು ಅಂತ ಗೊತ್ತು, ಥಿಯರಿ ಅಂದರೆ ಏನು ಅಂತ ಗೊತ್ತು. ಈ ಕ್ರೋಮೋಸೋಮಲ್ ಅಂತ ಯಾಕೆ ಸೇರಿಸಿದರೆ, ಇನ್ಹೆರಿಟೆನ್ಸ್ ಆಗಬೇಕಾದ್ರೆ ಕ್ರೋಮೋಸೋಮ್ಸ್ ಇದು ಬಿಹೇವಿಯರನ್ನು ನಾವು ಕಲಿಬೇಕು. ಆ್ಯಂಡ್ ಆ ಕ್ರೋಮೋಸೋಮಲ್ ಬಿಹೇವಿಯರ್ ಮತ್ತು ಇನ್ಹೆರಿಟೆನ್ಸ್ ಹೇಗೆ ಒಟ್ಟಿಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದೆ ಅಂತ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಟ್ ಇದಕ್ಕಿಂತ ಮುಂಚೆ ಕೆಲವು ಇನ್ಫಾರ್ಮೇಷನ್ಗಳಿವೆ, ಅದನ್ನು ನೋಟ್ ಮಾಡ್ಕೊಳ್ಳೋಣ. ಅಗೇನ್ ಐ ಹ್ಯಾವ್ ಟೇಕನ್ ಆಲ್ ಆಫ್ ದಿಸ್ ಫ್ರಮ್ NCERT. ನಮಗೆ ಬಯಾಲಜಿಯಲ್ಲಿ NCERT ತುಂಬ ಇಂಪಾರ್ಟೆಂಟ್, ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್, ವರ್ಡ್ ಬೈ ವರ್ಡ್. ಓಕೆ, Mendel published his work on inheritance of characters in 1865. ಮ್ಯಾಮ್ ಇಯರ್ ನೆನ್ಪಿಟ್ಕೊಳ್ಬೇಕಾ? ಎಸ್, ದ ಆನ್ಸರ್ ಇಸ್ ಎಸ್. ಇಯರನ್ನು ನೆನ್ಪಿಟ್ಕೊಳ್ಳಿ. ಅವರು 1865 ಅವರ ವರ್ಕ್ ಏನಿದೆ, ಅವ್ರು ಮಾಡಿರೋಂಥ ವರ್ಕ್, ಅದರ ಒಬ್ಸರ್ವೇಷನ್ನ ಪಬ್ಲಿಷ್ ಮಾಡ್ತಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ರೆಕಗ್ನಿಷನ್ ಸಿಗಲ್ಲ. ಆ್ಯಂಡ್ ಇಟ್ ರಿಮೇನ್ಸ್ ಅನ್ರೆಕಗ್ನೈಸ್ಡ್ ಟಿಲ್ 1900 ತನಕ ಅದು ಅನ್ರೆಕಗ್ನೈಸ್ಡ್ ಆಗಿರುತ್ತೆ. ಯಾಕೆ ಅಂತ ಒಂದು ಕ್ವೆಶನ್. ಯಾಕೆ ಅನ್ರೆಕಗ್ನೈಸ್ಡ್ ಆಯಿತು, ಯಾಕೆ ಅದಕ್ಕೆ ರೆಕಗ್ನಿಷನ್ ಸಿಕ್ಕಿಲ್ಲ, ವೈ ಮೆಂಡಲ್ಸ್ ವರ್ಕ್ ವೆಂಟ್ ಅನ್ನೋಟಿಸ್ಡ್ ಅನ್ನೋ ಒಂದು ಪ್ರಶ್ನೆ. ನೋಡೋಣ ಯಾಕೆ ಅಂತ. ಒಂದನೇದು, ಕಮ್ಯುನಿಕೇಷನ್ ವಾಸ್ ನಾಟ್ ಈಸಿ ಆಸ್ ಇಟ್ ಈಸ್ ನಾವ್ ಇನ್ ದೋಸ್ ಡೇಸ್. ಅದರಿಂದಾಗಿ ಅವರ ವರ್ಕ್ ಏನಿದೆ, ಅವ್ರು ಮಾಡಿರೋಂಥ ಕೆಲಸಕ್ಕೆ ಪ್ರಚಾರ ಸಿಕ್ಕಿಲ್ಲ. ಇವಾಗ ಏನು, ಯಾರಾದರೂ ಏನಾದರೂ ಮಾಡಿದ್ರೆ ಅದು ವೈರಲ್ ಆಗಿ ಹೋಗುತ್ತೆ, ಮೀಮ್ಸಿಗೆ ಕನ್ವರ್ಟ್ ಆಗುತ್ತೆ ಅಲ್ವಾ. ನೀವು ಟೀಚರ್ಸನ್ನು ಕೂಡ ಬಿಡಲ್ಲ. ಓಕೆ, ಇನ್ ಅ ಫನ್ ವೇ ಐ ಆಮ್ ಸೇಯಿಂಗ್. ಸೊ ಆವಾಗ ಹಾಗಿರಲಿಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ 1865. ನ್ಯಾಚುರಲಿ ಕಮ್ಯುನಿಕೇಷನ್ ಸ್ವಲ್ಪ ಕಷ್ಟ ಇತ್ತು. ಓಕೆ ಮ್ಯಾಮ್, ಕಮ್ಯುನಿಕೇಷನ್ ಇದ್ದರೆ ಹೇಗೆ ಹೆಲ್ಪ್ ಆಗ್ತಿತ್ತು ಅಂತ ಕೂಡ ನೀವು ಕೇಳ್ಬೋದು. ಮೇ ಬಿ ಕಮ್ಯುನಿಕೇಷನ್ ವರ್ಲ್ಡ್ ವೈಡ್ ಇದ್ದರೆ ಯಾರಾದರೂ ಅವ್ರ ಥಿಯರಿಯನ್ನು ಸಪೋರ್ಟ್ ಮಾಡ್ತಿದ್ರೇನು, ಪಾಪ್ಯುಲಾರಿಟಿ ಬರ್ತಿತ್ತೇನು. ಬಟ್ ಅದು ರೀಚೇ ಆಗಿಲ್ಲ. ಇಟ್ ಡಿಡ್ ನಾಟ್ ರೀಚ್ ದ ರಿಕ್ವೈರ್ಡ್ ನಂಬರ್ ಆಫ್ ಪೀಪಲ್. ಇದು ಒಂದು ಪ್ರಾಬ್ಲಮ್. ಓಕೆ, ಎರಡನೇದು, ಹಿಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್. ಅವರ ಕಾನ್ಸೆಪ್ಟ್ ಆಫ್ ಜೀನ್ಸ್ ಅಥವಾ ಅವ್ರು ಕರೆದ ಹಾಗೆ ಫ್ಯಾಕ್ಟರ್ಸ್ ಅಂತ ತಗೊಂಡ್ರೆ, ಆಸ್ ಸ್ಟೇಬಲ್ ಡಿಸ್ಕ್ರೀಟ್ ಯೂನಿಟ್ಸ್ that controlled the expression of traits and of the pair of alleles which did not blend. Idu was not accepted by his contemporaries as an explanation for the apparently continuous variation seen in nature. Okay, ಅವ್ರು ಏನಂತಾರೆ, ಫ್ಯಾಕ್ಟರ್ಸ್ ಅಂತ ಇದೆ. ಅಫ್ಕೋರ್ಸ್ ಅವರಿಗೆ ಅದು ಜೀನ್ಸ್ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಸಿಂಪಲ್ ಆಗಿ there are certain factors which help in inheriting the characters from one generation to generation in one more generation and is also responsible for variation ಅಂತ ಹೇಳ್ತಾರೆ. ಬಟ್ ಅವರ ಕಂಟೆಂಪ್ರರೀಸ್ ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದವರು ಅಥವಾ ಅವರ ಫೀಲ್ಡಲ್ಲೇ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಿದ್ದವರು, ಅವರ ಕಾಂಪಿಟೇಟಿವ್ ಸೈಂಟಿಸ್ಟ್ಗಳೇನಿದ್ದಾರೆ ಅವ್ರು ಇದಕ್ಕೆ ಸಪೋರ್ಟ್ ಮಾಡಿಲ್ಲ. ದೇ ಡಿಡ್ ನಾಟ್ ಬಿಲೀವ್ ದ್ಯಾಟ್ ಫ್ಯಾಕ್ಟರ್ಸ್ ಅನ್ನೋದು ಏನೋ ಇದೆ ಆ್ಯಂಡ್ ಅದು ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿಗೆ ಹೆಲ್ಪ್ ಮಾಡುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನ್ಯಾಚುರಲಿ ಸಪೋರ್ಟ್ ಕೂಡ ಸಿಕ್ಕಿಲ್ಲ ಮೆಂಡಲ್ಗೆ ಅಲ್ವಾ. ಮೂರನೇ ಪಾಯಿಂಟ್ ಏನು, ಮೆಂಡಲ್ ಏನು ಮಾಡಿದ್ರು, ಹಿ ವಾಸ್ ಬೇಸಿಕ್ಲಿ ಎ ಮೆಥಮೆಟಿಷಿಯನ್ ಆ್ಯಂಡ್ ಅವ್ರು ಏನು ಮಾಡಿದ್ರು, ಈ ಬಯಾಲಜಿಕಲ್ ಫಿನಾಮಿನಾ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಂಬರ್ಸನ್ನು ಯೂಸ್ ಮಾಡಿದ್ರು, ರೇಷಿಯೋಸನ್ನು ಯೂಸ್ ಮಾಡಿದ್ರು. ax+by² ಅನ್ನೋ ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನನ್ನು ಯೂಸ್ ಮಾಡಿದ್ರು. ಇದು ತುಂಬ ಹೊಸದಾಗಿರುವಂಥ ಅಪ್ರೋಚ್.
ಜನರಿಗೆ ಅರ್ಥನೇ ಆಗಿಲ್ಲ. ಬಯಾಲಜಿಯನ್ನು ಎಕ್ಸ್ಪ್ಲೇನ್ ಮಾಡಕ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಇವ್ರು ಎಂಥ ಬುದ್ಧಿವಂತರು ಅಂತ ಅನ್ಕೊಂಡ್ರು. ಬಟ್ ದಟ್ ವಾಸ್ ನಾಟ್ ದ ಕೇಸ್. ಇವಾಗ ನಮ್ಗೆ ಗೊತ್ತು ದಟ್ ಟೂ ಫೀಲ್ಡ್ಸ್ ಇನ್ ಸೈನ್ಸ್ ಕ್ಯಾನ್ ಬಿ ಮರ್ಜ್ಡ್ ಬ್ಯೂಟಿಫುಲಿ ಅಲ್ವಾ. ಅದಕ್ಕೆ ನಮ್ಮ ಹತ್ರ ಬಯೋ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬಯೋ ಇನ್ಫಾರ್ಮೆಟಿಕ್ಸ್ ಇದೆ, ಬಯೋ ಫಿಸಿಕ್ಸ್ ಇದೆ, ಬಯೋ ಕೆಮಿಸ್ಟ್ರಿ ಇದೆ, ಏನೆಲ್ಲ ಇಲ್ಲ. ಕರೆಕ್ಟ್ ಅಲ್ವಾ? ದಟ್ ಈಸ್ ವಾಟ್ ವಾಸ್ ದ ಪ್ರಾಬ್ಲಮ್ ಹಿಯರ್. ಇಲ್ಲಿ ಮ್ಯಾಥ್ಸ್ ಮತ್ತು ಬಯಾಲಜಿಯನ್ನು ಹೇಗೆ ಕಂಬೈನ್ ಮಾಡಿದ್ರು ಅನ್ನೋ ಒಂದು ಕ್ವಶನ್ ಮಾರ್ಕ್ ಆ್ಯಂಡ್ ಡೌಟ್. ಅದಕ್ಕೋಸ್ಕರ ಹಿಸ್ ವರ್ಕ್ ವೆಂಟ್ ಅನ್ನೋಟಿಸ್ಡ್ ಅಂತ ಹೇಳ್ಬಹುದು. ನೆಕ್ಸ್ಟ್, ದೋ ಮೆಂಡಲ್ಸ್ ವರ್ಕ್ ಸಜೆಸ್ಟೆಡ್ ದ್ಯಾಟ್ ಫ್ಯಾಕ್ಟರ್ಸ್ were discrete units, he could not provide any physical proof for the existence. Genes ಇದೆ, ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿದ್ರು. ಓಕೆ, ಇದೆ ಆದರೆ ಪ್ರೂವ್ ಮಾಡಪ್ಪ ಅಂತ ಯಾರೋ ಕೇಳಿದ್ರೆ ಪ್ರೂವ್ ಮಾಡಕ್ಕೆ ಅವ್ರಿಗೆ ಆಗಿಲ್ಲ. ಫ್ಯಾಕ್ಟರ್ಸ್ ಇದೆ ಅಂತ ಪ್ರೂಫೇ ಕೊಡೋಕ್ಕಾಗಿಲ್ಲ ಅಂದರೆ ಅವುಗಳ ಬಿಹೇವಿಯರನ್ನು ನೀನು ಹೇಗೆ ಕಲಿತೆ ಅಂತ ಒಂದು ಕ್ವೆಶನ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದರಿಂದಾಗಿ ಅವರ ಕೆಲಸ ಅನ್ನೋಟಿಸ್ಡ್ ಆಯಿತು. ಟಿಲ್ 1900, 65ರಲ್ಲಿ, 1900ರಲ್ಲಿ. ಇಮ್ಯಾಜಿನ್. ನೆಕ್ಸ್ಟ್, ಓಕೆ, ಇದು ತುಂಬ ಇಂಪಾರ್ಟೆಂಟ್ ಅಗೇನ್. ವಾಲ್ಟರ್ ಸಟನ್ ಆ್ಯಂಡ್ ಥಿಯೋಡಾರ್ ಬೋವರಿ, ಇವರಿಬ್ರು ಸೈಂಟಿಸ್ಟ್ಗಳು. ಓಕೆ, ಇವರು ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ಆ್ಯಂಡ್ ಜೀನ್ಸ್ ಅನ್ನು ಕಲಿತಾ ಇದ್ರು. ಜೀನ್ಸ್ ಅಂದರೆ ಫ್ಯಾಕ್ಟರ್ಸ್ ಅನ್ನು ಕಲಿತಾ ಇದ್ರು. ಆ್ಯಂಡ್ ಅವರಿಗೆ ಒಂದು ರಿಯಲೈಸೇಷನ್ ಆಯಿತು. ಏನಂತ ಹೇಳಿದ್ರೆ, ಮೆಂಡಲ್ ಮಾತಾಡ್ತಿದ್ದು ಫ್ಯಾಕ್ಟರ್ಸ್ ಇಸ್ ದ ಸೇಮ್ ಜೀನ್ಸ್, ನಾವು ಓದ್ತಿರೋಂಥ ಜೀನ್ಸ್ ಬಗ್ಗೆನೇ ಅವ್ರು ಮಾತಾಡ್ತಿದ್ದು ಅನ್ನೋ ಒಂದು ರಿಯಲೈಸೇಷನ್ ಬಂತು. ಸೊ ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂದರೆ ಕ್ರೋಮೋಸೋಮ್ಸ್ ಮತ್ತು ಅದರ ಮೇಲೆ ಇರುವಂಥ ಜೀನ್ಸ್ ಹೇಗೆ ಪ್ಯಾರಲಲ್ ಆಗಿ ಬಿಹೇವ್ ಮಾಡ್ತವೆ, ಸೇಮ್ ಬಿಹೇವಿಯರನ್ನು ತೋರಿಸುತ್ತೆ ಅನ್ನೋ ಒಂದು ಥಿಯರಿ ಇದು. ಓಕೆ, ಇಟ್ ಇಸ್ ಅ ಥಿಯರಿ. ಬೋವರಿ ಮತ್ತು ಸಟನ್ ಏನಿದ್ದಾರೆ, ಇವ್ರು ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಇದನ್ನು ಪ್ರೂವ್ ಮಾಡೋಕ್ಕೆ. ಇದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡಿದ್ಯಾರು? ಟಿ.ಎಚ್. ಮಾರ್ಗನ್ ಅನ್ನೋ ಸೈಂಟಿಸ್ಟ್. ಅವ್ರು ಏನು ಮಾಡ್ತಾರೆ, ಡ್ರೋಸೋಫಿಲ್ಲಾ ಅಂತ ಒಂದು ಫ್ರೂಟ್ ಫ್ಲೈ ಇದೆ. ಕಾಮನ್ ಆಗಿ ಜ್ಯೂಸ್ ಶಾಪಲ್ಲಿ ನೋಡಿರ್ತೀರ ಅಲ್ಲ, ನಿಮ್ಮ ಮನೆಯಲ್ಲಿ ಮೊಸರು ಅಥವಾ ಮಜ್ಜಿಗೆಯನ್ನು ಓಪನ್ ಆಗಿಟ್ರೆ ಅದಕ್ಕೂ ಅಟ್ರಾಕ್ಟ್ ಆಗುತ್ತೆ. ಈ ಫ್ರೂಟ್ ಫ್ಲೈಯನ್ನು ತಗೊಂಡು ಎಕ್ಸ್ಪೆರಿಮೆಂಟನ್ನು ಮಾಡಿ ಸಟನ್ ಮತ್ತು ಬೋವ್ರಿ ಕೊಟ್ಟಂಥ ಥಿಯರಿಗೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೊಟ್ಟವರು ಮಾರ್ಗನ್. ಇದ್ರ ಮಧ್ಯೆ ಇರುವಂಥ ವ್ಯತ್ಯಾಸ ನಿಮಗೆ ನೆನಪಿರಲಿ. ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಕೇಳಿದ್ರೆ ಮಾರ್ಗನ್ ಹೆಸರು ಬರಬೇಕು, ಥಿಯರಿ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಬೋವರಿ ಆ್ಯಂಡ್ ಸಟನ್ ಬರಬೇಕು. ಓಕೆ, ಡೂ ನಾಟ್ ಫರ್ಗೆಟ್ ದಿಸ್. ಫ್ರೂಟ್ ಫ್ಲೈ ಇದು ಸೈಂಟಿಫಿಕ್ ಹೆಸರೇನು? ಡ್ರೋಸೋಫಿಲ್ಲಾ ಮೆಲನೋಗ್ಯಾಸ್ಟರ್ ಅಂತ ಕರಿತೀವಿ. ಸರಿನಾ? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಡ್ರೋಸೋಫಿಲ್ಲಾವನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು? ಬೇರೆ ಯಾವುದಾದ್ರೂ ಇನ್ಸೆಕ್ಟನ್ನು ಮಾಡಬಹುದಿತ್ತು. ಯಾಕೆ ಡ್ರೋಸೋಫಿಲ್ಲಾವನ್ನ ಸೆಲೆಕ್ಟ್ ಮಾಡಿದ್ದಾರೆ? ಸೊ ಲೆಟ್ಸ್ ಸಿ ದ ರೀಸನ್ಸ್ ಫಾರ್ ಆಲ್ ಆಫ್ ದಿಸ್. ಒಂದನೇದು, ನಿಮಗೆ ಸಿಂಪಲ್ ಆಗಿ ಯಾವುದಾದ್ರೂ ಸಿಂಥೆಟಿಕ್ ಮೀಡಿಯಮಲ್ಲಿ ಇನ್ ದ ಲ್ಯಾಬ್ ಯು ಕ್ಯಾನ್ ಗ್ರೋ ಫ್ರೂಟ್ ಫ್ಲೈ ಗ್ರೋ ಮಾಡೋದು ತುಂಬ ಈಸಿ. ಓಕೆ, ಕೇಸರಿ ಬಾತ್ ಇದೆಯಲ್ವಾ, ಅದನ್ನು ಮಾಡಿ ಒಂದು ಬಾಟಲಿಗೆ ಹಾಕಿದರೆ ಆಯಿತು. ಚೆನ್ನಾಗಿ ಬಾಳೆಹಣ್ಣು ಹಾಕಿ ಮಾಡಿದ್ರೆ ದ ಫ್ರೂಟ್ ಫ್ಲೈಸ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ದ ಬಾಟಲ್. ನೀವು ನಗ್ತಾ ಇರ್ತೀರಾ ಅನ್ಸುತ್ತೆ ನನಗೆ, ಬಟ್ ಇದು ಸತ್ಯನೇ. ಸೊ ಇಟ್ಸ್ ಅ ಸಿಂಥೆಟಿಕ್ ಮೀಡಿಯಮ್. ನಾವು ಕುಕ್ ಮಾಡಿ ಪ್ರಿಪೇರ್ ಮಾಡಿರೋಂಥ ಮೀಡಿಯಮಲ್ಲಿ ನೀವು ಫ್ರೂಟ್ ಫ್ಲೈಸನ್ನು ಅಟ್ರಾಕ್ಟ್ ಮಾಡಿ ಅದನ್ನು ಬೆಳೆಸಬಹುದು. ತುಂಬ ಈಸಿ ಆಗುತ್ತೆ ನಮಗೆ ಅಲ್ವಾ? ಎಸ್, 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ದೇ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ಇನ್ ಅಬೌಟ್ 2 weeks ಆ್ಯಂಡ್ ಅ ಸಿಂಗಲ್ ಮೇಟಿಂಗ್ ಕುಡ್ ಪ್ರೊಡ್ಯೂಸ್ ಅ ಲಾರ್ಜ್ ನಂಬರ್ ಆಫ್ ಪ್ರಾಜನಿ ಫ್ಲೈಸ್. 2 ವಾರದಲ್ಲಿ ಆ ಪರ್ಟಿಕ್ಯುಲರ್ ಮೊಟ್ಟೆ ಏನಿದೆ ಆಫ್ ಡ್ರೋಸೋಫಿಲ್ಲಾ ಅದು ಹ್ಯಾಚ್ ಆಗಿ ಅದರಿಂದ ಹುಟ್ಟಿರುವಂಥ ಫ್ಲೈ ಡೆವಲಪ್ಮೆಂಟ್ ಆ್ಯಂಡ್ ಮೆಚುರಿಟಿಯನ್ನು ತೋರಿಸಿ ರೀಪ್ರೊಡಕ್ಷನನ್ನು ಮಾಡುತ್ತೆ. 2 ವಾರದಲ್ಲಿ ಪೂರ್ತಿಯಾಗಿ ಲೈಫ್ ಸೈಕಲ್ ಅಂತ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಟ್ ಕುಡ್ ಪ್ರೊಡ್ಯೂಸ್ ಆಲ್ಸೋ ಲಾರ್ಜ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್. ಒಮ್ಮೆ ಮೇಟಿಂಗ್ ಆದರೆ ಲಾರ್ಜ್ ನಂಬರ್ ಆಫ್ ಎಗ್ಸ್ ಆರ್ ಲೇಡ್, ಸೊ ಮೆನಿ ಆಫ್ಸ್ಪ್ರಿಂಗ್ಸ್ ಆರ್ ಪ್ರೊಡ್ಯೂಸ್ಡ್ ಅಂತ ಹೇಳಬಹುದು. ಓಕೆ, ಮೂರನೇದು, ದೇರ್ ವಾಸ್ ಅ ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಆಫ್ ದ ಸೆಕ್ಸಸ್. ನಿಮಗೆ ಮೇಲ್ ಆ್ಯಂಡ್ ಫಿಮೇಲ್ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ಈಸಿಯಾಗಿ ಹೇಳಬಹುದು. ಇಲ್ಲಿ ನೀವು ಈ ಇಮೇಜನ್ನು ನೋಡ್ತೀರಾ. ಫಸ್ಟ್ ಒನ್ ಇಸ್ ದ ಮೇಲ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ದ ಫಿಮೇಲ್.
ಫಸ್ಟ್ ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಸೈಜ್. ದ ಮೇಲ್ಸ್ ಆರ್ ಸ್ಮಾಲರ್ ಇನ್ ಸೈಜ್ ಅಂಡ್ ದ ಫೀಮೇಲ್ಸ್ ಆರ್ ಲಾರ್ಜರ್ ಇನ್ ಸೈಜ್. ಸೊ ನೋಡಿದ ತಕ್ಷಣ ನಿಮಗೆ ಇದರಲ್ಲಿರುವಂಥ ವ್ಯತ್ಯಾಸ, ಇದನ್ನ ನಾವು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಕೂಡ ಹೇಳ್ತೀವಿ. ಸೊ ಇದು ಗೊತ್ತಾಗುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ಅವರ್ ಎಕ್ಸ್ಪೆರಿಮೆಂಟ್ಸ್. ಹೇಗೆ ಅಂತ ಆಮೇಲೆ ಹೇಳ್ತೀನಿ. Also, it has many types of variations ಅಥವಾ hereditary variations that can be easily observed under low power microscope. ಈ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಂತ ನಿಮ್ಮ ಲ್ಯಾಬಲ್ಲಿ ಬರ್ಬೋದು, ಮೇ ಬಿ ಅರೌಂಡ್ 10x ಮ್ಯಾಗ್ನಿಫಿಕೇಶನ್ ಇದೆ ಅದಕ್ಕೆ. ಅದರ ಅಡಿಯಲ್ಲಿ ಫ್ಲೈಸನ್ನು ಇಟ್ಟರೆ ಇದರಲ್ಲಿರುವಂಥ ಫಿನೋಟಿಪಿಕ್ ವೇರಿಯೇಷನ್ಸನ್ನು ನೀವು ಈಸಿಯಾಗಿ ಒಬ್ಸರ್ವ್ ಮಾಡ್ಬೋದು. ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಣ್ಣಿನ ಕಲರ್ ವೈಟ್ ಅಥವಾ ರೆಡ್ ಕಲರ್ ಇದೆ, ಅಥವಾ ಬಾಡಿ ಕಲರ್ ಯೆಲ್ಲೋ ಆರ್ ಬ್ರೌನ್, ಅಥವಾ ವಿಂಗ್ ಇದು ಸೈಜ್ ಇರ್ಬೋದು. ಇದನ್ನ ಈಸಿಯಾಗಿ ಒಬ್ಸರ್ವ್ ಮಾಡಬಹುದು. ಅದಕ್ಕೋಸ್ಕರ ಫ್ರೂಟ್ ಫ್ಲೈ ಅಥವಾ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಬಿಕೇಮ್ ಎನ್ ಐಡಿಯಲ್ ಆರ್ಗ್ಯಾನಿಸಮ್ ಫಾರ್ ಜೆನೆಟಿಕ್ ಸ್ಟಡೀಸ್. ಓಕೆ, ಇಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮುಂದೆ ಹೋಗೋಣ. ಓಕೆ, ಮಾರ್ಗನ್ ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಯಾವುದು? ಇದನ್ನ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಅಂತ ಕರಿತೀವಿ. ರೀಕಾಂಬಿನೇಷನ್ ವರ್ಡ್ ಇದು ಮೊದಲನೇ ಸಲ ಅಲ್ಲ ನೀವು ಕಲ್ತಿರೋದು. ನೀವು ಫಸ್ಟ್ PUCಯಲ್ಲಿ ಅಥವಾ 11th ಅಲ್ಲಿ ಸೆಲ್ ಡಿವಿಷನ್ ಚಾಪ್ಟ್ರಲ್ಲಿ ಮಿಯೋಸಿಸಲ್ಲಿ ರೀಕಾಂಬಿನೇಷನ್ ಪ್ಯಾಕೆಟೀನ್ ಪ್ರೋಫೇಸ್ 1 ಅಲ್ಲಿ ಕಲ್ತಿರ್ತೀರ. ನೆನಪಿಲ್ಲ ಅಂದರೆ ಅದನ್ನು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಓಕೆ, ನಾನು ಸಮರೈಸ್ ಮಾಡ್ತಾ ಇದ್ದೀನಿ. ಪ್ಯಾಕೆಟೀನಿಗೆ ಹೋದರೆ ಏನಾಗುತ್ತೆ, ಈ ಪೂರ್ತಿ ಚಾಪ್ಟರ್ ಉದ್ದಾಗಿ ಹೋಗುತ್ತೆ. ಸೊ ಐ ಆಮ್ ಹಿಯರ್ ಟು ಗಿವ್ ಯು ಜಸ್ಟ್ ದ ರಿವಿಷನ್. ಓಕೆ, ಲೆಟ್ ಮಿ ಡೂ ಜಸ್ಟಿಸ್ ಫಾರ್ ದ್ಯಾಟ್. ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಬೇಕಂದರೆ ವಿಡಿಯೋ ಪಾಸ್ ಮಾಡಿ ಆ್ಯಂಡ್ ಯು ಕ್ಯಾನ್ ಡೂ ದ್ಯಾಟ್ ರಿವಿಷನ್ ಕ್ವಿಕ್ಲಿ. ನಿಮ್ಗೊಂದು 5 minutes ಅಷ್ಟೇ ಬೇಕಾಗೋದು. ಓಕೆ, ಸೊ ಮಾರ್ಗನ್ ಏನು ಮಾಡ್ತಾರೆ, he carried out crosses and ಈ ಕ್ರಾಸಸ್ ಅನ್ನು ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ನೋಡಿ, ಲಿಂಕೇಜ್ ಅಂದರೆ ಏನು ಅಂತ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಾನು. ಲಿಂಕೇಜ್ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಕ್ರೋಮೋಸೋಮ್ ಇದೆ, ಈ ಕ್ರೋಮೋಸೋಮ್ ಮೇಲೆ 2 ಜೀನ್ಸ್ ಇವೆ ಅಂತ ಅನ್ಕೊಳ್ಳಿ. ಇಲ್ಲಿ A ಇದೆ ಆ್ಯಂಡ್ ಇದ್ರ ಪಕ್ಕನೇ B ಇದೆ ಅಂತ ಅನ್ಕೊಳ್ಳಿ. ಈ 2 ಜೀನ್ಸ್ ಒಂದೇ ಕ್ರೋಮೋಸೋಮ್ ಮೇಲೆ ಬಂದಿರೋ ಕಾರಣದಿಂದಾಗಿ ಇದ್ರ ಮಧ್ಯ ಲಿಂಕ್ ಇದೆ ಅಂತ ಹೇಳ್ತೀವಿ ನಾವು. ಈ ಕಾನ್ಸೆಪ್ಟನ್ನು ಲಿಂಕೇಜ್ ಅಂತ ಕರೆಯೋದು. ಸೊ ನಾನಿವಾಗ ಲಿಂಕೇಜ್ ಮೇಲೆ ಯಾವುದಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಇಫ್ ಐ ಆಮ್ ಡೂಯಿಂಗ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟ್, ನ್ಯಾಚುರಲಿ 2 ಜೀನನ್ನು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಮಿನಿಮಮ್ 2 ಮಾಡಲೇಬೇಕು. ಒಂದು A ಮಾತ್ರ ಇಸ್ ಲಿಂಕ್ಡ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ 2 ಜೀನ್ ಮಿನಿಮಮ್ ನಾನು ಕನ್ಸಿಡರ್ ಮಾಡಲೇಬೇಕು. ಸೊ ಲಿಂಕೇಜ್ ಎಕ್ಸ್ಪೆರಿಮೆಂಟ್ಸ್ ಮಾಡುವಾಗ ನೀವು ಜನರಲ್ ಆಗಿ ಮಿನಿಮಮ್ ಆಗಿ 2 ಜೀನ್ಸ್ ಅನ್ನು ಕನ್ಸಿಡರ್ ಮಾಡ್ತೀರಾ. ಅದಕ್ಕೋಸ್ಕರ ಇದನ್ನ ಡೈಹೈಬ್ರಿಡ್ ಕ್ರಾಸಸ್ ಅಂತ ಕರಿಬಹುದು. ಅಲ್ಲ ಮ್ಯಾಮ್ 3 ಮಾಡೋಕ್ಕಾಗಲ್ವಾ, 4 ಮಾಡೋಕ್ಕಾಗಲ್ವಾ? ಮಾಡ್ಬೋದು. ನಿಮ್ಮ NCERTಯಲ್ಲಿ ಮಾರ್ಗನ್ ಮಾಡಿರೋಂಥ ಎಕ್ಸ್ಪೆರಿಮೆಂಟಿಂದ ನಾವು ತೆಗೆದಿರೋದು ಡೈಹೈಬ್ರಿಡ್ ಕ್ರಾಸಸ್ ಫಾರ್ ಲಿಂಕೇಜ್. ಸೊ ಈ ಸ್ಟೇಟ್ಮೆಂಟನ್ನು ಇಲ್ಲಿ ಹಾಕಿದ್ದೀವಿ ಫ್ರಾಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಯುವರ್ ಎಕ್ಸಾಮಿನೇಷನ್. ಸರಿನಾ? ಓಕೆ, ಮಾರ್ಗನ್ ಹೈಬ್ರಿಡೈಸ್ಡ್. ಓಕೆ, ಯಾವ ಕ್ಯಾರೆಕ್ಟರ್, ವೆರಿ ಇಂಪಾರ್ಟೆಂಟ್, ಪೇ ಅಟೆನ್ಷನ್ ಹಿಯರ್. ಯಾವ ಕ್ಯಾರೆಕ್ಟರ್ ಅಂತ ನೋಡೋಣ. ಅವ್ರು ಏನು ಮಾಡ್ತಾರೆ, 2 ಫ್ಲೈಸನ್ನು ಕ್ರಾಸ್ ಮಾಡ್ತಾರೆ. ಮೇಲ್ ಆ್ಯಂಡ್ ಫೀಮೇಲ್ ಆಗಬೇಕು ಇನ್ ದಿಸ್ ಕೇಸ್. ಒಂದಕ್ಕೆ ಯೆಲ್ಲೋ ಬಾಡಿ ವೈಟ್ ಐ ಇರುತ್ತೆ. ಓಕೆ, ಯೆಲ್ಲೋ ಬಾಡಿ ವೈಟ್ ಐಡ್ ಫೀಮೇಲ್ಸನ್ನು ತಗೊತಾರೆ. ಆಲ್ ರೈಟ್. ಆ್ಯಂಡ್ ಬ್ರೌನ್ ಬಾಡಿ ರೆಡ್ ಐಡ್ ಮೇಲನ್ನು ತಗೊತಾರೆ. ಓಕೆ, now yellow body white eye is recessive. ಓಕೆ, ಈ 2 ಕ್ಯಾರೆಕ್ಟರ್ ಏನಿವೆ ಇವುಗಳು ರಿಸೆಸಿವ್. ನಾವು ಇಲ್ಲಿ ಯೂಸ್ ಮಾಡುವಂಥ ವರ್ಡ್ ಫಾರ್ ರಿಸೆಸಿವ್ ಇಸ್ ಮ್ಯೂಟೆಂಟ್. ಇವುಗಳನ್ನು ನಾವು ಮ್ಯೂಟೆಂಟ್ ಅಂತ ಕರಿಬಹುದು. ಬ್ರೌನ್ ಬಾಡಿ ರೆಡ್ ಐ ಅಂತೆ. ಬ್ರೌನ್ ಬಾಡಿ ರೆಡ್ ಐ ಇಸ್ ಆಕ್ಚುಲಿ ದ ಡಾಮಿನೆಂಟ್ ಕ್ಯಾರೆಕ್ಟರ್. ಈ ಡಾಮಿನೆಂಟ್ ಕ್ಯಾರೆಕ್ಟರ್ಗೆ ನಾವು ಇಲ್ಲಿ ಅಥವಾ ಮಾರ್ಗನ್ ಯೂಸ್ ಮಾಡಿರೋಂಥ ವರ್ಡ್ ಏನು, ವೈಲ್ಡ್ ಕ್ಯಾರೆಕ್ಟರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಓಕೆ, ಒಂದೇದು. ಸೊ ಏನು ಮಾಡ್ತಾರೆ, ಫೀಮೇಲ್ಸ್ ಆರ್ ಮ್ಯೂಟೆಂಟ್ ಆ್ಯಂಡ್ ಮೇಲ್ಸ್ ಆರ್ ಡಾಮಿನೆಂಟ್ ಅಥವಾ ವೈಲ್ಡ್ ಟೈಪ್, ಆ್ಯಂಡ್ ಇದನ್ನು ಕ್ರಾಸ್ ಮಾಡ್ತಾರೆ. ಆಲ್ ರೈಟ್, ಇಂಟರ್ ಕ್ರಾಸ್ಡ್. ಓಕೆ, F1 ಅಲ್ಲಿ ಯಾವ ಪ್ರಾಜನಿ ಸಿಗುತ್ತೆ, ಇದನ್ನ 2 ಕ್ರಾಸ್ ಮಾಡುವಾಗ F1 ಅಲ್ಲಿ ಹುಟ್ಟಿರೋಂಥ ಪ್ರಾಜನಿ ಅಥವಾ ಫ್ಲೈಸ್ ಏನು ಹುಟ್ಟುತ್ತೆ F1 ಜನ್ರೇಷನಲ್ಲಿ, ಅವುಗಳನ್ನು ತಿರ್ಗಾ ಇಂಟರ್ ಕ್ರಾಸ್ ಮಾಡಬೇಕು. F1 ಅಲ್ಲಿ ಹುಟ್ಟಿರೋಂಥ ಫ್ಲೈಸನ್ನು ಇಂಟರ್ ಕ್ರಾಸ್ ಮಿಂಗಲ್ ಆಗಕ್ಕೆ ಬಿಡ್ತಾರೆ. ಓಕೆ, right. He observed that the 2 genes did not segregate independently of each other and the F2 ratio deviated from 9:3:3:1. You imagine, ನೀವು ಮಾರ್ಗನ್ ಜಾಗದಲ್ಲಿ ಇದ್ದು ಯೋಚನೆ ಮಾಡಿ. ಮಾರ್ಗನ್ ಏನು ಮಾಡಿದರೆ, ಮೆಂಡಲ್ ಇದು ಎಕ್ಸ್ಪೆರಿಮೆಂಟನ್ನು ಕಲ್ತಿದ್ದಾರೆ ಡೈಹೈಬ್ರಿಡ್ ಕ್ರಾಸ್ ಇದು, ಆ್ಯಂಡ್ ಅವ್ರು ಏನು ಮಾಡಿದರೆ ಅದೇ ಸೇಮ್ ಪ್ರಿನ್ಸಿಪಲ್ ಮೇಲೆ ಇವರು ಮಾರ್ಗನ್
ಡ್ರೋಸೋಫಿಲ್ಲಾ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಕಾಯ್ತಾ ಇರ್ತಾರೆ F2 ಜನರೇಷನ್ 9:3:3:1 ಬರ್ಬೋದು. ಆ್ಯಂಡ್ ಅವರ ಸರ್ಪ್ರೈಸ್ಗೆ, ಆಶ್ಚರ್ಯಕ್ಕೆ ಆ ರೇಷಿಯೋ 9:3:3:1 ಬರೋದೇ ಇಲ್ಲ. ಆವಾಗ ಅವ್ರಿಗೆ ಅರ್ಥ ಆಗೋದು ಏನು, ದ್ಯಾಟ್ ಇವರು ಯಾರೋ ಮಾರ್ಗನ್ ಯಾವುದೋ ಒಂದು ಫಿನಾಮಿನನ್ ಅನ್ನ ಕಂಡು ಹಿಡ್ದಿದ್ದಾರೆ, ಯಾವುದು ಮೆಂಡಲ್ ಕಂಡು ಹಿಡ್ದಿಲ್ಲ. ಸೊ that is why we say linkage ಅಲ್ಲಿ ನಿಮಗೆ though it is a dihybrid cross 9:3:3:1 ರೇಷಿಯೋ ಸಿಗಲ್ಲ, ಬಿಕಾಸ್ ದ ಜೀನ್ಸ್ ಆರ್ ಲಿಂಕ್ಡ್. ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್ ಏನಿತ್ತು ಅಲ್ಲಿ ನಿಮಗೆ ಅಂಥ ಲಿಂಕೇಜ್ ಇರಲಿಲ್ಲ ಅಂತ ಹೇಳಬಹುದು. ಓಕೆ, ರೈಟ್. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಥಿಂಗ್, ಇನ್ನೊಂದು ಅಬ್ಸರ್ವೇಷನ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬಾಡಿ ಕಲರ್ ಮತ್ತು ಐ ಕಲರಿಗೆ ಬೇಕಾಗಿರುವಂತಹ ಜೀನ್ ಏನಿದೆ, ಇಟ್ ಈಸ್ ಲೊಕೇಟೆಡ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್ ಓನ್ಲಿ. ಹಿ ಒಬ್ಸರ್ವ್ ದಟ್ ಇಟ್ ಇಸ್ ಲೊಕೇಟೆಡ್ ಆನ್ ದ ಎಕ್ಸ್ ಕ್ರೋಮೋಸೋಮ್. ಅಂದರೆ ಎಕ್ಸ್ ಕ್ರೋಮೋಸೋಮ್ ಮೇಲೇನೆ ಬಾಡಿ ಕಲರ್ ಕೂಡ ಇದೆ, ಆ್ಯಂಡ್ ದರ್ ಇಸ್ ಆಲ್ಸೋ ಐ ಕಲರ್. ಓಕೆ, ಆಲ್ ರೈಟ್. The two genes in a dihybrid cross situated on the same chromosome. ಕರೆಕ್ಟ್ ಅಲ್ವಾ? ಇದನ್ನ ನಾವು ಲಿಂಕೇಜ್ ಅಂತ ಕರೆಯೋದು. The two genes in a dihybrid cross located ಅಥವಾ situated on the same chromosome, and this is called as linkage. Linkage. ಕರೆಕ್ಟ್ ಅಲ್ವಾ? ಎಸ್. ದ ಪ್ರಪೋರ್ಷನ್ ಆಫ್, ಓಕೆ, ನಾವು ಏನು ಕಲ್ತಿದ್ದೀವಿ, 9:3:3:1 ಇಂದ ಡಿವಿಯೇಟ್ ಆಯಿತು. ಬಟ್ ವಾಟ್ ಮಾರ್ಗನ್ ಅಬ್ಸರ್ವ್ ದ್ಯಾಟ್ ದ ಪ್ರಪೋರ್ಷನ್ ಆಫ್ ದ parental combination were much higher than the non-parental combination. Non-parental combination ಮೆಂಡಲಿಗೆ ಸಿಕ್ಕಿರೋದು ಯಾವುದು, ರೌಂಡ್ ಆ್ಯಂಡ್ ಗ್ರೀನ್ ಆ್ಯಂಡ್ ರಿಂಕಲ್ಡ್ ಆ್ಯಂಡ್ ಯೆಲ್ಲೋ. ಹಾಗೆ ಇಲ್ಲಿ ಮಾರ್ಗನ್ ಅಬ್ಸರ್ವ್ ಮಾಡಬೇಕಾದ್ರೆ ಇನ್ ದಿ F2 ಜನರೇಷನ್ ಪೇರೆಂಟಲ್ ಕಾಂಬಿನೇಷನ್ ತುಂಬ ಹೈ ಇತ್ತು ಆಸ್ ಕಂಪೇರ್ ಟು ದ ನಾನ್ ಪೇರೆಂಟಲ್ ಕಾಂಬಿನೇಷನ್. ಎಷ್ಟು ಹೈ ಇತ್ತು, ವಾಟ್ ವಾಸ್ ದ ಪ್ರಪೋರ್ಷನ್, ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ಪೇಜ್. ಓಕೆ, ಕೆಳಗಡೆ ನಾನು ಲಿಂಕೇಜ್ ಇದು ಡೆಫಿನೇಷನ್ ಅನ್ನು ಹಾಕಿದ್ದೀನಿ. ಆಸ್ ಗಿವೆನ್ ಇನ್ NCERT, refers to physical association of two genes located on same chromosome. ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಫಾರ್ವರ್ಡ್. ಓಕೆ, ಇಲ್ಲಿ ಐ ವಿಲ್ ಜಸ್ಟ್ ಶೋ ಯು ಸಮಥಿಂಗ್. ಓಕೆ, ಇದನ್ನ ಫಸ್ಟ್ ನೋಡೋಣ. ಆಲ್ ರೈಟ್, ಕ್ರಾಸ್ ಎ ಆ್ಯಂಡ್ ಕ್ರಾಸ್ ಬಿ. ಓಕೆ, ಸೊ ಇದು ಮೋರ್ ಲೈಕ್ ಕಂಟಿನ್ಯೂಷನ್ ಆಫ್ ಲಿಂಕೇಜ್ ಅಂತ ಹೇಳ್ಬಹುದು. ಸೊ ಕ್ರಾಸ್ ಎ ಅಲ್ಲಿ ಏನು ಮಾಡಿದ್ರು, ಕ್ರಾಸ್ ಬಿ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಅನ್ನು ತಗೊಂಡಿದ್ದಾರೆ ಅಂತ ನೋಡೋಣ. ಸೊ ಲೈಕ್ ಐ ಟೋಲ್ಡ್ ಯು, ಕ್ರಾಸ್ ಎ ಅಲ್ಲಿ ಅವ್ರು ತಗೊಂಡಿರೋದು ಬಾಡಿ ಕಲರ್ ಮತ್ತೆ ಐ ಕಲರ್ ಅಲ್ವಾ? ಎಸ್. ಕ್ರಾಸ್ ಬಿ ಅಲ್ಲಿ ಏನೆಲ್ಲ ತಗೊಂಡಿದ್ದಾರೆ ಅಂತ ನೋಡೋಣ. ಒಂದೇದು ವಿಂಗ್ ಶೇಪ್, ಒಂದು ಕ್ಯಾರೆಕ್ಟರ್ ಅವ್ರು ತಗೊಂಡಿರೋದು ವಿಂಗ್ ಶೇಪ್, ಇನ್ನೊಂದು ಯಾವುದು ಬಾಡಿ ಕಲರ್. ಓಕೆ, ಮಾರ್ಗನ್ ಏನ್ ಮಾಡ್ತಾರೆ, ಒಂದು ಮೆಥಡ್ ಯೂಸ್ ಮಾಡ್ತಾರೆ ಟು ಡಿನೋಟ್ ದ ಅಲೀಲ್ಸ್ ಅಥವಾ ಜೀನ್ಸ್. ಇದು ಹೇಗೆ ಅಂತ ನಾನು ಇಲ್ಲಿ ನಿಮಗೆ ಶಾರ್ಟ್ ಆಗಿ ಹೇಳ್ತೀನಿ. ಲೆಟ್ ಮೀ ಡೂ ಅ ಥಿಂಗ್, ಒಂದು ಸ್ಲೈಡ್ ಆ್ಯಡ್ ಮಾಡೋಣ. ಓಕೆ, ಸೊ ಬಾಡಿ ಕಲರ್, ನಾನು ಡ್ರೋಸೋಫಿಲ್ಲಾ ಬಗ್ಗೆ ಮಾತಾಡಿದ್ರೆ ಬಾಡಿ ಕಲರ್ ಇದೆ ಆ್ಯಂಡ್ ಐ ಕಲರ್ ಇದೆ. ಓಕೆ, ಆ್ಯಂಡ್ ವಿಂಗ್ ಶೇಪ್ ಇದೆ. ಇದ್ರಲ್ಲಿ ಡಾಮಿನೆಂಟ್ ಯಾವುದು ಅಥವಾ ಇನ್ ಟರ್ಮ್ಸ್ ಆಫ್ ಮಾರ್ಗನ್ಸ್ ವರ್ಡ್ ವೈಲ್ಡ್ ಟೈಪ್ ಯಾವುದು, ಮ್ಯೂಟೆಂಟ್ ಯಾವುದು? ವೈಲ್ಡ್ ಅಂತ ಇಲ್ಲಿ ಬರಿತಾ ಇದ್ದೀನಿ, ಮ್ಯೂಟೆಂಟ್ ಅಂತ ಇಲ್ಲಿ ಹಾಕೋಣ. ಮ್ಯೂಟೆಂಟ್ ಅಂದ್ರೆ ರಿಸೆಸಿವ್, ವೈಲ್ಡ್ ಅಂತ ಹೇಳಿದ್ರೆ ಡಾಮಿನೆಂಟ್. ಕರೆಕ್ಟ್ ಅಲ್ವಾ? ಬಾಡಿ ಕಲರ್ ವೈಲ್ಡ್ ಇಸ್ ಬ್ರೌನ್ and mutant is white. ಓಕೆ, ಆಲ್ಫಾಬೆಟ್ಸ್ ಅನ್ನ ಹೇಗೆ ಡಿನೋಟ್ ಮಾಡೋದು? ಮ್ಯೂಟೆಂಟ್ ಇಲ್ಲಿ ಬರುವಂಥ ವೈಟ್ ಇದೆಯಲ್ವಾ, ಅದರದು ಫಸ್ಟ್ ಆಲ್ಫಾಬೆಟ್ W. ಓಕೆ, ಹೀಗೆ. ಆ್ಯಂಡ್ ವೈಲ್ಡ್ ಟೈಪ್ ಅನ್ನ ಹೇಗೆ ಹಾಕೋದು, W+ ಅಂತ ಹಾಕ್ತಾರೆ. ಕರೆಕ್ಟಾ? ಓಕೆ, ಐ ಕಲರ್ ಇದು ಎರಡು ವೇರಿಯೇಷನ್. ವೈಲ್ಡ್ ಅಲ್ಲಿ ರೆಡ್
ಆ್ಯಂಡ್ ಮ್ಯೂಟೆಂಟಲ್ಲಿ ಸಾರಿ ಇಲ್ಲೊಂಚೂರು ಮಿಸ್ಟೇಕ್ ಆಯಿತು ಕಲರಲ್ಲಿ, ಇಲ್ಲಿ ಯೆಲ್ಲೋ ಆಗಬೇಕು. ಓಕೆ, ಎಸ್. ಸೊ ಆಲ್ಫಾಬೆಟ್ ಕೂಡ ಚೇಂಜ್ ಆಗುತ್ತೆ, ಇಲ್ಲಿ ವೈ ಆಗುತ್ತೆ ಆ್ಯಂಡ್ ಇಲ್ಲಿ ವೈ ಪ್ಲಸ್ ಆಗುತ್ತೆ. ರೆಡ್ ಆ್ಯಂಡ್ ವೈಟ್ ಆಗುತ್ತೆ, ರೆಡ್ ಆ್ಯಂಡ್ ವೈಟ್. ಸೊ ಡಬ್ಲ್ಯೂ ಪ್ಲಸ್ ಅಂದರೆ ದ ಡಾಮಿನೆಂಟ್ ಟೈಪ್ ಆ್ಯಂಡ್ ವೈಟ್ ಅಂತ ಹೇಳಿದ್ರೆ ಸ್ಮಾಲ್ ಡಬ್ಲ್ಯೂ. ಕರೆಕ್ಟ್ ಅಲ್ವಾ? ವಿಂಗ್ ಶೇಪಲ್ಲಿ ನಾರ್ಮಲ್ ಶೇಪ್ ಏನಿದೆ ಅದು ಆ್ಯಂಡ್ ಮಿನಿಯೇಚರ್ ಅಂತ ಏನಿದೆ ಅದು. ಮಿನಿಯೇಚರ್ ಇದು ಫಸ್ಟ್ ಆಲ್ಫಾಬೆಟ್ ಯಾವುದು? ಎಮ್. ಸೊ ಅದಾಯಿತು ಮ್ಯೂಟೆಂಟ್. ನಾರ್ಮಲಿಗೆ ಇದನ್ನು ಎಮ್ ಹಾಕಿ ಪ್ಲಸ್ ಹಾಕ್ತೀರಾ ನೀವು. ಓಕೆ, ಇಲ್ಲೊಂದು ಕರೆಕ್ಷನ್ ಇನ್ನೊಂದು ಕೊಡ್ತೀನಿ ನಾನು. ಏನು ಅದಿದು ವಿಂಗ್ ಶೇಪ್ ಕರೆಕ್ಟ್, ಬಾಡಿ ಕಲರ್ ಅಲ್ಲ ಐ ಕಲರ್ ಆಗುತ್ತೆ. ಕ್ರಾಸ್ ಬಿಟ್ವೀನ್ ಬಾಡಿ ಕಲರ್ ಆ್ಯಂಡ್ ಐ ಕಲರ್. ಓಕೆನಾ? ಎಸ್, ಇಷ್ಟು ಅರ್ಥ ಆಯ್ತಾ? ಓಕೆ, ಸೊ ಇಂಥ ಕ್ರಾಸಸ್ ಅನ್ನ ಮಾಡಿದ್ರು. ಯು ಕ್ಯಾನ್ ಸಿ ಇನ್ ಬಾಡಿ ಕಲರ್ ಕ್ರಾಸ್ ಎ ಅಂಡ್ ಕ್ರಾಸ್ ಬಿ ಅಲ್ಲಿ ಐ ಕಲರ್ ಕಾಮನ್ ಇದೆ. ಬಾಡಿ ಕಲರ್ ಚೇಂಜ್ ಆಗ್ತಾ ಇದೆ, ವಿಂಗ್ ಶೇಪ್ ಚೇಂಜ್ ಆಗ್ತಾ ಇದೆ. ಓಕೆ, ಪರ್ಸೆಂಟೇಜ್ಗಳು ತುಂಬ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಪೇರೆಂಟಲ್ ಟೈಪ್ ಆಫ್ ಪರ್ಸೆಂಟೇಜ್ 98.7 ಸಿಕ್ಕಿದೆ and the recombinant type is 1.3%. ಯಾಕೆ? ಬಿಕಾಸ್ ದ ಜೀನ್ಸ್ ಆರ್ ವೆರಿ ಕ್ಲೋಸ್ಲಿ ಲೊಕೇಟೆಡ್ ಟು ಈಚ್ ಅದರ್ ಆನ್ ದ ಸೇಮ್ ಕ್ರೋಮೋಸೋಮ್. ಒಂದೇ ಕ್ರೋಮೋಸೋಮ್ ಮೇಲೆ ಎರಡು ಜೀನ್ಸ್ ತುಂಬ ಹತ್ತಿರವಾಗಿದೆ, ಅದಕ್ಕೋಸ್ಕರ. ಕರೆಕ್ಟ್ ಅಲ್ವಾ? ತುಂಬ ಹತ್ರ ಇದೆ, ದೂರ ಮಾಡೋಕ್ಕೆ ಕಷ್ಟ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಲೆಟ್ ಅಸ್ ಸೇ ಯು ಆ್ಯಂಡ್ ಯೋರ್ ಫ್ರೆಂಡ್. ನೀವು ತುಂಬ ಹತ್ತಿರವಾಗಿದ್ದೀರಾ, ತುಂಬ ಬಾಂಡಿಂಗ್ ಚೆನ್ನಾಗಿದೆ, ನಿಮ್ಮನ್ನು ದೂರ ಮಾಡೋದು ನ್ಯಾಚುರಲಿ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಸ್ ಕಂಪೇರ್ ಟು ಮೇ ಬಿ ಯು ಆ್ಯಂಡ್ ಅನದರ್ ಫ್ರೆಂಡ್ ಹೂ ಇಸ್ ನಾಟ್ ಯೋರ್ ಬೆಸ್ಟ್ ಫ್ರೆಂಡ್, ದೇ ಆರ್ ಜಸ್ಟ್ ಯೋರ್ ಫ್ರೆಂಡ್. ನಿಮ್ಮಿಬ್ಬರನ್ನು ದೂರ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ಜೀನ್ಸ್ ಕೂಡ ಒಂದೇ ಕ್ರೋಮೋಸೋಮ್ ಮೇಲೆ ಇರ್ತವೆ, ಹತ್ತಿರ ಇರೋರನ್ನ ದೂರ ಮಾಡೋದು ಕಷ್ಟ. ಒಂದೇ ಕ್ರೋಮೋಸೋಮ್ ಮೇಲೆ ಸ್ವಲ್ಪ ದೂರ ಇರೋ ಜೀನ್ಸ್ ಅನ್ನ ದೂರ ಮಾಡೋದು ಈಸಿ. ಓಕೆನಾ? ಎಸ್. ಕ್ರಾಸ್ ಬಿ ಅಲ್ಲಿ ನಮಗೆ ಪೇರೆಂಟಲ್ ಟೈಪ್ 62.8%, ದಯವಿಟ್ಟು ಬೈ ಹಾರ್ಟ್ ಮಾಡ್ಕೊಳ್ಳಿ. ಅಂಡ್ ದ ರೀಕಾಂಬಿನೆಂಟ್ ಟೈಪ್ ಇಸ್ 37.2% ಅಂತ ಹೇಳ್ತೀವಿ. ಓಕೆ, ನಾವಿವಾಗ ಕ್ರಾಸ್ ಎ ಮತ್ತು ಕ್ರಾಸ್ ಬಿ ಅನ್ನ ಕಂಪೇರ್ ಮಾಡಿದ್ರೆ ಪೇರೆಂಟಲ್ ಜೀನ್ ತುಂಬ ಹತ್ತಿರ ಎಲ್ಲಿದೆ? ಇನ್ ಕ್ರಾಸ್ ಎ. ಯಾಕೆ? ಬಿಕಾಸ್ ನಮಗೆ ಪೇರೆಂಟಲ್ ಕಾಂಬಿನೇಷನ್ 98.7% ಬರ್ತಾ ಇದೆ, ರೀಕಾಂಬಿನೆಂಟ್ 1.3%. ರೀಕಾಂಬಿನೆಂಟ್ ಕಮ್ಮಿ ಆದ ತಕ್ಷಣ ಪರ್ಸೆಂಟೇಜ್ ವಾಟ್ ಈಸ್ ಇಟ್ ಟೆಲಿಂಗ್ ಯು? ಇಟ್ಸ್ ಟೆಲಿಂಗ್ ಯು ದಟ್ ದ ಜೀನ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಇವುಗಳಿಗೆ ದೂರ ಹೋಗೋಕೆ ಇಷ್ಟ ಇಲ್ಲ, ಅದಕ್ಕೆ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಕಮ್ಮಿ ಆಗಿ ಪೇರೆಂಟಲ್ ಟೈಪ್ ಜಾಸ್ತಿ ಆಗಿದೆ. ಹವೆವರ್ ಕ್ರಾಸ್ ಎ ಮತ್ತು ಬಿ ಅನ್ನ ಕಂಪೇರ್ ಮಾಡುವಾಗ ಬಿ ಅಲ್ಲಿ ರೀಕಾಂಬಿನೆಂಟ್ 37.2% ಹೋಗಿದೆ. That means the genes are not very close to each other on the same chromosome but not very close to each other. Then ಸ್ವಲ್ಪ ದೂರ ಮಾಡೋದು ಈಸಿ ಅಂತ. ಓಕೆ, ಬೇಸ್ಡ್ ಆನ್ ದಿಸ್ ಏನೆಲ್ಲ ಒಬ್ಸರ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಕ್ರಾಸ್ ಎ ಶೋಸ್ ಕ್ರಾಸಿಂಗ್ ಬಿಟ್ವೀನ್ ಜೀನ್ ವೈ ಆ್ಯಂಡ್ ಡಬ್ಲ್ಯೂ ಅಂದರೆ ಬಾಡಿ ಕಲರ್ ಆ್ಯಂಡ್ ಐ ಕಲರ್, ಆ್ಯಂಡ್ ಕ್ರಾಸ್ ಬಿ ಶೋಸ್ crossing between genes W and M ಅಂದರೆ the wing shape and the eye color. ಓಕೆ, ನೆಕ್ಸ್ಟ್ ಆಲ್ರೆಡಿ ಹೇಳಿದ್ದೀನಿ ನಾನು, ಡಾಮಿನೆಂಟ್ ಅಲ್ಲಿ ಇದನ್ನು ಪ್ಲಸ್ ಸೈನಲ್ಲಿ ನಾವು ಸೂಪರ್ ಸ್ಕ್ರಿಪ್ಟ್ ಮೇಲೆ ಪ್ಲಸ್ ಸೈನ್ ಅಂತ ಹಾಕಬೇಕು. ಓಕೆ, ಇಲ್ಲಿ ಸಿಕ್ಕಿರುವಂಥ ಪರ್ಸೆಂಟೇಜ್ ಮೇಲೆ ಒಂದು ನೋಟ್ ಅನ್ನು ಕೊಟ್ಟಿದ್ದಾರೆ. ದ ಸ್ಟ್ರೆಂತ್ ಆಫ್ ಲಿಂಕೇಜ್ ಬಿಟ್ವೀನ್ ವೈ ಅಂಡ್ ಡಬ್ಲ್ಯೂ ಇಸ್ ಹೈಯರ್ ದೆನ್ ಡಬ್ಲ್ಯೂ ಅಂಡ್ ಎಮ್. ಇದನ್ನ ಒಂದು ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಲ್ಲಿ ನೋಡ್ಕೊಳ್ಳೋಣ. ಸಪೋಸ್ ನಮ್ಮ ಹತ್ರ ಈ ಕ್ರೋಮೋಸೋಮ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ವಿ ಹ್ಯಾವ್ ಅ ಕ್ರೋಮೋಸೋಮ್ ಅಂತ ಅನ್ಕೊಳ್ಳಿ ಹೀಗೆ. ಆ್ಯಂಡ್ ದಿಸ್ ಇಸ್ ವಿಚ್ ಕ್ರೋಮೋಸೋಮ್? ಇದು ಎಕ್ಸ್ ಕ್ರೋಮೋಸೋಮ್ ಅಲ್ವಾ? ಮಾರ್ಗನ್ ಏನಂದ್ರು, ಈ 3 ಜೀನ್ಸ್ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇದೆ ಅಂತ ನನ್ಗೆ ಆಲ್ರೆಡಿ ಗೊತ್ತು ಅಂತ ಹೇಳಿದ್ರು. ಸರಿ, ಓಕೆ, ನಾವು ಏನಂತ ಇದ್ದಾರೆ ಇವರು? ದಟ್ ದ ಲಿಂಕೇಜ್ ಸ್ಟ್ರೆಂತ್ ಇಸ್ ಹೈ ಬಿಟ್ವೀನ್ ವೈ ಆ್ಯಂಡ್ ಡಬ್ಲ್ಯೂ ದ್ಯಾನ್ ಡಬ್ಲ್ಯೂ ಆ್ಯಂಡ್ ಎಮ್ ಅಂತ. ಸೊ ಒಂದು ಎಕ್ಸಾಂಪಲಿಗೋಸ್ಕರ ಡ್ರಾ ಮಾಡ್ತಾ ಇದ್ದೀನಿ ಅಷ್ಟೇ. ವೈ ಆ್ಯಂಡ್ ಡಬ್ಲ್ಯೂ ಆ್ಯಂಡ್ ಮೇ ಬಿ ಎಮ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಹೀಗಿರಬಹುದು
ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಡಯಾಗ್ರಾಮ್ ಹಾಕಿದ್ರೆ ನಮಗೆ ಮೆಮೊರಿ ಜಾಸ್ತಿ ಇರುತ್ತೆ. ಯಾವಾಗಲೂ ಹೇಳ್ತೀನಿ, ನೋಟ್ಸ್ ಮಾಡಬೇಕಾದ್ರೆ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸನ್ನು ಒಂದು ಡಯಾಗ್ರಾಮ್ ಹಾಕಿ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ ಅದನ್ನು ಮಾಡಿ ಅಂತ. ಸೊ ದಿಸ್ ಇಸ್ ಅ ಡಯಾಗ್ರಾಮ್ ದಟ್ ಯು ಕ್ಯಾನ್ ಯೂಸ್. ಓಕೆ, ವೈ ಆ್ಯಂಡ್ ಡಬ್ಲ್ಯೂ ಇಸ್ ಮಚ್ ಮೋರ್ ಕ್ಲೋಸರ್ ಆಸ್ ಕಂಪೇರ್ ಟು ಡಬ್ಲ್ಯೂ ಆ್ಯಂಡ್ ಎಮ್. ಸೊ ಡಬ್ಲ್ಯೂ ಆ್ಯಂಡ್ ಎಮ್ ಅನ್ನು ದೂರ ಮಾಡೋದು ತುಂಬ ಈಸಿ ಆಸ್ ಕಂಪೇರ್ ಟು ವೈ ಆ್ಯಂಡ್ ಡಬ್ಲ್ಯೂ ಅಂತ ಹೇಳ್ತಾರೆ. ಇದನ್ನು ಹೇಗೆ ಕನ್ಕ್ಲೂಡ್ ಮಾಡೋದು? ಹೌ ಡಿಡ್ ಹಿ ಕನ್ಕ್ಲೂಡೆಡ್? ಬೈ ಲುಕಿಂಗ್ ಎಟ್ ದ ಪೇರೆಂಟಲ್ ಟೈಪ್ ಆ್ಯಂಡ್ ಅಥವಾ ದ ರೀಕಾಂಬಿನೆಂಟ್ ಟೈಪ್. ಓಕೆ, ಇನ್ನೊಂದು ಇಲ್ಲಿ ಡಿಡಕ್ಷನ್ ಅಂತ ಹೇಳ್ಬೋದು. ಸಿ, ಇಂಡಿಕೇಟೆಡ್ ಬೈ ಹೇಗೆ ಗೊತ್ತಾಯಿತು? ಇಂಡಿಕೇಟೆಡ್ ಬೈ ಲೋವರ್ recombinant percentage in cross A. ಓಕೆ, ಇದನ್ನ ನಾನು ಉಲ್ಟಾ ಕೂಡ ಬರಿಬಹುದು. ಇಂಡಿಕೇಟೆಡ್ ಬೈ ಹೈಯರ್ ಪೇರೆಂಟಲ್ ಪರ್ಸೆಂಟೇಜ್ ಇನ್ ಕ್ರಾಸ್ ಎ ಅಂತ ಕೂಡ ಬರಿಬಹುದು. ಅಥವಾ ಇಂಡಿಕೇಟೆಡ್ ಬೈ ಹೇಗೆ ಬರೆಯೋದು? ಓಕೆ, ಇಂಡಿಕೇಟೆಡ್ ಬೈ ಹೈಯರ್ ರೀಕಾಂಬಿನೆಂಟ್ ಟೈಪ್ ಪರ್ಸೆಂಟೇಜ್ ಆಸ್ ಕಂಪೇರ್ ಟು ಕ್ರಾಸ್ ಎ ಅಂತ ಕೂಡ ಬರಿಬೋದು. ಸೊ ದರ್ ಆರ್ ವೇರಿಯಸ್ ವೇಸ್ ಟು ಪುಟ್ ದ ಸ್ಟೇಟ್ಮೆಂಟ್. ಸಿಂಪಲ್ ಆಗಿ ನಾನು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ. ಇದ್ರ ಮೇಲೆ ಕೂಡ ತುಂಬ ಕ್ವೆಶನ್ಸ್ ಬಂದಿದೆ. ಇನ್ನು ನೀವು ಕೇಳ್ಬೋದು, ಮ್ಯಾಮ್ ಈ 3 ಪಾಯಿಂಟ್ NCERT ಅಲ್ಲಿ ಎಲ್ಲಿದೆ? ಲಿಂಕೇಜ್ ಇದೊಂದು ಚಿತ್ರವನ್ನ ಹಾಕಿದ್ದಾರೆ, ಡಯಾಗ್ರಾಮ್ ಹಾಕಿದ್ದಾರೆ, ಕೆಳಗಡೆ ಈ 3 ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅದನ್ನ ತೆಗೆದು ನಾನು ನೋಟ್ಸಿಗೆ ಹಾಕ್ಬಿಟ್ಟೆ ಫಾರ್ ದ ಸೇಕ್ ಆಫ್ ಈಸಿನೆಸ್. ನೆಕ್ಸ್ಟ್, ಓಕೆ, ಇನ್ನು ಇದ್ರ ಬೇಸಿಸ್ ಮೇಲೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಜೆನೆಟಿಕ್ ಮ್ಯಾಪಿಂಗ್. ಜೆನೆಟಿಕ್ ಮ್ಯಾಪಿಂಗ್ ಯಾರು ಮಾಡಿದ್ರು? ಮಾರ್ಗನ್ ಅವ್ರ ಲ್ಯಾಬಲ್ಲಿ ಅಷ್ಟು ಕಷ್ಟಪಡ್ತಾ ಇರಬೇಕಾದ್ರೆ ಅವ್ರ ಸ್ಟೂಡೆಂಟ್ ಆಲ್ಫ್ರೆಡ್ ಸ್ಟ್ರಟ್ವೆಂಟ್ ಅಂತ ಅವ್ರ ಸ್ಟೂಡೆಂಟ್ ಅವ್ರು ಏನು ಮಾಡ್ತಾರೆ, ಓಕೆ ನಮ್ಮ ಸರ್ ಮಾರ್ಗನ್ ಇಷ್ಟೆಲ್ಲ ಜೆನೆಟಿಕ್ ಸ್ಟಡೀಸನ್ನು ಮಾಡ್ತಾ ಇದ್ದಾರೆ, ಕ್ರೋಮೋಸೋಮ್ ಮೇಲೆ ಜೀನ್ ಲೊಕೇಶನನ್ನು ನಾವು ಯಾಕೆ ಕಂಡುಹಿಡಿಬಾರ್ದು, ಎಸ್ಟಿಮೇಟ್ ಕೊಡಬಹುದಲ್ವಾ ಅಂತ ಅವ್ರಿಗೆ ಹೊಳೆಯುತ್ತೆ. ಸೊ ವಾಟ್ ಹೀ ಡಸ್ ಇಸ್, ಆ ಕಾಂಬಿನೇಷನ್ ಇದೆಯಲ್ವಾ, ಯಾವುದು ರೀಕಾಂಬಿನೇಷನ್ ಪರ್ಸಂಟೇಜ್ ಇದೆಯಲ್ವಾ, ಅದನ್ನು ಡೈರೆಕ್ಟ್ ಆಗಿ ಹಿ ಕನ್ವರ್ಟ್ಸ್ ಇಟ್ ಇನ್ ಟು ಅ ಯೂನಿಟ್ ಆಫ್ ವಾಟ್? ಡಿಸ್ಟೆನ್ಸ್ ಬಿಟ್ವೀನ್ 2 genes ಆನ್ ದ ಸೇಮ್ ಕ್ರೋಮೋಸೋಮ್. ಈಗ ನೀವು ಲೆಂತ್ ಹೇಳುವಾಗ ನಿಮ್ಮ ಹತ್ರ ಸೆಂಟಿಮೀಟರ್ ಇದೆ, ಮಿಲಿಮೀಟರ್ ಇದೆ, ಮೀಟರ್ ಇದೆ, ಕಿಲೋಮೀಟರ್ ಇದೆ ಆ್ಯಂಡ್ ಸೋ ಆನ್. ಹಾಗೆ 2 ಜೀನ್ಸ್ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಥವಾ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ಸೆಂಟಿಮಾರ್ಗನ್ ಅನ್ನೋ ಒಂದು ಯೂನಿಟನ್ನು ಯೂಸ್ ಮಾಡ್ತೀರಾ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ. Alfred Strutwent used the frequency of recombination between gene, okay, pairs on the same chromosome as a measure of the distance between genes and mapped their position on the chromosome. Genetic maps are now extensively used in whole genome sequencing. Genome ಅನ್ನ ಸೀಕ್ವೆನ್ಸ್ ಮಾಡಬೇಕಾದ್ರೆ, ಹೋಲ್ ಜೀನೋಮ್ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಎಲ್ಲ ಕ್ರೋಮೋಸೋಮ್ಸ್ ಮೇಲೆ ಯಾವೆಲ್ಲ ಜೀನ್ಸ್ ಇದೆ ಅಂತ ಕಂಡುಹಿಡಿಯೋದು ಇನ್ ಆನ್ ಆರ್ಗ್ಯಾನಿಸಮ್. ಹಾಗೆ ಮಾಡಬೇಕಾದ್ರೆ ಯಾವ ಜೀನ್ ಎಷ್ಟು ದೂರ ಇದೆ ಫ್ರಮ್ ಅ ಪರ್ಟಿಕ್ಯುಲರ್ ಜೀನ್ ಅಂತ ನೀವು ಸೆಂಟಿಮಾರ್ಗನ್ ಅನ್ನು ಯೂಸ್ ಮಾಡಿ ಕೊಡಬಹುದು. ಸೆಂಟಿಮಾರ್ಗನ್ ಅನ್ನು ಕೊಡೋದು ಹೇಗೆ? ಎಕ್ಸಾಂಪಲ್ ತಗೊಳ್ಳೋಣ. ನಾವು ಸಪೋಸ್ ನೀವು ಕ್ರಾಸ್ ಎಲ್ಲ ಮಾಡಿದ್ಮೇಲೆ ನಿಮಗೆ ರೀಕಾಂಬಿನೇಷನ್ ಪರ್ಸೆಂಟೇಜ್ ಅಂತ ಸಿಗುತ್ತೆ. ಸ್ವಲ್ಪ ಕಷ್ಟ ಬರಬೇಕು ನೀವು ಇಲ್ಲಿ. ಏನು, ಫಸ್ಟ್ ನೀವು ಕ್ರಾಸ್ ಅನ್ನ ಮಾಡಬೇಕು, F1 ಜನರೇಷನ್ ಸಿಗುತ್ತೆ ಅಂತ, ಅದನ್ನೇ ಇಂಟರ್ ಕ್ರಾಸ್ ಮಾಡಿ F2 ಜನರೇಷನಲ್ಲಿ ಬರುವಂಥ ರೀಕಾಂಬಿನೇಷನ್ ಮತ್ತು ಪೇರೆಂಟಲ್ ಟೈಪ್ ಪರ್ಸೆಂಟೇಜ್ ಏನಿದೆ ಅದನ್ನು ಫಸ್ಟ್ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ನಿಮ್ಮ NCERT ಸಿಲೆಬಸ್ಸಲ್ಲಿ ಇಲ್ಲ, ತಲೆ ಹೊಡ್ಕೊಳ್ಬೇಡಿ. ಇಟ್ಸ್ ನಾಟ್ ಇಂಪಾರ್ಟೆಂಟ್, ಅಟ್ ಲೀಸ್ಟ್ ಫಾರ್ ನೀಟ್ ಆ್ಯಂಡ್ KCET. ಓಕೆ, ಸೊ ಒನ್ಸ್ ಯು ಗೆಟ್ ದಟ್ ಪರ್ಸೆಂಟೇಜ್, ಆ ಪರ್ಸೆಂಟೇಜನ್ನು ಸಪೋಸ್ ಈಗ 1.3% ನಮಗೆ ಕ್ರಾಸ್ ಎಲ್ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? ಅದನ್ನು ನೀವು ಡೈರೆಕ್ಟಾಗಿ 1.3 ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡಿ. ನೀವು ಏನು ಚೇಂಜ್ ಮಾಡಬೇಕಂತಿಲ್ಲ, ಡೈರೆಕ್ಟಾಗಿ ಅದು ರೀಕಾಂಬಿನೇಷನ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಆಗುತ್ತೆ. ಅಥವಾ ಇದನ್ನು ನೀವು 1.3 ಸೆಂಟಿ, ನೋಡಿ ಇಲ್ಲಿ ಸ್ಮಾಲ್ ಸಿ, ಮಾರ್ಗನ್ ಇಸ್ ಅ ನೌನ್ ಅಲ್ವಾ ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಸೊ ಕ್ಯಾಪಿಟಲ್ M ಹಾಕಬೇಕು, ಸ್ಮಾಲ್ ಸಿ ಸ್ಮಾಲ್ M ಹಾಕಿದ್ರೆ ಸೆಂಟಿಮೀಟರ್ ಆಗುತ್ತೆ.
That's why centimorgan ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಸೊ ರಿಮೆಂಬರ್ ದಟ್ ವೆನ್ ಯು ಸೇ ರೀಕಾಂಬಿನೇಷನ್ ಪರ್ಸೆಂಟ್ 1.3% ಅನ್ನ ನೀವು ಡೈರೆಕ್ಟ್ ಆಗಿ 1.3 ಸೆಂಟಿಮಾರ್ಗನ್ ಅಂತ ಕೂಡ ಕರಿಬಹುದು. ದ್ಯಾಟ್ ಈಸ್ ವಾಟ್ ವಿ ಯೂಸ್ ಇನ್ ಮ್ಯಾಪಿಂಗ್. ತುಂಬ ಮಕ್ಕಳು ಕೇಳ್ತಾರೆ ಮ್ಯಾಮ್ 1 ಸೆಂಟಿಮಾರ್ಗನ್ ಇಸ್ ಈಕ್ವಲ್ ಟು ಹೌ ಮೆನಿ ಮಿಲಿಮೀಟರ್ಸ್. ಇದು ಹೇಳಕ್ ಆಗಲ್ಲ, because it is going to vary from one gene to another. So ಇದನ್ನ ಹೀಗೆ ಕನ್ವರ್ಷನ್ ಮಾಡೋಕ್ಕಾಗಲ್ಲ. ರಿಮೆಂಬರ್ ಸೆಂಟಿಮಾರ್ಗನ್ ಇಸ್ ಸೆಂಟಿಮಾರ್ಗನ್, ಸೆಂಟಿಮೀಟರ್ ಮಿಲಿಮೀಟರ್ ಕಿಲೋಮೀಟರ್ ಇಸ್ ಸೆಂಟಿಮೀಟರ್ ಮಿಲಿಮೀಟರ್ ಕಿಲೋಮೀಟರ್. ಓಕೆ, ಅದಕ್ಕೂ ಇದಕ್ಕೂ ಏನು ಆಸ್ ಸಚ್ ಸಂಬಂಧ ಇಲ್ಲ. ರೈಟ್, ಸೊ ದ್ಯಾಟ್ ವಾಸ್ ಅಬೌಟ್ ಜೆನೆಟಿಕ್ ಮ್ಯಾಪಿಂಗ್. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಜೀನ್ ಪೊಸಿಷನಿಂಗ್ ಹೇಗೆ ಇರಬಹುದು ವಿತ್ ರೆಫರೆನ್ಸ್ ಟು ಅದರ್ ಜೀನ್ಸ್ ಆನ್ ದ ಸೇಮ್ ಕ್ರೋಮೋಸೋಮ್. ಇದ್ರ ಮೇಲೆ ನೀಟಲ್ಲಿ ಕ್ವಶನ್ಸ್ ಬಂದಿದೆ. ನಮ್ಮ ಸಮ್ಮರಿ ಸೀರೀಸಲ್ಲಿ ನಾವು ಇದನ್ನು ಸಾಲ್ವ್ ಮಾಡೋಣ. ಇಫ್ ಯು ಆರ್ ಅ ಪ್ರಗತಿ ಬ್ಯಾಚ್ ಸ್ಟೂಡೆಂಟ್ ದೆನ್ ವಿ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ ಇಟ್. ಇದನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಾಗಿದೆ. ಸೊ ನಿಮಗೆ ಗೊತ್ತಿರಬಹುದು ವಾಟ್ ಇಸ್ ದ ಟ್ರಿಕ್ ಟು ಸಾಲ್ವ್ ಇಟ್. ಓಕೆ, ಇಲ್ಲಾಂದ್ರೂ ಇಟ್ಸ್ ಓಕೆ, ಡೋಂಟ್ ವರಿ. ಸಮ್ಮರಿ ಸೀರೀಸಲ್ಲಿ ಇದನ್ನು ತಿರ್ಗಾ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ಎನಿಬಡಿ ಆ್ಯಂಡ್ ಎವ್ರಿಬಡಿ ಕ್ಯಾನ್ ಅಟೆಂಡ್ ಇಟ್ ಆನ್ ಯೂಟ್ಯೂಬ್ ಲೈವ್. ಓಕೆ, ಸೊ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಇಸ್ ದ ನೆಕ್ಸ್ಟ್ ಟಾಪಿಕ್. ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ ಹೇಳಿದ್ರೆ ಏನು ನೋಡಿ, ಪ್ಲಿಯೋಟ್ರೋಪಿ ಒಂದು ಕಲ್ತಿದ್ದೀರಾ, ವೇರ್ ಒನ್ ಜೀನ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಮಲ್ಟಿಪಲ್ ಫಿನೋಟೈಪ್. ಇಲ್ಲಿ ಒಂದು ಫಿನೋಟೈಪಿಗೆ ಮಲ್ಟಿಪಲ್ ಜೀನ್ಸ್. ಪಾಲಿಜೀನಿಕ್, ಪಾಲಿ ಮೀನ್ಸ್ ಮೆನಿ, ಜೀನಿಕ್ ಅಂದರೆ ಜೀನ್ಸ್. ಸೊ ಒನ್ ಫಿನೋಟೈಪ್ ಕಂಟ್ರೋಲ್ಡ್ ಬೈ ಮೋರ್ ದ್ಯಾನ್ ಒನ್ ಜೀನ್, ಮೋರ್ ದ್ಯಾನ್ ಒನ್ ಜೀನ್ ಅಂತ ನಾವು ಹೇಳೋವಂಥದ್ದು. ಕರೆಕ್ಟ್ ಅಲ್ವಾ? ಎಸ್, ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ. ಯಾ, ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಎಕ್ಸಾಂಪಲ್ ಯಾವುದು? ಹ್ಯೂಮನ್ ಸ್ಕಿನ್ ಕಲರ್. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಇವೆ. ಸೊ ನಾನೇನು ಮಾಡ್ತೀನಿ, ಇಲ್ಲೇ ಬರೆದು ಬಿಡೋಣ. ಹೈಟ್ ಇನ್ ಹ್ಯೂಮನ್ಸ್ ಇರಬಹುದು, ಹೈಟ್ ಇನ್ ಹ್ಯೂಮನ್ಸ್. ಓಕೆ, ಇನ್ನೊಂದು IQ, ಇಂಟೆಲಿಜೆಂಟ್ ಕೋಶಿಯಂಟ್ ಇನ್ ಹ್ಯೂಮನ್ಸ್, ಇದು ಕೂಡ ಇರಬಹುದು. ಬಟ್ ನಾವು ಇಲ್ಲಿ ಮೇಜರ್ ಆಗಿ ಕನ್ಸಿಡರ್ ಮಾಡೋದು ಎಕ್ಸಾಂಪಲ್ ಇಸ್ ಹ್ಯೂಮನ್ ಸ್ಕಿನ್ ಕಲರ್. ABC ಅನ್ನೋ ಜೀನ್ಸ್ ಇದನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ NCERT ಕೊಟ್ಟಿದೆ. ಓಕೆ, ಸೊ ದ ಡಾಮಿನೆಂಟ್ ಫಾರ್ಮ್ಸ್ ಆಫ್ ABC ರೆಸ್ಪಾನ್ಸಿಬಲ್ ಫಾರ್ ಡಾರ್ಕ್ ಸ್ಕಿನ್ ಕಲರ್. ಅಂದ್ರೆ ಏನಂತ ಇದ್ದಾರೆ, A ಕೂಡ ಡಾಮಿನೆಂಟ್ ಇದೆ, B ಕೂಡ ಡಾಮಿನೆಂಟ್ ಇದೆ, C ಕೂಡ ಡಾಮಿನೆಂಟ್ ಇದೆ. ಡಾರ್ಕೆಸ್ಟ್ ಸ್ಕಿನ್ ಕಲರ್ ಪಾಸಿಬಲ್ ಪ್ರೊಡ್ಯೂಸ್ ಆಗುತ್ತೆ, ಬಿಕಾಸ್ ಮೆಲನಿನ್ ಪ್ರೊಡಕ್ಷನ್ ತುಂಬ ಹೈ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ರಿಸೆಸಿವ್ ಫಾರ್ಮ್ ಇದ್ರೆ ABCದು ತುಂಬ ಲೈಟ್ ಕಲರ್ ಸ್ಕಿನ್ ಪ್ರೊಡ್ಯೂಸ್ ಆಗಬಹುದು. ಸ್ಮಾಲ್ a ಸ್ಮಾಲ್ b, ಸಾರಿ ಸ್ಮಾಲ್ a ಸ್ಮಾಲ್ b ಸ್ಮಾಲ್ b and then small c. The lightest possible skin tone will be produced. ಕ್ಲಿಯರ್? ಓಕೆ, ಅಲ್ಲ ಮ್ಯಾಮ್ ಹೆಟ್ರೋಸೈಗಸ್ ಇದ್ರೆ ಏನಾಗ್ಬೋದು ಅಂದರೆ ಕ್ಯಾಪಿಟಲ್ A ಸ್ಮಾಲ್ a, ಕ್ಯಾಪಿಟಲ್ B ಸ್ಮಾಲ್ b, ಕ್ಯಾಪಿಟಲ್ C ಸ್ಮಾಲ್ c ಇದ್ರೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್, ಸೊ ಬ್ರೌನ್ ಸ್ಕಿನ್ ಕಲರ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ನೀವು ವೇರಿಯೇಷನ್ಸ್ ಅನ್ನ ನೋಡ್ತಾ ಹೋಗ್ಬೋದು. ನಿಮಗೆ ಎಕ್ಸ್ಟ್ರೀಮ್ ಡಾರ್ಕ್ ಆ್ಯಂಡ್ ಎಕ್ಸ್ಟ್ರೀಮ್ ಲೈಟ್ ಎರಡೇ ವೇರಿಯೇಷನ್ ಇದೆಯಾ ಸ್ಕಿನ್ ಕಲರಲ್ಲಿ ಇನ್ ದ ಎಂಟೈರ್ ವರ್ಲ್ಡ್? ನೋ. ಡಾರ್ಕಲ್ಲಿ ಕೂಡ ಎಷ್ಟು ಸ್ಕಿನ್ ಟೋನ್ ಇದೆ, ಬ್ರೌನಲ್ಲಿ ಎಷ್ಟು ಸ್ಕಿನ್ ಟೋನ್ ಇದೆ, ಆ್ಯಂಡ್ ಅಗೇನ್ ಲೈಟಲ್ಲಿ ಎಷ್ಟು ಸ್ಕಿನ್ ಟೋನ್ ಇದೆ. ಕರೆಕ್ಟ್ ಅಲ್ವಾ? ಸೊ ಪಾಲಿಜಿನಿಕ್ ಇನ್ಹೆರಿಟೆನ್ಸಲ್ಲಿ ನಿಮಗೆ ತುಂಬ ಇಂಟರ್ಮೀಡಿಯೇಟ್ ಸಿಗುತ್ತೆ, ಬರೀ ಎಕ್ಸ್ಟ್ರೀಮ್ಸ್ ಸಿಗೋದಲ್ಲ. ದೆರ್ ಆರ್ ಮೆನಿ ಇಂಟರ್ಮೀಡಿಯೇಟ್ಸ್. ಓಕೆ, ಎಸ್. ಲಾಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಈ ಸ್ಟೇಟ್ಮೆಂಟ್ ಇಸ್ ಸೇಮ್ ಆಸ್ ವಾಟ್ ಐ ಎಕ್ಸ್ಪ್ಲೇನ್. ಇನ್ ಅ ಪಾಲಿಜಿನಿಕ್ trait, the phenotype reflects the contribution of each allele, that is effect of each allele is additive. ಅಂದ್ರೆ ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಇವೆ ಅದ್ರ ಮೇಲೆ ಮೆಲನಿನ್ ಇದು ಸ್ಟ್ರೆಂತ್ ಡಿಟೆಕ್ಟ್ ಆಗುತ್ತೆ ಅಥವಾ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ನಾಟ್ ಡಿಟೆಕ್ಟ್, ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ. ಇಫ್ ದ ಡಾಮಿನೆಂಟ್ ಅಲೀಲ್ಸ್ ಆರ್ ಮೋರ್ ಇನ್ ನಂಬರ್, ಅಂದರೆ 6ಕ್ಕೆ 6 ಡಾಮಿನೆಂಟ್ ಅಲೀಲ್ ಇದ್ರೆ you will see that the skin color is the darkest. ಓಕೆ, 6 ಇಲ್ಲ, ಬರೀ 5 ಡಾಮಿನೆಂಟ್ ಅಲೀಲ್ ಇದೆ, ಸ್ವಲ್ಪ ಲೈಟ್ ಆಗುತ್ತೆ. 4 ಡಾಮಿನೆಂಟ್ ಅಲೀಲ್ ಇನ್ನು ಸ್ವಲ್ಪ ಲೈಟ್,
3 ಇನ್ನು ಲೈಟ್. ಸೊ ಡಾಮಿನೆಂಟ್ ಅಲೀಲ್ ಕಮ್ಮಿ ಆದ ಹಾಗೆ ಮೆಲನಿನ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ದ ಎಫೆಕ್ಟ್ ಆಫ್ ಈಚ್ ಅಲೀಲ್ ಇಸ್ ಎಡಿಟಿವ್. ಎಷ್ಟು ಡಾಮಿನೆಂಟ್ ಅಲೀಲ್ ಆಡ್ ಆಗ್ತಾ ಹೋಗುತ್ತೆ ಅಷ್ಟು ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಆಗೋದು. ದಟ್ ಇಸ್ ವೈ ಯು ಸೇ ದಟ್ ದ ಎಫೆಕ್ಟ್ ಆಫ್ ಈಚ್ ಅಲೀಲ್ ಇಸ್ ಎಡಿಟಿವ್ ಅಂತ ಕರೆಯೋದು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಈ ಎಡಿಟಿವ್ ಅನ್ನೋ ವರ್ಡ್ ಬರೀ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ಗೆ ಅಪ್ಲೈ ಆಗ್ತಾ ಇದೆ, ನಾಟ್ ಫಾರ್ ಎನಿ ಅದರ್ ಇನ್ಹೆರಿಟೆನ್ಸ್ ಇನ್ NCERT in this chapter at least. Okay, yes. Next, let us briefly talk about sex determination. Okay, all right, polygenic inheritance ಆಯಿತು. ಅದ್ರಲ್ಲಿ ಕೇಳೋವಂಥ ಎಕ್ಸಾಂಪಲ್ ಜನರಲ್ ಆಗಿ ಒಂದೇ, and that is human skin color. ಬಟ್ ನಾವು ಇನ್ನೂ 2 ಎಕ್ಸಾಂಪಲನ್ನು ಬರ್ಕೊಂಡಿದ್ದೀವಿ. Now we will talk about sex determination. So Henking, ಓಕೆ, ಇನ್ 1891 ಅವ್ರು ಏನು ಮಾಡ್ತಾರೆ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಒಂದು ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರನ್ನು ಟ್ರೇಸ್ ಮಾಡ್ತಾರೆ. ಅದು ಸ್ಪರ್ಮ್ಯಾಟೋಜೆನಿಸಲ್ಲಿ ಇದನ್ನು ಇನ್ಸೆಕ್ಟಲ್ಲಿ ನೋಡ್ತಾ ಹೋಗ್ತಾರೆ. ಏನೋ ಒಂದು ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಇದೆ, ಇದನ್ನು ಏನಂತ ಕರೀಲಿ ಅರ್ಥ ಆಗ್ತಿಲ್ಲ, ಇರಲಿ ಎಕ್ಸ್ ಬಾಡಿ ಅಂತ ಕರೆದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದೇ ಇವತ್ತು ಎಕ್ಸ್ ಕ್ರೋಮೋಸೋಮ್ ಆಗಿರೋದು. ಓಕೆ, ಹಿ ಡಿಡ್ಂಟ್ ನೋ ವಾಟ್ ಟು ಕಾಲ್ ಇಟ್, ಹಿ ಕಾಲ್ ಇಟ್ ಆಸ್ ಎಕ್ಸ್ ಅಂತ. ನೀವು ಮ್ಯಾಥ್ಸಲ್ಲಿ ಫೈಂಡ್ ಎಕ್ಸ್ ಅಂತ ಯಾವಾಗಲೂ ಇರುತ್ತೆ, ಹಾಗೆ ಎಕ್ಸ್ ಬಾಡಿ ಅಂತ ಆಯಿತು. ಇವಾಗಲೂ ಅದನ್ನು ಎಕ್ಸ್ ಕ್ರೋಮೋಸೋಮೇ ಕರಿತಾ ಇದ್ದೀವಿ, ಆ್ಯಂಡ್ ಅದ್ರ ಜೊತೆ ಇರೋವಂಥದ್ದು ವೈ ಕ್ರೋಮೋಸೋಮ್ ಅಂತ ಕರಿತೀವಿ, ಎಕ್ಸ್ ವೈ ಹಾಗೆ. ಓಕೆ, ರೈಟ್. ಸೊ ಯಾವುದೆಲ್ಲ ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ ಅಂತ ನೋಡೋಣ. ಲೆಟ್ಸ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಓಕೆ, the first one XXXY type. XXXY type ಇದು ಜನರಲ್ ಆಗಿ ಮೇಲ್ ಹೆಟಿರೋಗ್ಯಾಮಿಟಿಯಲ್ಲಿ ಬರುತ್ತೆ. ಅಂದ್ರೆ ದ ಫೀಮೇಲ್ಸ್ ಹ್ಯಾವ್ XX ಕ್ರೋಮೋಸೋಮ್ ಅಂಡ್ ದ ಮೇಲ್ಸ್ ಹ್ಯಾವ್ XY ಕ್ರೋಮೋಸೋಮ್. ಸೊ ಮೇಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಗೆಮೀಟ್ಸ್ ಏನಿದೆ ಅದು 50% X ಕ್ಯಾರಿಂಗ್ ಅಂಡ್ 50% Y ಕ್ಯಾರಿಂಗ್. ಸೊ ಮೇಲ್ಸ್ ಆರ್ ಪ್ರೊಡ್ಯೂಸಿಂಗ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಗೆಮೀಟ್ಸ್, ಮೇಲ್ ಹೆಟಿರೋಗ್ಯಾಮಿಟಿ. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಆರ್ ಹ್ಯೂಮನ್ಸ್ ಆ್ಯಂಡ್ ದೆನ್ ಡ್ರೋಸೋಫಿಲ್ಲಾ. ಆಲ್ ರೈಟ್. ಓಕೆ, ನೆಕ್ಸ್ಟ್ XX ಆ್ಯಂಡ್ XO ಟೈಪ್. ಇದು ಕೂಡ ಮೇಲ್ ಹೆಟಿರೋಗ್ಯಾಮಿಟಿಯಲ್ಲೇ ಬರೋದು. ಓಕೆ, ಇದಕ್ಕೆ ಎಕ್ಸಾಂಪಲ್ ಗ್ರಾಸ್ ಹಾಪರ್. ಇದು XXXO ಅಂದರೆ ಏನು ಮ್ಯಾಮ್ ಅರ್ಥ ಆಗಿಲ್ಲ. ನೋಡಿ, ಮೇಲ್ಸಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಕಮ್ಮಿ ಇದೆ, ನೆನ್ಪಿಟ್ಕೊಳ್ಳಿ. O is not a chromosome. O is not a chromosome. It represents absence of a chromosome. ಸೊ ಫಿಮೇಲ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ ಅದರಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಮೇಲ್ಸ್ ಅಲ್ಲಿ ಎಷ್ಟಿದೆ ಅದರಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರೋದು. ಓಕೆ, ಇನ್ನೊಂದು ರೀತಿ ಏನು ಹೇಳೋದು, ಲೆಟ್ ಅಸ್ ಸೇ ದ್ಯಾಟ್ ಫಿಮೇಲ್ ಗ್ರಾಸ್ ಹಾಪರ್ ಹ್ಯಾಸ್ 12 ಕ್ರೋಮೋಸೋಮ್ಸ್, ಮೇಲ್ ವಿಲ್ ಹ್ಯಾವ್ 11. ಒಂದು ಎಕ್ಸ್ ಕ್ರೋಮೋಸೋಮ್ ಇಲ್ವಲ್ಲ, ಸೊ ಅದನ್ನು ನಾವು XXXO ಟೈಪ್ ಅಂತ ಕರಿತೀವಿ. ಮೇಲ್ ಹೆಟರೋಗ್ಯಾಮಿಟಿ ಆಯಿತು, ಎಕ್ಸಾಂಪಲ್ ಇಸ್ ಗ್ರಾಸ್ ಹಾಪರ್. ಹಾಗೆ ZZ ಅಂಡ್ ZW ಟೈಪ್ ಅಂತ ಬರುತ್ತೆ. ಓಕೆ, ಇಲ್ಲಿ ZZ ಅಂಡ್ ZW ಟೈಪ್ ಅಂತ ಬರುತ್ತೆ. ಇದನ್ನ ಫಿಮೇಲ್ ಹೆಟರೋಗ್ಯಾಮಿಟಿ ಅಂತ ಕರಿತೀವಿ. ಸೀನ್ ಇನ್ ಬರ್ಡ್ಸ್ ಅಲ್ಲಿ ನೋಡೋಕೆ ಸಿಗುವಂಥದ್ದು. ಬರ್ಡ್ಸ್ ಅಲ್ಲಿ ದ ಫಿಮೇಲ್ಸ್ ಹ್ಯಾವ್ 2 different sex chromosomes, that is Z and W. So when the female is laying eggs, ಅದರಲ್ಲಿ 50% eggs ಅಲ್ಲಿ Z ಇರುತ್ತೆ, 50% W ಇರುತ್ತೆ. So the sex of the progeny is determined by the female in female heterogamity. Male heterogamity ಅಲ್ಲಿ the sex of the progeny is determined by the males, not by the females. Correct ಅಲ್ವಾ? Yes. ಓಕೆ, ಎಕ್ಸಾಂಪಲ್ಸ್ ಅನ್ನು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋಂಥದ್ದು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ, ಇದು ಬೇರೆನೇ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಹಿಯರ್ ಯು ಡು ನಾಟ್ ಹ್ಯಾವ್ ಸೆಕ್ಸ್ ಕ್ರೋಮೋಸೋಮ್, ದೆನ್ ವಾಟ್ ಇಸ್ ದಿಸ್? ಇದನ್ನ ನೀವು ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಸೆಕ್ಸ್ ಕ್ರೋಮೋಸೋಮ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರೆಯುವಂಥದ್ದು. ಅಂದರೆ ಏನು ಅಂದರೆ ದ ಸೆಟ್ಸ್ ಆಫ್ ಕ್ರೋಮೋಸೋಮ್ ವಿಲ್ ಡಿಸೈಡ್
ವಾಟ್ ಇಸ್ ದ ಸೆಕ್ಸ್ ಆಫ್ ದ ಪ್ರಾಜನಿ. ಒಂದೇ ಸೆಟ್ ಇದ್ರೆ ದ ಪ್ರಾಜನಿ ಸೆಕ್ಸ್ ವಿಲ್ ಬಿ ಸಮಥಿಂಗ್ ಎಲ್ಸ್, ಎರಡಿದ್ರೆ ಸಮಥಿಂಗ್ ಎಲ್ಸ್. ಅದು ಏನು ಅಂತ ಇಲ್ಲಿ ಹೇಳ್ತೀನಿ ನಾನು. ಯು ಕ್ಯಾನ್ ಸಿ ಹಿಯರ್ ನೋಡಿ, ಪೇರೆಂಟ್ಸ್ ಅಲ್ಲಿ ನಮ್ಮ ಹತ್ರ ಫೀಮೇಲ್ ಇದೆ, ಕರೆಕ್ಟ್ ಅಲ್ವಾ? ಅಂಡ್ ದ ಫೀಮೇಲ್ ಹ್ಯಾಸ್, ವಾಟ್ ಡಸ್ ದ ಫೀಮೇಲ್ ಹ್ಯಾವ್? ದ ಫೀಮೇಲ್ ಹ್ಯಾಸ್ 32 ಕ್ರೋಮೋಸೋಮ್ಸ್, 32 ಕ್ರೋಮೋಸೋಮ್ ಇದೆ. 32 ಇಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಇದ್ದ ತಕ್ಷಣ ಇನ್ ಹನಿಬಿ ದ ಆರ್ಗ್ಯಾನಿಸಮ್ ಟರ್ನ್ಸ್ ಔಟ್ ಟು ಬಿ ಫೀಮೇಲ್. ನಿಮಗೆ ಗೊತ್ತು, ಹನಿಬಿ ಕಾಲನಿಯಲ್ಲಿ ರೀಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇರೋದು ಒಂದೇ ಒಂದು ಫೀಮೇಲಿಗೆ, ಅಂಡ್ ದ್ಯಾಟ್ ಇಸ್ ವೈ ಶಿ ಇಸ್ ಕಾಲ್ಡ್ ಆಸ್ ದ ಕ್ವೀನ್. ಶಿ ಇಸ್ ಲಾರ್ಜರ್ ಇನ್ ಸೈಜ್ ಅಂಡ್ ಅದಕ್ಕೆ ರೀಪ್ರೊಡಕ್ಟಿವ್ ಎಬಿಲಿಟಿ ಇದೆ, ಅದಕ್ಕೆ ಅದನ್ನ ಕ್ವೀನ್ ಅಂತ ಕರೀತಾರೆ ಅಲ್ವಾ? ಸೊ ಇಂಥ ಕ್ವೀನ್ ಅಲ್ಲಿ 32 ಕ್ರೋಮೋಸೋಮ್ ಇದೆ. ಮಿಯೋಸಿಸ್ ಆದಾಗ ನಮಗೆ 16 ಕ್ರೋಮೋಸೋಮ್ ಒಂದು 50% ಎಗ್ಸ್ ಅಲ್ಲಿ ಅಂಡ್ 16 ಕ್ರೋಮೋಸೋಮ್ ಇನ್ನೊಂದು 50% ಎಗ್ಸ್ ಅಲ್ಲಿ ಹೋಗುತ್ತೆ. ಓಕೆ, ನಾವು ಹಿಯರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಎಗ್ಸ್ ಡೈರೆಕ್ಟ್ ಆಗಿ ಡೆವಲಪ್ ಆಗುತ್ತೆ. 16 ಕ್ರೋಮೋಸೋಮ್ ಇದೆ, ಓಕೆ, ದೇ ಡೈರೆಕ್ಟ್ಲಿ ಡೆವಲಪ್ ಇನ್ ಟು ಮೇಲ್ಸ್. 16 is nothing but one set ಆಫ್ ಕ್ರೋಮೋಸೋಮ್, ಬರೀ ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್ ಇರೋದು, ಕರೆಕ್ಟ್ ಅಲ್ವಾ? ಎಸ್, ಈ ಪರ್ಟಿಕ್ಯುಲರ್ 16 ಇರುವಂಥ ಮೇಲ್ಸ್ ಅನ್ನ ನಾವು ಡ್ರೋನ್ಸ್ ಅಂತ ಕರಿತೀವಿ. ನಾವು ಇಲ್ಲಿ ಮಿಯೋಸಿಸ್ ಆಗಲ್ಲ, ಮೈಟೋಸಿಸ್ ಆಗಬೇಕು. ಯಾಕೆ? ಬಿಕಾಸ್ ದೇರ್ ಇಸ್ ಆಲ್ರೆಡಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್, ಅದನ್ನು ತಿರ್ಗಾ ಅರ್ಧ ಮಾಡಿ 8 ಮಾಡೋಕ್ಕಾಗಲ್ಲ. ಸೊ 16 ಕ್ರೋಮೋಸೋಮ್ಸ್ ಹಾಗೆ ಇರುತ್ತೆ, ಮೈಟೋಸಿಸ್ ಆಗುತ್ತೆ. ಆ್ಯಂಡ್ ಇನ್ ಮೈಟೋಸಿಸ್ ದೆರ್ ಇಸ್ ಮೇಲ್ ಗೆಮೀಟ್ ಪ್ರೊಡ್ಯೂಸ್ಡ್. ಮೇಲ್ ಗೆಮೀಟ್ಸ್ ಹತ್ರ 16 ಕ್ರೋಮೋಸೋಮ್ಸ್ ಇವೆ. ನೌ ವಾಟ್ ಹ್ಯಾಪನ್ಸ್ ಇಸ್, if the male gamete fuses with the female gamete, ಆವಾಗ ನಮಗೆ ಸಿಗೋದು 32 ಕ್ರೋಮೋಸೋಮ್ಸ್. ಆ್ಯಂಡ್ ಇಂಥ 32 ಕ್ರೋಮೋಸೋಮ್ ಕ್ಯಾರಿಯಿಂಗ್ ಎಂಬ್ರಿಯೋ ಅಥವಾ ಝೈಗೋಟ್ ಟರ್ನ್ಸ್ ಔಟ್ ಟು ಬಿ ಅ ಫೀಮೇಲ್. ಆ ಫೀಮೇಲ್ ಡ್ರೋನ್ ವರ್ಕರ್ ಇರಬಹುದು, ಅಥವಾ ಇನ್ನು ಮುಂದೆ ಹೋಗಿ ಕ್ವೀನ್ ಕೂಡ ಆಗಬಹುದು. ನೆನ್ಪಿಟ್ಕೊಳ್ಳಿ, ಐ ರಿಪೀಟ್, ಫಿಮೇಲ್ಸ್ ಹ್ಯಾವ್ 2 ಸೆಟ್ಸ್ ಆಫ್ ಕ್ರೋಮೋಸೋಮ್, ದಟ್ ಇಸ್ 32. ಫಿಮೇಲ್ ಮಿಯೋಸಿಸ್ ಅನ್ನ ತೋರಿಸಿ ಎಗ್ ಇಡುತ್ತೆ. ಆ ಎಗ್ಸ್ ಅಲ್ಲಿ 16 ಕ್ರೋಮೋಸೋಮ್ಸ್ ಇವೆ. ಕೆಲವು ಎಗ್ ಡೈರೆಕ್ಟ್ ಆಗಿ ಡೆವಲಪ್ ಆಗುತ್ತೆ, ಪಾರ್ಥನೋಜೆನಿಸಿಸ್ ಅಂತ ಹೇಳ್ತಾರೆ ಇದನ್ನ. ದೇರ್ ಇನ್ ಮೇಲ್ಸ್ ಪ್ರೊಡ್ಯೂಸ್ ಆಗುತ್ತೆ ವಿಚ್ ಹ್ಯಾವ್ ಒನ್ ಸೆಟ್ ಆಫ್ ಕ್ರೋಮೋಸೋಮ್, ಹ್ಯಾಪ್ಲಾಯ್ಡ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ದೆನ್ ವಾಟ್ ಹ್ಯಾಪನ್ಸ್, ಕೆಲವು ಎಗ್ಸ್ ಫ್ಯೂಸ್ ವಿತ್ ದ ಮೇಲ್ ಗೆಮೀಟ್. ಸೊ 16 and 16 ಫ್ಯೂಷನ್ ಅನ್ನ ತೋರಿಸುತ್ತೆ. ಮೇಲ್ ಗೆಮೀಟ್ ಪ್ರೊಡ್ಯೂಸ್ ಆಗೋದು ಮೈಟೋಸಿಸ್ ಇಂದಾಗಿ, ನಾಟ್ ಬಿಕಾಸ್ ಆಫ್ ಮಿಯೋಸಿಸ್. ಸೊ ಅಲ್ಲಿ 16 and 16 ಫ್ಯೂಸ್ ಆದಾಗ 32 ಕ್ರೋಮೋಸೋಮ್ಸ್ ಅಥವಾ 2 ಸೆಟ್ಸ್ ಆಫ್ ಕ್ರೋಮೋಸೋಮ್ ಕ್ರಿಯೇಟ್ ಆಗಿ ನಮಗೆ ಸಿಗುವಂತಹದ್ದು 2 sets of chromosome, that is 32. So this zygote is going to develop into what? Into a female. The females are called as worker ಅಥವಾ ಮುಂದೆ ಹೋಗಿ they can even become queen. ಒಂದು ಕಾಲೋನಿಗೆ ಒಂದೇ ಕ್ವೀನ್ ಇರೋದು ಜನರಲ್ ಆಗಿ ಅಲ್ವಾ? ಎಸ್, ಸೊ ದಿಸ್ ಇಸ್ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಓನ್ಲಿ ಹನಿಬಿಯಲ್ಲಿ ನಿಮಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಸೊ ಜಸ್ಟ್ ರಿಮೆಂಬರ್ ದ್ಯಾಟ್. ನೆಕ್ಸ್ಟ್, ಮ್ಯೂಟೇಷನ್ ಬಗ್ಗೆ 3 ಲೈನಲ್ಲಿ ಬ್ರೀಫ್ ಆಗಿ ಕೊಟ್ಟಿದ್ದಾರೆ, ಇಷ್ಟೇ ಕೇಳೋದು ಎಕ್ಸಾಮ್ ಅಲ್ಲಿ ಕೂಡ. ಸೊ ನಾವ್ ಲೆಟ್ ಅಸ್ ಟಾಕ್ ಅಬೌಟ್ ಮ್ಯೂಟೇಷನ್. ಫಸ್ಟ್ ಆಫ್ ಆಲ್, ಮ್ಯೂಟೇಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಫಿನಾಮಿನನ್. ನಾವು DNA ಸೀಕ್ವೆನ್ಸ್ ಅಲ್ಲಿ ಏನಾದರೂ ಚೇಂಜಸ್ ಆದ್ರೆ ಇದನ್ನ ಮ್ಯೂಟೇಷನ್ ಅಂತ ಕರಿತೀವಿ. ಓಕೆ, phenomenon which results in alteration of DNA sequence and consequently results in changes in the genotype and phenotype of an organism. DNA ಅಲ್ಲಿ genotype change ಆಗ್ತಾ ಇದೆ, ಅದರಿಂದಾಗಿ phenotype ಕೂಡ ಚೇಂಜ್ ಆಯಿತು. ಇದನ್ನ ನೀವು ಮ್ಯೂಟೇಷನ್ ಅಂತ ಕರಿತೀರಾ. ಯು ಆರ್ ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಮ್ಯೂಟೇಷನ್. ಓಕೆ, ನೆಕ್ಸ್ಟ್, ಒಂದು ಸಿಂಗಲ್ ಬೇಸ್ ಪೇರ್ ಚೇಂಜ್ ಆದರೆ ಇದನ್ನ ನೀವು ಪಾಯಿಂಟ್ ಮ್ಯೂಟೇಷನ್ ಅಂತ ಕರೆಯೋದು. ಅಂದರೆ DNA ಮೇಲೆ ತುಂಬ ನೈಟ್ರೋಜನಸ್ ಬೇಸಸ್ ಇವೆ ಅಲ್ವಾ, ಒಂದು ಚೇಂಜ್ ಆಯಿತು, ಒಂದೇ ಒಂದು, ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀರಾ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಸಿಕ್ಕಲ್ ಸೆಲ್ ಅನೀಮಿಯಾ. ಓಕೆ,
ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಏನು ಚೇಂಜ್ ಆಗ್ತಾ ಇದೆ, ಹೇಗೆ ಚೇಂಜ್ ಆಗ್ತಾ ಇದೆ, ವಾಟ್ ಇಸ್ ಔಟ್ಕಮ್, ಅದನ್ನೆಲ್ಲ ಮುಂದೆ ಬರೋ ಡಿಸಾರ್ಡರ್ಸ್ ಅಲ್ಲಿ ಕಲಿತೀವಿ ನಾವು. ಫಾರ್ ನಾವು ಜಸ್ಟ್ ರಿಮೆಂಬರ್ ಪಾಯಿಂಟ್ ಮ್ಯೂಟೇಷನ್ಗೆ ಎಕ್ಸಾಂಪಲ್ ಏನು, ಸಿಕ್ಕಲ್ ಸೆಲ್ ಅನಿಮಿಯಾ. ಓಕೆ, ಮ್ಯೂಟೇಷನ್ಸ್ ಅಲ್ಲೇ ಟೈಪ್ಸ್ ಇವೆ ಯಾವುದು ಅಂತ ತೋರಿಸ್ತೀನಿ. ಡಿಲೀಷನ್ ಇದೆ, ಇನ್ಸರ್ಷನ್ ಆಫ್ ಬೇಸ್ ಪೇರ್ಸ್ ಆಫ್ DNA ವಿಚ್ ಕಾಸಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಇದೆ. ಇದನ್ನ ತಿರ್ಗಾ ನಾವು ಮಾಲಿಕ್ಯುಲರ್ ಬಯಾಲಜಿ ಅಥವಾ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಏನಿದೆ ಅದ್ರಲ್ಲಿ ಕಲಿತೀವಿ. ಫ್ರೇಮ್ ಶಿಫ್ಟ್ ಆಗೋದು, ನೀವು ಆಲ್ರೆಡಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕಲ್ತಿದ್ರೆ ಇದು ಅರ್ಥ ಆಗುತ್ತೆ. ಅಂದ್ರೆ ರೈಬೋಸೋಮ್ ರೀಡ್ ಮಾಡೋದು 3 ನ್ಯೂಕ್ಲಿಯೋಟೈಡ್ ಅನ್ನ ಆಸ್ 1 ಜೆನೆಟಿಕ್ ಕೋಡಾನ್. ಅದ್ರ ರೀಡಿಂಗ್ ಫ್ರೇಮ್ ಶಿಫ್ಟ್ ಆದ್ರೆ ಏನಾಗುತ್ತೆ, ದ ಎಂಟೈರ್ ಅಮೈನೋ ಆಸಿಡ್ ಸೀಕ್ವೆನ್ಸ್ ಮೈಟ್ ಗೆಟ್ ಆಲ್ಟರ್ಡ್. ಅಂಡ್ ಇದು ಆಗೋದು ಬಿಕಾಸ್ ಆಫ್ ಡಿಲೀಷನ್ ಅಂಡ್ ಇನ್ಸರ್ಷನ್ಸ್ ಆಫ್ ಬೇಸ್ ಪೇರ್ಸ್ ಆಫ್ DNA. ಒಂದು ಡಿಲೀಟ್ ಆದ್ರೆ ಅಥವಾ ಒಂದು ಆಡ್ ಆದ್ರೆ ದ ಎಂಟೈರ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ವಿಲ್ ಅಕರ್. ಯಾವ್ದ್ರದ್ದು ಫ್ರೇಮ್ ಶಿಫ್ಟ್ ಆಗ್ತಾ ಇದೆ, ರೀಡಿಂಗ್ ಫ್ರೇಮ್. ಆ ರೀಡಿಂಗ್ ಫ್ರೇಮ್ ಯಾವ್ದ್ರದ್ದು, ರೈಬೋಸೋಮ್ ಇದು. ಇನ್ ವಿಚ್ ಪ್ರೋಸೆಸ್, ಟ್ರಾನ್ಸ್ಲೇಷನ್ ಆದಾಗ. ಓಕೆ, ಎಸ್, ಆಲ್ ರೈಟ್. ನೆಕ್ಸ್ಟ್ ನಾವು ಮ್ಯೂಟಾಜೆನ್ಸ್, ದ ಏಜೆಂಟ್ಸ್ that are either physical or they are chemical. ಇಂಥ ಏಜೆಂಟ್ಸ್ ವಿಚ್ ಕಾಸ್ ಮ್ಯೂಟೇಷನ್, ಇವುಗಳನ್ನು ನಾವು ಮ್ಯೂಟಾಜೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡಿ. ಇದಕ್ಕೆ ಎಕ್ಸಾಂಪಲ್ ಬಂದು UV ರೇಡಿಯೇಷನ್ ಒಂದು ಎಕ್ಸಾಂಪಲ್. ಇದು ಫಿಸಿಕಲ್ ಮ್ಯೂಟಾಜೆನ್ ಅಲ್ಲಿ ಬರುತ್ತೆ ವಿಚ್ ಕಾಸಸ್ ಮ್ಯೂಟೇಷನ್ ಇನ್ ಆರ್ಗ್ಯಾನಿಸಮ್. UV ರೇಸ್ ನಮ್ಮ ಸ್ಕಿನ್ ಅನ್ನ ಪೆನೆಟ್ರೇಟ್ ಮಾಡಬಹುದು ಬೇಸ್ಡ್ ಆನ್ ಇಟ್ಸ್ ವೇವ್ ಲೆಂತ್ ಅಂತ ಹೇಳ್ತೀವಿ, ಬಟ್ ನಾಟ್ ಬಿಯಾಂಡ್ ಆ ಸ್ಕಿನ್. ಅದಕ್ಕೋಸ್ಕರ UV ರೇಸ್ ಕ್ಯಾನ್ ಕಾಸ್ ಸ್ಕಿನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಬಟ್ ವಿ ನೆವರ್ ಸೇ ದಟ್ ಇಟ್ ಕಾಸಸ್ ಬೋನ್ ಕ್ಯಾನ್ಸರ್, ಡು ವಿ? ಬಿಕಾಸ್ ಬೋನ್ ತನಕ ಪೆನೆಟ್ರೇಟ್ ಮಾಡೋ ಎಬಿಲಿಟಿ ಅದಕ್ಕಿಲ್ಲ ಬೇಸ್ಡ್ ಆನ್ ಇಟ್ಸ್ ವೇವ್ ಲೆಂತ್. ಹಾಗೆ ಸೊ UV ರೇಸ್ ಅ ಟೈಪ್ ಆಫ್ ಫಿಸಿಕಲ್ ಮ್ಯೂಟಾಜನ್. ಹಾಗೆ ನಿಮಗೆ ಕೆಮಿಕಲ್ ಮ್ಯೂಟಾಜನ್ಸ್ ಕೂಡ ತುಂಬಾ ಇವೆ, ಬಟ್ ಇಲ್ಲಿ ಯಾವುದೇ ಎಕ್ಸಾಂಪಲ್ ಅನ್ನ ಕೊಟ್ಟಿಲ್ಲ ಪರ್ಪಸ್ಲಿ, ಬಿಕಾಸ್ NCERTಯಲ್ಲಿ ಕೆಮಿಕಲ್ ಮ್ಯೂಟಾಜನ್ಗೆ ಯಾವುದೇ ಎಕ್ಸಾಂಪಲ್ ಇಲ್ಲ. There are many types of chemical mutagens also around us. ನಾವು ತಿನ್ನೋ ಪದಾರ್ಥಗಳಲ್ಲಿ ಆಸ್ ಪ್ರಿಸರ್ವೇಟಿವ್ ಇರಬಹುದು ಅಥವಾ ಆಸ್ ಫುಡ್ ಅಡಲ್ಟ್ರೇಟ್ ಮಾಡೋವಂಥ ಕಲರ್ ಆ್ಯಡ್ ಮಾಡ್ತಾರೆ ಅದರಲ್ಲಿ ಇರಬಹುದು. ಸೊ ದರ್ ಆರ್ ವೇರಿಯಸ್ ಕೆಮಿಕಲ್ ಮ್ಯೂಟಾಜನ್ಸ್ ದಟ್ ವಿ ಗೆಟ್ ಎಕ್ಸ್ಪೋಸ್ ಟು ಆನ್ ಅ ಡೈಲಿ ಬೇಸಿಸ್. ಇಲ್ಲಿ ಕೊಟ್ಟಿಲ್ಲ ಬಿಕಾಸ್ ಇಟ್ಸ್ ನಾಟ್ ದೇರ್ ಇನ್ NCERT. ರಿಮೆಂಬರ್ UV ರೇಸ್ ಆಸ್ ಅ ಫಿಸಿಕಲ್ ಮ್ಯೂಟಾಜನ್. ಓಕೆ, ಇಟ್ಸ್ ವೆರಿ ಶಾರ್ಟ್ ಟಾಪಿಕ್. ಇದು ತಿರ್ಗಾ ನಿಮಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ಡೀಟೇಲ್ ಅಲ್ಲಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಏನು ಅಂತ ಹೇಳಿದ್ದಾರೆ with a very beautiful example. ಹಾಗೆ ಬರೋಣ ಟು ಪೆಡಿಗ್ರಿ ಅನಾಲಿಸಿಸ್. ಪೆಡಿಗ್ರಿ ಅನಾಲಿಸಿಸ್ ಅಂದ್ರೆ ಏನು? ಪೆಡಿಗ್ರಿ ಅನಾಲಿಸಿಸ್ refers to analysis of traits of several generations of a family. ಆ್ಯಂಡ್ ಇದನ್ನ ನೀವು ಪೆಡಿಗ್ರಿ ಅನಾಲಿಸಿಸ್ ಅಂತ ಕರಿತೀರಾ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಇನ್ ಆರ್ಗ್ಯಾನಿಸಮ್ಸ್ ಇಟ್ ಇಸ್ ವೆರಿ ಈಸಿ ಟು ಕ್ಯಾರಿ ಔಟ್ ಕಂಟ್ರೋಲ್ಡ್ ಕ್ರಾಸಸ್ ಆ್ಯಂಡ್ ಮೇಟಿಂಗ್. ಹ್ಯೂಮನ್ಸ್ ಅಲ್ಲಿ ಮೇಟಿಂಗ್ ಆಗಲಿ ಅಥವಾ ಕ್ರಾಸಸ್ ಆಗಲಿ ಅದನ್ನು ಎಕ್ಸ್ಪೆರಿಮೆಂಟ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವುದಾದ್ರೂ ಮಗುವಲ್ಲಿ ಅಥವಾ ಯಾವುದಾದ್ರೂ ಜನ್ರೇಷನಲ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಏನಾದರೂ ಡಿಸೀಸ್ ಕಂಡು ಬಂತು ಅಂತ ಹೇಳಿದ್ರೆ ಅದನ್ನು ಬ್ಯಾಕ್ ಜನ್ರೇಷನಲ್ಲಿ ಓದ್ತಾ ಹೋಗ್ಬೋದು. ಹಿಂದಿನ ಜನ್ರೇಷನಲ್ಲಿ ಯಾರು ಕ್ಯಾರಿಯರ್ ಇರಬಹುದು ಅಥವಾ ಯಾರಿಗೆ ಡಿಸೀಸ್ ಇತ್ತು ಅಂತ ಹುಡುಕ್ಬಹುದು ಹೊರತು ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಮೇಟಿಂಗ್ ಕಂಟ್ರೋಲ್ ಮಾಡಿ ಯಾವುದೇ ರೀತಿಯ ಕನ್ಕ್ಲೂಷನ್ ಅನ್ನ ತೆಗಿಯಕ್ಕಾಗಲ್ಲ. ಅದಕ್ಕೋಸ್ಕರ ಪೆಡಿಗ್ರಿ ಅನಾಲಿಸಿಸ್ ಇರೋದು. ಓಕೆ, ಸೊ ಅನಾಲಿಸಿಸ್ ಆಫ್ ಟ್ರೇಟ್ಸ್ ಇನ್ ಸೆವ್ರಲ್ ಜನರೇಷನ್ಸ್ ಓಕೆ ಆಫ್ ಫ್ಯಾಮಿಲಿ ಇಸ್ ಕಾಲ್ಡ್ ಆಸ್ ಪೆಡಿಗ್ರಿ ಅನಾಲಿಸಿಸ್. ಓಕೆ, ಪೆಡಿಗ್ರಿ ಸ್ಪೆಲ್ಲಿಂಗ್ ತಪ್ಪಿದೆ ಅಂತ ನಿಮ್ಗೆ ಅನಿಸ್ಬಹುದು, ಬಟ್ ನಾಟ್, ಇಟ್ ಇಸ್ ಕರೆಕ್ಟ್ ಓನ್ಲಿ. ಆಕ್ಸೆಪ್ಟೆಡ್ ಸ್ಪೆಲ್ಲಿಂಗ್ ಇದು. ಓಕೆ, next, controlled crosses are not possible in case of human beings. Study of the family history about inheritance of a particular trait provides an alternative. ಯಾಕೆ ಪೆಡಿಗ್ರಿ ಅನಾಲಿಸಿಸ್ ಮಾಡ್ತಾರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ? ನಾರ್ಮಲ್ ಆಗಿ ಕ್ರಾಸ್ ಮಾಡಿ ಕಂಡುಹಿಡಿಬೋದಲ್ವಾ ಅಂತ ಮ್ಯಾಮ್ ಕೇಳಿದ್ರೆ ಅಥವಾ ಸರ್ ನಿಮ್ಮನ್ನ ಕೇಳಿದ್ರೆ ನಿಮ್ಮ ಕಾಲೇಜಲ್ಲಿ ಸ್ಕೂಲಲ್ಲಿ ನೀವು ಹೇಳ್ತೀರಾ ಏನು, ಕಂಟ್ರೋಲ್ ಕ್ರಾಸಸ್ ಆರ್ ನಾಟ್ ಪಾಸಿಬಲ್ ಮ್ಯಾಮ್ ಆರ್ ಸರ್
ಅದಕ್ಕೋಸ್ಕರ. ಓಕೆ, ಆನ್ ದಿಸ್ ಸೈಡ್ ಐ ಹ್ಯಾವ್ ಗಿವನ್ ದ ರಿಟರ್ನ್ ಇನ್ಫಾರ್ಮೇಶನ್. ಆನ್ ದಿಸ್ ಸೈಡ್ ನಾವು ಏನು ಮಾಡಿದ್ದೀವಿ, ಎನ್ ಸಿ ಆರ್ ಟಿಲಿ ಕೊಟ್ಟಿರೋಂಥ ಎಲ್ಲ ಸಿಂಬಲ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದನ್ನು ದಯವಿಟ್ಟು ರಿವೈಸ್ ಮಾಡ್ಕೊಳ್ಳಿ ಆ್ಯಂಡ್ ಗೋ ಥ್ರೂ ಇಟ್, ಬಿಕಾಸ್ ಸಿಂಬಲನ್ನು ಕೊಟ್ಟು ವಾಟ್ ಡಸ್ ಇಟ್ ರೆಪ್ರೆಸೆಂಟ್ ಅಂತ ಕೇಳಬಹುದು. ಇಲ್ಲಿ ಒಂದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಬಿಕಾಸ್ ಯಾವುದೋ ಒಂದು ಇಂಗ್ಲೀಷಲ್ಲಿ ತುಂಬ ಕಷ್ಟವಾಗಿರೋಂಥ ಟರ್ಮನ್ನು ಹಾಕಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಸ್ಕ್ವೇರ್ ಅಂದರೆ ಮೇಲ್, ಓಕೆ, ಆ್ಯಂಡ್ ಸರ್ಕಲ್ ಅಂದರೆ ಫಿಮೇಲ್. 2 ಲೈನನ್ನು ಡ್ರಾ ಮಾಡಿದ್ದಾರೆ. ಅಂದರೆ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಅಂತ ಅರ್ಥ. ಕನ್ಸ್ಯಾಂಗ್ವಿನಸ್ ಮ್ಯಾರೇಜ್ ಅಂತ ಇದೆ. ಕನ್ಸ್ಯಾಂಗ್ವಿನಸ್ ಅಂತ ಹೇಳಿದ್ರೆ ಏನು? ಕನ್ಸ್ಯಾಂಗ್ವಿನಸ್ ಅಂತ ಹೇಳಿದ್ರೆ ಹತ್ರ ಸಂಬಂಧಿಕರಲ್ಲಿ ಮದುವೆ ಆಗೋದು. ಫಸ್ಟ್ ಕಸಿನ್ಸ್ ಮದುವೆ ಆಗುತ್ತೆ. ಸೊ ಅದನ್ನ ನೀವು ಕನ್ಸ್ಯಾಂಗ್ವಿನಸ್ ಮೀಟಿಂಗ್ ಅಂತ ಕರಿತೀರಾ. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು? ದ ಮೇಲ್ ಅಂಡ್ ದ ಫೀಮೇಲ್ ಆರ್ ಕನೆಕ್ಟೆಡ್ ಬೈ 2 ಲೈನ್ಸ್. ಹಾಗೆ ಓಕೆ, ಮಿಕ್ಕಿರೋ ಅಂಥದ್ದು ಎಲ್ಲ ಸಿಂಪಲ್ ಆಗಿದೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿಥಿಂಗ್ ಟು ಬಿ ಡಿಸ್ಕ್ರೈಬ್ಡ್ ಹಿಯರ್. ಸಿಂಬಲ್ಸ್ ಅನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು 2 ಪೆಡಿಗ್ರಿ ಅನಾಲಿಸಿಸ್ ಅನ್ನು ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ ನಾನು. ಆಟೋಸೋಮಲ್ ಡಾಮಿನೆಂಟ್ ಆ್ಯಂಡ್ ಆಟೋಸೋಮಲ್ ರಿಸೆಸಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗಲೇ ಸೆಕ್ಸ್ ಡಿಟರ್ಮಿನೇಷನ್ ನಾವು ಕಲ್ತಾಗಿದೆ. ಸೊ ಯು ನೋ ವಾಟ್ ಇಸ್ ಆಟೋಸೋಮ್ ಆ್ಯಂಡ್ ವಾಟ್ ಇಸ್ ಸೆಕ್ಸ್ ಕ್ರೋಮೋಸೋಮ್. ಆಟೋಸೋಮ್ ಅಂತ ಹೇಳಿದ್ರೆ ಮೇಲ್ ಆ್ಯಂಡ್ ಫಿಮೇಲ್ಸಲ್ಲಿ ದೇ ಆರ್ ಅಲೈಕ್, ದ ಕ್ರೋಮೋಸೋಮ್ಸ್ ಆರ್ ಅಲೈಕ್, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಟ್ ಸೆಕ್ಸ್ ಕ್ರೋಮೋಸೋಮ್ ಅಂದ ತಕ್ಷಣ ಫಿಮೇಲ್ಸಲ್ಲಿ XX ಆ್ಯಂಡ್ ಮೇಲ್ಸಲ್ಲಿ XY ಬರುತ್ತೆ ಅಂತ ಹೇಳ್ತಾರೆ. ಹ್ಯೂಮನ್ ಬೀಯಿಂಗ್ಸಲ್ಲಿ ದೇರ್ ಆರ್ 22 pairs of autosomes and 1 pair of sex chromosome. A sex chromosome is, again I repeat, different in male and in females ಅಂತ ಹೇಳ್ತೀವಿ. ಸೊ ಈ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಆಟೋಸೋಮಲ್ ಡಾಮಿನೆಂಟ್ ಅಂತ ಕೊಟ್ಟಿದ್ದಾರೆ, ಆಟೋಸೋಮಲ್ ರಿಸೆಸಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಆಟೋಸೋಮಲ್ ಡಾಮಿನೆಂಟ್ ಅನ್ನ ಇಲ್ಲಿ ನೋಡಿ ನೀವು ಏನಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ರೆಡ್ ಅಲ್ಲಿ ಕೊಟ್ಟಿರೋಂಥ ಎಲ್ಲ ಪೀಪಲ್ ಅಥವಾ ಪರ್ಸನ್ ಇದಾರಲ್ವಾ, ದೇ ಆರ್ ಆಲ್ ಅಫೆಕ್ಟೆಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ದ ಫಿಮೇಲ್ ಇಸ್ ಅಫೆಕ್ಟೆಡ್, ಓಕೆ, ಫಿಮೇಲ್ ಇಸ್ ಅಫೆಕ್ಟೆಡ್. ಆದರೆ ಇಲ್ಲಿ ನೋಡಿದ್ರೆ ನೀವು ಇವ್ರ ಮಕ್ಕಳಲ್ಲಿ ಇವಳು ಈ ಮಗುಗೆ ಅಫೆಕ್ಟ್ ಆಗಿಲ್ಲ, ಈ ಗಂಡು ಮಗುಗೆ ಅಫೆಕ್ಟ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಸೊ ದ್ಯಾಟ್ ಮೀನ್ಸ್ ದ್ಯಾಟ್ ಶಿ ಈಸ್ ಹೆಟೆರೋಸೈಗಸ್ ಫಾರ್ ದ ಕಂಡೀಷನ್ ಆ್ಯಂಡ್ ಹರ್ ಹಸ್ಬೆಂಡ್ ಈಸ್ ರಿಸೆಸಿವ್, ಕರೆಕ್ಟ್ ಅಲ್ವಾ? ಅವ್ರು ರಿಸೆಸಿವ್ ಆಗಿದ್ದಾರೆ. ಬಿಕಾಸ್ ಇಲ್ಲಿ ಡಾಮಿನೆಂಟ್ ಅಲೀಲ್ ಇದ್ರೆ ಆಟೋಸೋಮಲ್ ಡಾಮಿನೆಂಟ್ 1 ಕಾಪಿ ಆಫ್ ಅಲೀಲ್ ವಾಸ್ ಇನಫ್ ಟು ಕಾಸ್ ದ ಡಿಸೀಸ್, ಕರೆಕ್ಟ್ ಅಲ್ವಾ? ಎಸ್, ನೌ ದೀಸ್ ಆರ್ ಲಕ್ಕಿ ಪೀಪಲ್, ಯಾರು ಅಫೆಕ್ಟ್ ಆಗಿಲ್ಲ. ದೇ ಆರ್ ಅಗೇನ್ ಹೋಮೋಸೈಗಸ್ ರಿಸೆಸಿವ್, ಮ್ಯಾರಿ ಹೋಮೋಸೈಗಸ್ ರಿಸೆಸಿವ್ ಇಂಡಿವಿಜುವಲ್, ಆ್ಯಂಡ್ ಇವರಲ್ಲಿ ಎಲ್ಲಾನು ಹೋಮೋಸೈಗಸ್ ರಿಸೆಸಿವ್. ಸೊ ಯಾವುದೇ ರೀತಿಯ ಡಿಸೀಸ್ ಇಲ್ಲ. ಇಲ್ಲಿ ಕೂಡ ಹೋಮೋಸೈಗಸ್ ರಿಸೆಸಿವ್. ಬಟ್ ಇನ್ ದಿಸ್ ಮೇಲ್ ಹೂಸ್ ಅಫೆಕ್ಟೆಡ್ 1 ಕಾಪಿ ಆಫ್ ಡಾಮಿನೆಂಟ್ ಅಲೀಲ್ ಇದ್ದೇ ಇರಬೇಕು, ಇಲ್ಲಾಂದ್ರೆ ಡಿಸೀಸ್ ಕಾಣಿಸಲ್ಲ. ಹಿಯರ್ ಆಲ್ಸೋ 1 ಕಾಪಿ ಆಫ್ ಡಾಮಿನೆಂಟ್ ಅಲೀಲ್ ಇದೆ ಆ್ಯಂಡ್ ದಿಸ್ ಮ್ಯಾನ್ ಡಸ್ ನಾಟ್ ಹ್ಯಾವ್ ಎನಿ ಅಲೀಲ್. ಸೊ ಇವ್ರಿಗೆ ಹುಟ್ಟಿರೋಂಥ ಮಕ್ಕಳಲ್ಲಿ ದೀಸ್ 2 ಮೇಲ್ಸ್ ಆರ್ ನಾಟ್ ಅಫೆಕ್ಟೆಡ್, ಬಟ್ ಬೈ ಚಾನ್ಸ್ ಹುಟ್ಟಿರೋಂಥ ಹುಡುಗಿಯಲ್ಲಿ ಅಥವಾ ಹೆಣ್ಮಗುವಲ್ಲಿ 1 ಡಾಮಿನೆಂಟ್ ಅಲೀಲ್ ಕ್ಯಾರಿ ಆಗಿದೆ. ಸಿ ದೀಸ್ ಆರ್ ಆಲ್ ಬೈ ಚಾನ್ಸ್. ನೀವು ಈ ಚಾರ್ಟನ್ನು ನೋಡ್ಕೊಂಡು ಹೀಗೆ ಅನ್ಕೊಳ್ಬಾರ್ದು ದಟ್ ಎವ್ರಿ ಆಟೋಸೋಮಲ್ ಡಾಮಿನೆಂಟ್ ಕಂಡೀಷನ್ ಇಸ್ ಗೋಯಿಂಗ್ ಟು ಬಿ ದಿಸ್ ವೇ. ಇದೆಲ್ಲ ಬೈ ಚಾನ್ಸ್ ಆಗೋ ಸಾಧ್ಯತೆಗಳಿವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೇರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ದಿಸ್ ಹ್ಯಾಪನಿಂಗ್, ಇದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ದ ಸೇಮ್ ಲೈಕ್ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ ಗಂಡು ಮಗು ಹುಟ್ಟುತ್ತಾ ಹೆಣ್ಮಗು ಹುಟ್ಟುತ್ತಾ, ಚಾನ್ಸ್ ಎರಡಕ್ಕೂ ಇದೆ. ಬಟ್ ಯಾವ್ದು ಹುಟ್ಟುತ್ತೆ ಡಿಪೆಂಡ್ಸ್, ಕರೆಕ್ಟ್ ಅಲ್ವಾ? ಹಾಗೆ ಡಿಸೀಸ್ ಆಗೋ ಚಾನ್ಸಸ್ ಇದ್ದೇ ಇದೆಯಾ? ನಾಟ್ ನೆಸೆಸರಿ. ತುಂಬ ಲಕ್ಕಿ ಇದ್ರೆ ಅಂಥ ಕಪಲ್ಸಲ್ಲಿ ಮೇ ಬಿ ಎಲ್ಲ ಮಕ್ಕಳು ರಿಸೆಸಿವ್ ಇರ್ಬೋದು. ಸೊ ಆಟೋಸೋಮಲ್ ಡಾಮಿನೆಂಟ್ ಕಂಡೀಷನ್ನೇ ಇಲ್ಲ, ಇದು ಕೂಡ ಪಾಸಿಬಿಲಿಟಿ ಇದೆ. ಓಕೆ, ಸೊ ವಾಟ್ ದೇವ್ ಗಿವೆನ್ ಹಿಯರ್ ಇಸ್ ಬೇಸಿಕ್ಲಿ ದ ಪಾಸಿಬಿಲಿಟಿ. ಆಲ್ ರೈಟ್, ರಿಸೆಸಿವ್ ಅಲ್ಲಿ ನೋಡೋಣ. ಇಲ್ಲಿ ರಿಸೆಸಿವ್ ಅಲ್ಲಿ ನೋಡಿ, ಯು ಹ್ಯಾವ್ 2 ಇಂಡಿವಿಜುವಲ್. ನಾವು ರಿಸೆಸಿವ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2 ಕಾಪಿ ಆಫ್ ಅಫೆಕ್ಟೆಡ್ ಅಲೀಲ್ ಇರಲೇಬೇಕು, ಇಲ್ಲಾಂದ್ರೆ ಡಿಸೀಸ್ ಕಾಣಿಸಲ್ಲ. ಸೊ ಇಲ್ಲಿ ನೀವು ನೋಡ್ತೀರಾ ದಟ್ ಬೋತ್ ಆಫ್ ದ ಪೇರೆಂಟ್ಸ್ ಆರ್ ಅನ್ಅಫೆಕ್ಟೆಡ್. ದಟ್ ಮೀನ್ಸ್ ದೇ ಆರ್ ಹೆಟ್ರೋಸೈಗಸ್. ಸ್ಮಾಲ್ ಎ ಇದೆ ಅವರಲ್ಲಿ.
ಓಕೆ ಓಕೆ ನಾವು ಬೇರೆ ಆಲ್ಫಾಬೆಟ್ ಹಾಕ್ತೀನಿ ನಾನು ಎ ಇಲ್ಲಿ ಯೂಸ್ ಮಾಡಿದ್ದೀನಿ ಕನ್ಫ್ಯೂಷನ್ ಆಗಬಹುದು ಬಿ ಅಂತ ತಗೊಳ್ಳೋಣ ಸೊ ಸ್ಮಾಲ್ ಬಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸೀಸ್ ಓಕೆ ನೋ ಪ್ರಾಬ್ಲಮ್ ಬಟ್ ದ ಮೇಲ್ ಅಂಡ್ ದ ಫಿಮೇಲ್ ಇನ್ ದ ಫಸ್ಟ್ ಜನರೇಷನ್ ಅವ್ರ ಹತ್ರ ಒಂದು ಡಾಮಿನೆಂಟ್ ಅಲೀಲ್ ಕೂಡ ಇದೆ ಆ್ಯಂಡ್ ಇಟ್ ಇಸ್ ನಾರ್ಮಲ್ ಸೊ ದೇ ಆರ್ ಸೇಫ್ ಆದರೆ ಅವರಿಗೆ ಹುಟ್ಟಿರೋಂತಹ ಮಕ್ಕಳಿಗೆ ತಂದೆಯಿಂದ ಸ್ಮಾಲ್ ಬಿ ಬಂತು ತಾಯಿಯಿಂದ ಕೂಡ ಸ್ಮಾಲ್ ಬಿ ಕಾಂಟ್ರಿಬ್ಯೂಟ್ ಆಯ್ತಾ ಡಿಸೀಸ್ ಕಾಣಿಸುತ್ತೆ ಈ ಹೆಣ್ಮಗುಗೂ ಹಾಗೆ ಆಗಿರೋದು ಒಂದು ಸ್ಮಾಲ್ ಬಿ ಫ್ರಮ್ ಫಾದರ್ ಒನ್ ಫ್ರಮ್ ಮದರ್ ಆ್ಯಂಡ್ ದ ಡಿಸೀಸ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ತೋರಿಸುತ್ತದು ಕರೆಕ್ಟ್ ಅಲ್ವಾ ಓಕೆ ಈ ಹುಡುಗಿ ಲಕ್ಕಿದ್ಲು ವೈ ಬಿಕಾಸ್ ಶಿ ಇಸ್ ಹೆಟ್ರೋಸೈಗಸ್ ಇವಳು ಮದುವೆ ಆಗಿರೋಂಥ ಗಂಡು ಇವನ್ ಕೂಡ ಹೆಟ್ರೋಸೈಗಸ್ ಇದ್ದ ಅದರಿಂದಾಗಿ ಇವ್ರಿಗೆ ಹುಟ್ಟಿರೋಂಥ ಗಂಡು ಮಗುಗೆ ಆ ಡಿಸೀಸ್ ಕಾಣಿಸ್ಕೊಂಡಿದೆ ಇದು ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ ಯಾವತ್ತು ಹೇಗೆ ಕಂಡು ಹಿಡಿತೀರಾ ಅಂತ ಒಂದು ಟ್ರಿಕ್ ಕೊಡ್ತೀನಿ ನಾನು ಯಾವುದೇ ಜನ್ರೇಷನಲ್ಲಿ ತಂದೆ ತಾಯಿಗೆ ಇಲ್ದಿರೋಂಥ ಡಿಸೀಸ್ ಸಡನ್ ಆಗಿ ಮಕ್ಕಳಲ್ಲಿ ಬಂದ್ರೆ ಅದು ರಿಸೆಸಿವ್ ನಾವು ಆಟೋಸೋಮಲ್ ಎಕ್ಸ್ ಲಿಂಕ್ಡ್ ಅದು ನೀವು ಕಂಡು ಹಿಡಿಬೇಕು ಅದಕ್ಕೂ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಬಟ್ ಟು ಫೈಂಡ್ ಔಟ್ ಇಫ್ ಇಟ್ ಇಸ್ ರಿಸೆಸಿವ್ ದಿಸ್ ಇಸ್ ದ ಟ್ರಿಕ್ ಫಸ್ಟ್ ಜನ್ರೇಷನ್ ಅನ್ನು ಒಬ್ಸರ್ವ್ ಮಾಡಿ ಸೆಕೆಂಡ್ ಮಾಡಿ ಥರ್ಡ್ ಮಾಡಿ ಎಷ್ಟು ಜನ್ರೇಷನ್ ಕೊಟ್ಟಿದ್ದಾರೆ ಅಷ್ಟು ಜನ್ರೇಷನ್ ಎಲ್ಲಾನು ಒಬ್ಸರ್ವ್ ಮಾಡಿ ಪೇರೆಂಟ್ಸಿಗೆ ಇಲ್ದಿರೋಂಥ ಡಿಸೀಸ್ ಸಡನ್ ಆಗಿ ಚಿಲ್ಡ್ರನ್ ಅಲ್ಲಿ ಬಂತು ಅಥವಾ ಪ್ರಾಜನೀಸ್ ಅಲ್ಲಿ ಬಂತು ದಟ್ ಮೀನ್ಸ್ ಇಟ್ಸ್ ಅ ರಿಸೆಸಿವ್ ಕಂಡೀಷನ್ ಇದನ್ನ ನೆನ್ಪಿಟ್ಕೊಳ್ಬೇಕು ಆಲ್ ರೈಟ್ ಓಕೆ ಈಗ ಮಾತಾಡೋದು ನಾವು ನಾವು ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಡಿಸಾರ್ಡರ್ಸ್ ಅಲ್ಲಿ ಎರಡು ರೀತಿಯ ಡಿಸಾರ್ಡರ್ ಒನ್ ಇಸ್ ಮೆಂಡೇಲಿಯನ್ ಡಿಸಾರ್ಡರ್ ಇನ್ನೊಂದು ಕ್ರೋಮೋಸೋಮಲ್ ಡಿಸಾರ್ಡರ್ ಇದ್ರ ಎರಡು ಮಧ್ಯೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳ್ಬಿಡ್ತೀನಿ ನಾನು ಮೆಂಡೇಲಿಯನ್ ಡಿಸಾರ್ಡರ್ ಅಲ್ಲಿ ಜೀನ್ಸ್ ಆರ್ ಅಫೆಕ್ಟೆಡ್ ಓಕೆ ದ ಜೀನ್ಸ್ ಆರ್ ಅಫೆಕ್ಟೆಡ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಲ್ಲಿ ಒಂದು ಕ್ರೋಮೋಸೋಮೆ ಇದರ್ ಆ್ಯಡ್ ಆಗುತ್ತೆ ಅಥವಾ ಡಿಲೀಟ್ ಆಗುತ್ತೆ ಪೂರ್ತಿಯಾಗಿ ಓಕೆ ಒನ್ ಎಂಟೈರ್ ಕ್ರೋಮೋಸೋಮ್ ಮೇ ಗೆಟ್ ಆ್ಯಡೆಡ್ ಆರ್ ಡಿಲೀಟೆಡ್ ಅಥವಾ ಒನ್ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಗೆಟ್ಸ್ ಆ್ಯಡೆಡ್ ಆರ್ ಡಿಲೀಟೆಡ್ ಅದ್ರ ಮಧ್ಯದಲ್ಲಿ ಇರುವಂಥ ಒಂದು ಜೀನ್ ಚೇಂಜ್ ಆದರೆ ಇಟ್ ಈಸ್ ಮೆಂಡೇಲಿಯನ್ ಡಿಸಾರ್ಡರ್ ಓಕೆ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅನ್ನ ಆರ್ ಮೇನ್ಲಿ ಡಿಟರ್ಮೈನ್ಡ್ ಬೈ ಆಲ್ಟ್ರೇಷನ್ ಆರ್ ಮ್ಯೂಟೇಷನ್ ಇನ್ ಅ ಸಿಂಗಲ್ ಜೀನ್ and intha diseases are transmitted to offspring on the same lines as we have studied in the principle of inheritance ant helidre law of independent assortment law of segregation follow ಮಾಡುತ್ತೆ as observed by Mendel in his crosses disorders okay the pattern of inheritance of such Mendelian disorders can be traced in a family by pedigree analysis very important ನೀವು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅನ್ನ ಪೆಡಿಗ್ರಿ ಅನಾಲಿಸಿಸ್ ಇಂದ ಟ್ರೇಸ್ ಮಾಡಬಹುದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅನ್ನ ಮಾಡಕ್ಕಾಗಲ್ಲ ಯು ಕ್ಯಾನ್ ನಾಟ್ ಯಾಕೆ ಅಂತ ಹೇಳ್ತೀನಿ ಕ್ರೋಮೋಸೋಮಲ್ ಡಿಸಾರ್ಡರ್ ರ್ಯಾಂಡಮ್ ಆಗಿ ಒಂದು ಪರ್ಸನ್ ಅಲ್ಲಿ ಆಗುವಂಥದ್ದು ತಾಯಿಗೆ ಏನು ಡಿಸಾರ್ಡರ್ ಇಲ್ಲದೆ ಇರಬಹುದು ಬಟ್ ಮಗುಗಾಗಿದೆ ಓಕೆ ಶಿ ಇಸ್ ನಾಟ್ ಇವನ್ ಕ್ಯಾರಿಯಿಂಗ್ ದಟ್ ಡಿಸಾರ್ಡರ್ ಅಂದ್ರೆ ನೋಡಿ ಮೆಂಡೇಲಿಯನ್ ಡಿಸಾರ್ಡರ್ ಅಲ್ಲಿ ಕ್ಯಾರಿಯರ್ಸ್ ಅಂತ ಇರುತ್ತೆ ಇವಾಗ ಇಲ್ಲಿ ಇವ್ರುಗಳು ಅಫೆಕ್ಟ್ ಆಗಿಲ್ಲ ಬಟ್ ಇವ್ರ ಹತ್ರ ಅಫೆಕ್ಟ್ ಮಾಡೋ ಅಂತ ಅಲೀಲ್ ಇದೆ ಇದನ್ನ ಇವ್ರ ಮಕ್ಳಿಗೆ ಪಾಸ್ ಆನ್ ಮಾಡ್ತಾರೆ ಬಟ್ ಇನ್ ದ ಕೇಸ್ ಆಫ್ ಕ್ರೋಮೋಸೋಮಲ್ ಡಿಸಾರ್ಡರ್ ಏನಾಗುತ್ತೆ ತಾಯಿ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಅವಳಲ್ಲಿ ಗೆಮಿಟ್ ಫಾರ್ಮೇಶನ್ ಆದಾಗ ರ್ಯಾಂಡಮ್ ಆಗಿ ಕ್ರೋಮೋಸೋಮಲ್ ಅಬರೇಷನ್ ಆಗೋದು ಕ್ರೋಮೋಸೋಮಲ್ ಕಟ್ ಆಗೋದು ಅಥವಾ ಆ್ಯಡ್ ಆಗೋವಂಥದ್ದು ಸೊ ನೀವು ಪೆಡಿಗ್ರಿ ಅನಾಲಿಸಿಸ್ ಕ್ರೋಮೋಸೋಮಲ್ ಡಿಸಾರ್ಡರಿಗೆ ಆಗಲ್ಲ ಯೂಸ್ ಮಾಡೋಕ್ಕಾಗಲ್ಲ ನೆನ್ಪಿಟ್ಕೊಳ್ಳಿ ಯಾವುದೆಲ್ಲ ಎಕ್ಸಾಂಪಲ್ಸ್ ಅಂತ ನೋಡೋಣ ಹಿಮೋಫೀಲಿಯಾ ದಿಸ್ ಇಸ್ ಎಕ್ಸ್ ಲಿಂಕ್ ಕಂಡೀಷನ್ ಸಿಸ್ಟಿಕ್ ಫೈಬ್ರೋಸಿಸ್ ಆಟೋಸೋಮಲ್ ರಿಸೆಸಿವ್ ಸಿಕಲ್ ಸೆಲ್ ಅನೀಮಿಯಾ ಆಟೋಸೋಮಲ್ ರಿಸೆಸಿವ್ color blindness X linked recessive phenylketonuria autosomal recessive thalassemia autosomal recessive autosomal dominant ಒಂದು ಎಕ್ಸಾಂಪಲ್ ಇದೆ ಮಯೋಟೋನಿಕ್ ಡಿಸ್ಟ್ರೋಫಿ ಮಯೋಟೋನಿಕ್ MYOTONIC ಡಿಸ್ಟ್ರೋಫಿ DYSTROPHY ಓಕೆ ಮಸಲ್ ಎಫೆಕ್ಟ್ ಆಗೋದು ಅದ್ರಲ್ಲಿ ಮಸಲ್ ವೇಸ್ಟೇಜ್ ಪ್ಯಾರಾಲಿಸಿಸ್ ಆಗುವಂಥದ್ದು ಅಟ್ ಅ ಯಂಗ್ ಏಜ್ ಓಕೆ ಕಲರ್ ಬ್ಲೈಂಡ್ನೆಸ್ ಏನು ಅಂತ ನೋಡೋಣ ಸೊ as I told you it's a sex linked recessive disorder
ಸೆಕ್ಸ್ ಲಿಂಕ್ಡ್ ಅಂತ ಹೇಳಿದ್ರೆ ಎಕ್ಸ್ ಕ್ರೋಮೋಸೋಮ್ ಲಿಂಕ್ ಆಗುವಂಥದ್ದು ಡ್ಯೂ ಟು ಡಿಫೆಕ್ಟ್ ಇನ್ ಎಯ್ದರ್ ರೆಡ್ ಆರ್ ಗ್ರೀನ್ ಕೋನ್ ಆಫ್ ಐ ರಿಸಲ್ಟಿಂಗ್ ಇನ್ ಫೇಲಿಯರ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ರೆಡ್ ಅಂಡ್ ದ ಗ್ರೀನ್ ಕಲರ್. ಕೆಂಪು ಮತ್ತು ಹಸಿರು ಬಣ್ಣ ಮಧ್ಯ ವ್ಯತ್ಯಾಸ ಗೊತ್ತಾಗಲ್ಲ ಕಣ್ಣಿಗೆ. ವೈ? ಕಣ್ಣಲ್ಲಿರುವಂಥ ರೆಡ್ ಅಂಡ್ ಗ್ರೀನ್ ಕೋನ್ ಮತ್ತೆ ರಾಡ್ ಆರ್ 2 ಪಾರ್ಟ್ಸ್ ಆಫ್ ಅವರ್ ಐಸ್. ಇದು ನೀವು ಕಲ್ತಿದ್ದೀರಾ ಅಲ್ವಾ? ಕಲರ್ ಡಿಫ್ರೆನ್ಸಿಯೇಷನ್ ಬೇಕಾಗಿರುವಂಥದ್ದು ಕೋನ್ಸ್. ಸೊ ಅದು ಅಫೆಕ್ಟೆಡ್ ಆಗಿರುತ್ತೆ. ಓಕೆ, ಮ್ಯೂಟೇಷನ್ ಐ ಲೈಕ್ ಟೋಲ್ಡ್ ಯು, ಮ್ಯೂಟೇಷನ್ ಇದಕ್ಕೆ ಬೇಕಾಗಿರುವಂಥ ಜೀನ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ ನಾವು. ಈ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಕಂಡೀಷನಲ್ಲಿ ಗಂಡಸರು ಜಾಸ್ತಿ, ಓಕೆ, ಅಥವಾ ಗಂಡು ಮಕ್ಕಳು ಜಾಸ್ತಿ ಎಫೆಕ್ಟ್ ಆಗ್ತಾರೆ. ಯಾಕೆ? ನಾರ್ಮಲ್ ಆಗಿ ಇನ್ ರಿಸೆಸಿವ್ ಕಂಡೀಷನ್ 2 ಅಫೆಕ್ಟೆಡ್ ಅಲೀಲ್ ಇರುತ್ತೆ, ಆವಾಗಲೇ ಆ ಡಿಸೀಸ್ ಕಾಣಿಸ್ಕೊಳ್ಳೋದು. ಹುಡುಗಿರಲ್ಲಿ ದೇರ್ ಆರ್ 2 ಎಕ್ಸ್ ಕ್ರೋಮೋಸೋಮ್ಸ್, ಒಂದು ಅಫೆಕ್ಟ್ ಆದರೂ ಇನ್ನೊಂದು ನಾರ್ಮಲ್ ಇದ್ರೆ ವಿ ಆರ್ ಸೇಫ್. ಗಂಡು ಮಕ್ಕಳಲ್ಲಿ ಈವನ್ 1 ಅಫೆಕ್ಟೆಡ್ ಎಕ್ಸ್ ಕ್ರೋಮೋಸೋಮ್ ವಿಲ್ ಟ್ರಾನ್ಸ್ಮಿಟ್ ಅಥವಾ ವಿಲ್ ಶೋ ದ ಡಿಸೀಸ್. ಯಾಕೆ? ಬಿಕಾಸ್ ದೇ ಹ್ಯಾವ್ ಎನಿವೇಸ್ 1 ಎಕ್ಸ್ ಕ್ರೋಮೋಸೋಮ್ ಆ್ಯಂಡ್ 1 ವೈ ಕ್ರೋಮೋಸೋಮ್. ಹಾಗೆ it occurs in about 8% of males and only about 0.4% of females. This is because the genes that lead to red-green color blindness are on X chromosome. Okay, and connected to that statement, in non statement, males have only 1 X chromosome and females have 2. Okay, son of a woman who carries the gene has a 50% chance of being colorblind. Andre son of a woman, colorblind gene is C ಅಂತ ಹಾಕಿದೀನಿ ಇಲ್ಲಿ, ಇನ್ನೊಂದು ನಾರ್ಮಲ್ ಆಗಿದೆ. ಸೊ ಇವಳು ಏನು ಮಾಡ್ತಾಳೆ, when she is showing gamete formation, 50% of the gametes might have affected X chromosome and 50% has normal. So ಈ 50% gametes ಇದೆಯಲ್ವಾ, because of that there are 50% chances of the male inheriting the disease. ಬಿಕಾಸ್ ಈ ಎಗ್ ಹೋಗಿ ವೈ ಕ್ರೋಮೋಸೋಮ್ ಇರುವಂಥ ಸ್ಪರ್ಮ್ ಜೊತೆ ಫ್ಯೂಸ್ ಆದರೆ ಹುಟ್ಟೋ ಗಂಡು ಮಗುಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ ಅಂತ ಅರ್ಥ. ಓಕೆ, ರೈಟ್. ಹಾಗೆ ಲೆಟ್ಸ್ ಟಾಕ್ ಅಬೌಟ್, ಓಕೆ ಇದು ರಿಪೀಟ್ ಆಗಿದೆ, ಲೆಟ್ಸ್ ಟಾಕ್ ಅಬೌಟ್ ಹಿಮೋಫಿಲಿಯಾ. Hemophilia is also a sex-linked condition, again X chromosome ಮೇಲೆ, which shows its transmission from unaffected carrier female. Carrier female ಅಂದ್ರೆ she has 1 X chromosome affected and another one normal. ಅದಕ್ಕೆ ಅವಳಿಗೆ ಡಿಸೀಸ್ ಇಲ್ಲ, ಬಟ್ ಡಿಸೀಸ್ ಕಾಸ್ ಮಾಡುವಂಥ ಅಲೀಲ್ ಅವಳ ಹತ್ರ ಇದೆ. ಓಕೆ, ಎಸ್, ಯಾ. ನೆಕ್ಸ್ಟ್, in this disease, a single protein that is part of the cascade of proteins involved in clotting of blood is affected. Blood clotting ಅಲ್ಲಿ ಬೇರೆ ಬೇರೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಹಿಮೋಫೀಲಿಯಾದಲ್ಲಿ ಅದರಲ್ಲಿ ಬೇಕಾಗುವಂತಹ ಪ್ರೋಟೀನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ಜನರಲ್ ಆಗಿ ಅಫೆಕ್ಟ್ ಆಗುವಂಥದ್ದು. ಸೊ ಇದರಿಂದಾಗಿ ಕ್ಲಾಟಿಂಗ್ ಟೈಮ್ ಜಾಸ್ತಿ ಆಗುತ್ತೆ ಬ್ಲೀಡಿಂಗ್ ಆದಾಗ ಅಲ್ವಾ. ರಕ್ತ ಬರಬೇಕಾದ್ರೆ ಕ್ಲಾಟ್ ಆಗೋದು ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ದ ಕ್ಲಾಟಿಂಗ್ ಟೈಮ್ ಇನ್ಕ್ರೀಸಸ್ ಇನ್ ಪೀಪಲ್ ಸಫರಿಂಗ್ ವಿತ್ ಹಿಮೋಫಿಲಿಯಾ. ನೆಕ್ಸ್ಟ್, ಓಕೆ, ಇದು ಸೆಕೆಂಡ್ ಡಿಸೀಸ್, ನೀವು ಸೆಕೆಂಡ್ ಸ್ಟೇಟ್ಮೆಂಟ್ ನೀವು ಓದಬಹುದು. ದ ಹೆಟ್ರೋಝೈಗಸ್ ಫೀಮೇಲ್ ಅಂದ್ರೆ ಶಿ ಇಸ್ ಅ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ ಮೇ ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಹರ್ ಸನ್ಸ್. ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಹರ್ ಸನ್ಸ್ ಅಂತ ಹೇಳಿದ್ದಾರೆ. ಓಕೆ, she can transmit the allele to her son and daughter both, but disease cause ಮಾಡೋ ಅಬಿಲಿಟಿ ಏನಿದೆ ಅದು, ಅಥವಾ ಡಿಸೀಸ್ ಮ್ಯಾನಿಫೆಸ್ಟ್ ಮಾಡೋದು ಅಂದ್ರೆ ಡಿಸೀಸ್ ಯಾವ ಮಗುವಲ್ಲಿ ಕಂಡು ಬರುತ್ತೆ, ದ ಚಾನ್ಸಸ್ ಆರ್ ಹೈ ಫಾರ್ ಇಟ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ಮೇಲ್ಸ್. The family pedigree of Queen Victoria shows a number of hemophilic descendants as she was a carrier of the disease. ಇವರು ಕರೆಂಟ್ ಕ್ವೀನ್ ವಿಕ್ಟೋರಿಯಾ ಬಗ್ಗೆ ಮಾತಾಡಿಲ್ಲ, ಅಂದ್ರೆ the one that passed away ಅವ್ರ ಬಗ್ಗೆ ಮಾತಾಡ್ತಿಲ್ಲ. They are talking about
ವೆರಿ 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 ಓಲ್ಡ್. ಐ ಥಿಂಕ್ ನಿಮ್ಗೆ ಇದು ಗೊತ್ತಿದೆ ದಟ್ ಇನ್ ರಾಯಲ್ ಕಿಂಗ್ಡಮ್ ಹೆಸರನ್ನ ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಮಾಡ್ತಾರೆ. ವಿಕ್ಟೋರಿಯಾ 1, ವಿಕ್ಟೋರಿಯಾ 2 ಹಾಗೆ. ಸೊ ದೇ ಆರ್ ಟಾಕಿಂಗ್ ಅಬೌಟ್ ದ ಕ್ವೀನ್ ವಿಕ್ಟೋರಿಯಾ. ದೇ ಆರ್ ಟಾಕಿಂಗ್ ಅಬೌಟ್ ದ ಓಲ್ಡೆಸ್ಟ್ ಒನ್ ಹೂ ವಾಸ್ ಅ ಕ್ಯಾರಿಯರ್ ಆಫ್ ಹಿಮೋಫಿಲಿಕ್ ಅಲೀಲ್ಸ್ ಆನ್ ಎಕ್ಸ್ ಕ್ರೋಮೋಸೋಮ್. ಸೊ ಅವರಿಂದಾಗಿ ಅವ್ರ ಮಕ್ಕಳಿಗೆ ಅಂದರೆ ಅವ್ರ ಸನ್ಸ್ ಗಾಟ್ ಅಫೆಕ್ಟೆಡ್. ನೆಕ್ಸ್ಟ್ now we will talk about sickle cell anemia. sickle cell anemia ಬಗ್ಗೆ ಮಾತಾಡೋಣ. autosomal recessive disease ಅಂತ ಹೇಳ್ತೀವಿ. again transmitted to offspring from the parents when the parents are carriers ಅಂದ್ರೆ heterozygous ಅಂತ ಹೇಳ್ಬಹುದು. ಈ ಜೀನನ್ನು ಈ ಡಿಸೀಸನ್ನು ಕಂಟ್ರೋಲ್ ಮಾಡೋದು ಸಿಂಗಲ್ ಪೇರ್ ಆಫ್ ಅಲೀಲ್ HBA ಆ್ಯಂಡ್ HBS. ಔಟ್ ಆಫ್ the 3 possible genotypes, only homozygous individual for HBS show the diseased phenotype. HBS ಇದ್ರೆ ಹೀಗೆ. ಓಕೆ, HBS ಇದ್ರೆ they show the disease. ನೆಕ್ಸ್ಟ್ ಹೆಟ್ರೋಝೈಗಸ್ ಇಂಡಿವಿಜುವಲ್ಸ್ ಏನಿದ್ದಾರೆ HBA HBS appear apparently unaffected but they are carrier of the disease as there is 50% probability of transmission of mutant gene to the progeny ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ವಾಟ್ ಇಸ್ ಹ್ಯಾಪನಿಂಗ್ ಬೇಸಿಕ್ಲಿ HBS ಇರುವಂಥ ಇಂಡಿವಿಜುವಲ್ ಇಸ್ ಹೆಟ್ರೋಝೈಗಸ್. ಅವ್ರ ಹತ್ರ ಅಫೆಕ್ಟೆಡ್ ಅಲೀಲ್ ಇದೆ. ಓಕೆ, ಬಟ್ ದ ಹೆಟ್ರೋಝೈಗಸ್ ಇಂಥವ್ರನ್ನ ನೀವು ಕ್ಯಾರಿಯರ್ ಅಂತ ಕರಿತೀರಾ. ಕ್ಯಾರಿಯರ್ ಅನ್ನೋ ವರ್ಡ್ ಬರೀ ರಿಸೆಸಿವ್ ಕಂಡೀಷನ್ಗೆ ಅಪ್ಲೈ ಆಗುತ್ತೆ, ನಾಟ್ ಫಾರ್ ಡಾಮಿನೆಂಟ್ ಕಂಡೀಷನ್. ಇದನ್ನ ಕೂಡ ನೀವು ನೆನ್ಪಿಟ್ಕೊಳ್ಬಹುದು. ಸೊ ಆ ಫಿನೋಟೈಪ್ ನಿಮಗೆ ಪೂರ್ತಿಯಾಗಿ ಕಾಣಿಸೋದು ಹೋಮೋಝೈಗಸ್ ಇಂಡಿವಿಜುವಲ್ ಅಲ್ಲಿ. ಹೋಮೋಝೈಗಸ್ ಇಂಡಿವಿಜುವಲ್ಗೆ ಸ್ವಲ್ಪ ಬದುಕೋದು ಅಂದರೆ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಮ್ಮಿ ಇರುತ್ತೆ, ಬಿಕಾಸ್ ಆಲ್ ದಿ RBCs ಆರ್ ಅಫೆಕ್ಟೆಡ್. ಓಕೆ, HBA HBS ಅನ್ನೋ ಇಂಡಿವಿಜುವಲ್ ಅನ್ನ ನೀವು ನೋಡಿದ್ರೆ, ಸಪೋಸ್ ಯು ನೋ ಸಂಬಡಿ ಹೂ ಹ್ಯಾಸ್ ಸಿಕಲ್ ಸೆಲ್ ಅನೀಮಿಯಾ, ದೆನ್ ಮೋಸ್ಟ್ ಲೈಕ್ಲಿ ಅವ್ರು ಹೆಟ್ರೋಝೈಗಸ್ ಆಗಿರ್ತಾರೆ. ಕೆಲವು ಕಂಡೀಷನ್ ಅಲ್ಲಿ ಅದು ಸಿಂಪ್ಟಮ್ಸ್ ಆಕ್ಟಿವೇಟ್ ಆಗುತ್ತೆ ಹೊರತು ನಾರ್ಮಲ್ ಆಗಿದ್ರೆ ಕಂಡೀಷನ್ ಆಕ್ಟಿವೇಟ್ ಆಗಲ್ಲ. ಓಕೆ, ರೈಟ್. ಸೊ ದೇ ಅಪಿಯರ್ ಅಪ್ಯಾರೆಂಟ್ಲಿ ಅನ್ಎಫೆಕ್ಟೆಡ್. ಹೀಗೆ ನೀವು ನೋಡಿದ್ರೆ ಅವ್ರಿಗೇನು ಅಫೆಕ್ಟ್ ಇಲ್ಲ ಅಥವಾ ಸಿಕಲ್ ಸೆಲ್ ಅನೀಮಿಯಾ ಇದೆ ಅಂತ ಗೊತ್ತಾಗಲ್ಲ. ಇಟ್ಸ್ ಅ ಡಿಫಿಕಲ್ಟ್ ಕಂಡೀಷನ್ ಈವನ್ ದೆನ್. ಓಕೆ, ಆದ್ರೂ ಸ್ವಲ್ಪ ಕಷ್ಟ, ಸ್ವಲ್ಪ ಜಾಗೃತಿಯಾಗಿರ್ಬೇಕು ಅವರು. The mutant hemoglobin molecule undergoes polymerization under low oxygen tension. ಅದೇ ನಾನು ಹೇಳಿದ್ದು, ಇಂಥ ಹೆಟ್ರೋಝೈಗಸ್ ಇಂಡಿವಿಜುವಲ್ ಅವರ ಬಾಡಿಯಲ್ಲಿ ಆಕ್ಸಿಜನ್ ಡ್ರಾಪ್ ಆದರೆ ಫಾರ್ ವಾಟ್ ಎವರ್ ರೀಸನ್ಸ್, ದೆನ್ ಸಿಂಪ್ಟಮ್ಸ್ ಅಪಿಯರ್ ಆಗೋದು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಆಗೋದು ಚೇಂಜ್ ಇನ್ ದಿ RBC. ಬೈಕಾನ್ಕೇವ್ ಡಿಸ್ಕ್ ಇಂದ ಇಲಾಂಗೇಟೆಡ್ ಸಿಕ್ಕಲ್ ಶೇಪಿಗೆ ಬರುತ್ತೆ. ಸಿಕ್ಕಲ್ ಅಂತ ಹೇಳಿದ್ರೆ ಕತ್ತಿ. ಓಕೆ, ಸಿಕ್ಕಲ್ ಶೇಪಿಗೆ ಬಂದ್ಬಿಡುತ್ತೆ. ಇಲ್ಲಿ ನೀವು ವ್ಯತ್ಯಾಸವನ್ನು ನೋಡ್ಬೋದು. ಬೈಕಾನ್ಕೇವ್ ಹೇಗಿದೆ, ಇದು ಹೇಗಿದೆ. ಓಕೆ ಮ್ಯಾಮ್, ಹಾಗಾದರೆ ಏನಾಗುತ್ತೆ? ಪ್ರಾಬ್ಲಮ್ ಏನಾಗೋದು, ಆಕ್ಸಿಜನ್ ಬೈಂಡಿಂಗ್ ಕೆಪಾಸಿಟಿ ಆಲ್ಟರ್ ಆಗುತ್ತೆ. ಆ್ಯಂಡ್ ಈ ಬೈಕಾನ್ಕೇವು ಚಿಕ್ಕ ಕ್ಯಾಪಿಲರೀಸಲ್ಲಿ ಸ್ಮೂತಾಗಿ ಹೋಗುತ್ತೆ. ಇಂಥದ್ದು ಸಿಕ್ಕಾಕೊಳ್ಳುತ್ತೆ. ಸೊ ಬ್ಲಡ್ ಫ್ಲೋ ಸ್ಮೂತಾಗಿ ಆಗಲ್ಲ. ಆ್ಯಂಡ್ ಇಂಥ RBCsನ್ನು ನಮ್ಮ ಸ್ಪ್ಲೀನ್ ಮತ್ತು ಲಿವರ್ ಏನೋ ಹಾಳಾಗಿದೆ ಅಂತ ಡಿಟೆಕ್ಟ್ ಮಾಡಿ ಅದನ್ನು ಅಲ್ಲೇ ಏನು ಮಾಡ್ತಾರೆ, ಅದನ್ನಲ್ಲೇ ಬ್ರೇಕ್ ಡೌನ್ ಮಾಡಿಬಿಡ್ತಾರೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ವಾಟ್ ಈಸ್ ದ ಎಕ್ಸಾಕ್ಟ್ ಪಾಯಿಂಟ್ ಮ್ಯೂಟೇಷನ್ ದಟ್ ಇಸ್ ಅಕರಿಂಗ್. ಓಕೆ, ಪಾಯಿಂಟ್ ಮ್ಯೂಟೇಷನ್ಗೆ ಸಿಕಲ್ ಸೆಲ್ ಅನಿಮಿಯಾ ವಾಸ್ ಅನ್ ಎಕ್ಸಾಂಪಲ್. ಸೊ ಇಲ್ಲಿ ನೀವು ನೋಡ್ತೀರಾ DNA ಅಲ್ಲಿ GAG ಇದೆ. ಓಕೆ, ಅದರ ಕಾಂಪ್ಲಿಮೆಂಟ್ರಿ CTC, ಇದು DNA ಆಯಿತು ನಾರ್ಮಲಲ್ಲಿ. ಅದೇ ಸಿಕ್ಕಲ್ ಸೆಲ್ ಅನಿಮಿಯಾ ಆದಾಗ GTGಗೆ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಕಾಂಪ್ಲಿಮೆಂಟ್ರಿ CAC. ಸರಿನಾ? ಓಕೆ, ಸೊ A converts to T. mRNA ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, CTC mRNA ಟ್ರಾನ್ಸ್ಕ್ರಿಪ್ಷನ್ ಆದಾಗ GAG ಅನ್ನ ಕ್ರಿಯೇಟ್ ಮಾಡಬೇಕು. ಆ GAG ವಿಲ್ ಕೋಡ್ ಫಾರ್ ಗ್ಲೂಟಮಿಕ್ ಆಸಿಡ್ ಅನ್ನೋ ಅಮೈನೋ ಆಸಿಡ್ ಎಟ್ ದ 6th ಪೊಸಿಷನ್. ಬಟ್
ಅಡೆನೈನ್ ಅನ್ನೋ ಥೈಮಿನ್ ಆದ ಕಾರಣದಿಂದಾಗಿ CTC ಹ್ಯಾಸ್ ಬಿಕಮ್ CSC. ಇದರಿಂದ ಫಾರ್ಮೇಶನ್ ಆಗುವಂಥ mRNA ವಿಲ್ ಬಿಕಮ್ GUG ಇಂದಾಗಿ ಏನಾಗುತ್ತೆ, ಗ್ಲೂಟಮಿಕ್ ಆಸಿಡ್ಗೆ ಕೋಡ್ ಮಾಡದೆ ದ್ಯಾಟ್ ಪರ್ಟಿಕ್ಯುಲರ್ ರೈಬೋಸೋಮ್ ಏನ್ ಮಾಡುತ್ತೆ, GAG ಆದ್ರೆ ಗ್ಲೂಟಮಿಕ್ ಆಸಿಡ್ ಆಗ್ತಿತ್ತು, GUG ಅಲ್ವಾ ವ್ಯಾಲಿನ್ ಹಾಕುತ್ತೆ ಅದು 6ನೇ ಪೊಸಿಷನಿಗೆ. ಅಲ್ಲ ಮ್ಯಾಮ್ ಗ್ಲೂಟಮಿಕ್ ಆಸಿಡ್ ಆದ್ರೆ ವ್ಯಾಲಿನ್ ಬಂದ್ರೆ ಏನಾಯ್ತಂತೆ, ಕೆಮಿಕಲ್ ಬಿಹೇವಿಯರ್ ಬೇರೆ ಇದೆ. ಗ್ಲೂಟಮಿಕ್ ಆಸಿಡ್ ಇಸ್ ಅ ಪೋಲಾರ್ ಅಮೈನೋ ಆಸಿಡ್, ವ್ಯಾಲಿನ್ ಇಸ್ ಅ ಹೈಡ್ರೋಫೋಬಿಕ್ ಅಮೈನೋ ಆಸಿಡ್, ಅದಕ್ಕೆ ನೀರು ಇಷ್ಟ ಇಲ್ಲ. ಸೊ ಅದು ಏನು ಮಾಡುತ್ತೆ, ಆ ಪ್ರೋಟೀನ್ ಇದೆಯಲ್ವಾ ಗ್ಲೋಬಿನ್ ಚೈನ್ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಿಬಿಡುತ್ತೆ. ಅದರಿಂದಾಗಿ ಹಿಮೋಗ್ಲೋಬಿನಿಗೆ ಟೆನ್ಷನ್, ಆಕ್ಸಿಜನ್ ಬೈಂಡ್ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ RBC ಶೇಪ್ ಕೂಡ ಚೇಂಜ್ ಆಗ್ತಾ ಇದೆ. ಓಕೆ, ದಿಸ್ ಇಸ್ ಪಾಯಿಂಟ್ ಮ್ಯೂಟೇಷನ್. ಒಂದೇ ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿರೋದು ನೋಡಿ, ಎಲ್ಲ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಬಿಹೇವಿಯರ್ ಎಲ್ಲ ಚೇಂಜ್ ಆಯಿತು. ಪ್ಲಿಯೋಟ್ರೋಪಿಗೆ ಕೂಡ ಇದು ಒಂದು ಎಕ್ಸಾಂಪಲ್. ಎಸ್, ಫಿನೈಲ್ ಕೀಟೋನ್ ಯೂರಿಯಾ ನೋಡೋಣ. ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಆಲ್ಸೋ ಆಟೋಸೋಮಲ್ ರಿಸೆಸಿವ್. ಫಿನೈಲ್ ಕೀಟೋನ್ ಯೂರಿಯಾ ಆಲ್ರೆಡಿ ಹೇಳಿದ್ದೀನಿ, ಇನ್ನು ಸ್ವಲ್ಪ ಡೀಟೇಲಲ್ಲಿ ಇಲ್ಲಿ ಹೇಳ್ತೀನಿ ನಾನು. ಸೊ ಇದರಲ್ಲಿ ಏನಾಗುತ್ತೆ, ಇಂಥ ಇಂಡಿವಿಜುವಲ್ ಯಾವ ಎನ್ಸೈಮ್ ಅನ್ನು ಪ್ರೊಡ್ಯೂಸ್ ಮಾಡಲ್ಲ, ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಮಾಡಲ್ಲ. ಅದರಿಂದಾಗಿ ಫಿನೈಲ್ ಅಲನೈನ್ ಅನ್ನೋ ಕೆಮಿಕಲ್ ವಿಲ್ ನಾಟ್ ಗೆಟ್ ಕನ್ವರ್ಟೆಡ್ ಇಂಟು ಟೈರೋಸಿನ್. ಫಿನೈಲ್ ಅಲನೈನ್ ಇಸ್ ಎನ್ ಅಮೈನೋ ಆಸಿಡ್. ಅದು ಟೈರೋಸಿನಿಗೆ ಕನ್ವರ್ಟ್ ಆಗಬೇಕಾದ್ರೆ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಬೇಕು, ಅದಿಲ್ಲ. ದೇರ್ ಇಸ್ ನೋ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್. ಓಕೆ, ಆಸ್ ಅ ರಿಸಲ್ಟ್ ಆಫ್ ದಿಸ್ ಫಿನೈಲ್ ಅಲನೈನ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಸೆಲ್ಲಲ್ಲಿ. ಸೆಲ್ ಏನಾದರೂ ಮಾಡಬೇಕಲ್ವಾ, ಇಷ್ಟು ಫಿನೈಲ್ ಅಲನೈನ್ ಅನ್ನು ಹಿಡ್ಕೊಂಡು ಮಾಡೋದೇನು? ಸೊ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಸಮಥಿಂಗ್ ಎಲ್ಸ್, ಫಿನೈಲ್ ಪೈರುವಿಕ್ ಆಸಿಡ್ ಆ್ಯಂಡ್ ಅದರ್ ಡಿರೈವೇಟಿವ್ಸ್. ಟೈರೋಸಿನಿಗೆ ಮಾಡಬೇಕಿತ್ತು, ಬಟ್ ಎನ್ಸೈಮ್ ಇಲ್ಲ, ಏನು ಮಾಡಲಿ, ಫಿನೈಲ್ ಪೈರುವಿಕ್ ಆಸಿಡ್ ಮತ್ತು ಡಿರೈವೇಟಿವ್ ಕನ್ವರ್ಟ್ ಮಾಡಿಬಿಡ್ತೀನಿ, ನನ್ನ ಕೆಲಸ ಆಯಿತು. ಬಾಡಿ ಕಷ್ಟ ಆಗ್ತಾ ಇದೆ, ಸೆಲ್ಸ್ ಸಫರ್ ಆಗ್ತಾ ಇವೆ. ಹೇಗೆ? ಇಂಥ ಡಿರೈವೇಟಿವ್ಸ್ ಇಂದಾಗಿ ಅಥವಾ ಫಿನೈಲ್ ಪೈರುವಿಕ್ ಆಸಿಡ್ ಇಂದಾಗಿ ಬ್ರೈನ್ ಟಿಶ್ಯೂ ಅಫೆಕ್ಟ್ ಆಗಿ ಮೆಂಟಲ್ ರಿಟಾರ್ಡೇಷನ್ ಇನ್ ಚಿಲ್ಡ್ರನ್. ಹುಟ್ಟುವಾಗಲೇ ಈ ಡಿಸೀಸ್ ಇರಬೇಕು. ಓಕೆ, ಆ್ಯಂಡ್ ದೆನ್ ದೀಸ್ ಆರ್ ಆಲ್ಸೋ ಎಕ್ಸ್ಕ್ರೀಟೆಡ್ ಥ್ರೂ ಯೂರಿನ್ ಬಿಕಾಸ್ ಆಫ್ ಇಟ್ಸ್ ಪೂರ್ ಅಬ್ಸಾರ್ಪ್ಷನ್ ಬೈ ಕಿಡ್ನಿ. ಫಿನೈಲ್ ಪೈರುವಿಕ್ ಆಸಿಡ್ ಮತ್ತು ಅದರ ಡಿರೈವೇಟಿವ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಸೊ ಇಟ್ ಗೆಟ್ಸ್ ಎಕ್ಸ್ಕ್ರೀಟೆಡ್ ಔಟ್ ಇನ್ ದ ಯೂರಿನ್. ಯೂರಿನಿಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್. ಟೈರೋಸಿನ್ ಮುಂದೆ ಹೋಗಿ ಮೆಲನಿನ್ ಅನ್ನೋ ಬಾಡಿ ಪಿಗ್ಮೆಂಟಿಗೆ ಕನ್ವರ್ಟ್ ಆಗಬೇಕು. ಸೊ ಮೆಲನಿನ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಇಂಥ ಮಕ್ಕಳಲ್ಲಿ ಹೇರ್ ಕಲರ್ ಲೈಟ್ ಇರಬಹುದು, ಸ್ಕಿನ್ ಕಲರ್ ಲೈಟ್ ಇರಬಹುದು, ಅಂದರೆ ಎಷ್ಟು ಡಾರ್ಕ್ ಇರಬೇಕು ಅಷ್ಟಿರಲ್ಲ, ಲೈಟ್ ಆಗುತ್ತೆ. ಓಕೆ, ಹೋಗ್ತಾ ಹೋಗ್ತಾ ಕಿಡ್ನಿ ವಿಲ್ ಆಲ್ಸೋ ಗಿವ್ ಅಪ್. ಕಿಡ್ನಿ ಮಾಲ್ ಫಂಕ್ಷನಿಂಗ್ ಕೂಡ ಆಗೋ ಚಾನ್ಸಸ್ ಇದೆ. ರೈಟ್, ನೆಕ್ಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಥ್ಯಾಲಸೀಮಿಯಾ. ಥ್ಯಾಲಸೀಮಿಯಾ ಕೂಡ ಒಂದು ಬ್ಲಡ್ ಡಿಸಾರ್ಡರೇ, ಆ್ಯಂಡ್ ಇಟ್ ಇಸ್ ಆಲ್ಸೋ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್, blood linked, transmitted from parents to offsprings, of course, where the parents are unaffected carrier for the gene. Unaffected carriers idre ಮಕ್ಕಳಲ್ಲಿ ಪರ್ಟಿಕ್ಯುಲರ್ ಡಿಸಾರ್ಡರ್ ಬರಬಹುದು. ದ ಡಿಫೆಕ್ಟ್ ಕುಡ್ ಬಿ ಡ್ಯೂ ಟು either mutation or deletion of, you can see here, in reduced rate of synthesis of one of the globin chains alpha and beta that make up hemoglobin. ಇಲ್ಲಿ ಸ್ವಲ್ಪ ನಿಮಗೆ ಹಿಮೋಗ್ಲೋಬಿನ್ ಇದು ಗ್ಲೋಬಿನ್ ಚೈನ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಹಿಮೋಗ್ಲೋಬಿನ್ ಅಲ್ಲಿ ಹೀಮ್ ಇದೆ ಅಂಡ್ ಗ್ಲೋಬಿನ್ ಇದೆ ಅಲ್ವಾ. ಗ್ಲೋಬಿನ್ ಅಲ್ಲಿ there are 2 alpha and 2 beta chains. ಓಕೆ, ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ either ಆಲ್ಫಾ ಚೈನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅಥವಾ ಬೀಟಾ ಚೈನ್ ಪ್ರೊಡಕ್ಷನ್ ಕಮ್ಮಿ ಆಗ್ಬೋದು. ಅಂದರೆ there are 2 types of thalassemia, ಆಲ್ಫಾ ಆ್ಯಂಡ್ ಬೀಟಾ. ಡೆಲ್ಟಾ ಕೂಡ ಇದೆ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್, ಆಮೇಲೆ ಮಾತಾಡೋದು ಬೇಡ, ಇನ್ಫ್ಯಾಕ್ಟ್ NCERT ಇಲ್ಲ. ಸೊ ಓಕೆ, ನೋಡೋಣ. ಆಲ್ಫಾ ಥ್ಯಾಲಸೀಮಿಯಾದಲ್ಲಿ ಪ್ರೊಡಕ್ಷನ್ ಆಫ್ ಆಲ್ಫಾ ಗ್ಲೋಬಿನ್ ಚೈನ್ ಇಸ್ ಅಫೆಕ್ಟೆಡ್, while in beta globin chain production affect ಆಗುತ್ತೆ. ಸೊ ಆಲ್ಫಾ ಥ್ಯಾಲಸೀಮಿಯಾದಲ್ಲಿ
you will see that there are two genes. Okay, normally kuda alpha globin ಗೆ there are two genes, HbA1 and HbA2, which is present on chromosome number 16. Okay, ಇಂಥ genes ಅಲ್ಲಿ ಮ್ಯೂಟೇಷನ್ ಆದಾಗ you will see alpha thalassemia. ಹಾಗೆ if you're talking about, so what happens in alpha is basically alpha globin chain ಕಮ್ಮಿ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, HbA1 HbA2 ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಅಫೆಕ್ಟ್ ಆಗಬೇಕು, ಅದರಿಂದಾಗಿ ಆಲ್ಫಾ ಚೈನ್ ಪ್ರೊಡಕ್ಷನ್ ಕಮ್ಮಿ ಆಯಿತು. ನಮ್ಮ ಬಾಡಿ ಹೇಗೆ ಆಲ್ಫಾ ಚೈನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆಯಲ್ವಾ, ಬೀಟಾ ಚೈನ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಿಬಿಡುತ್ತೆ. ಐ ರಿಪೀಟ್, ಆಲ್ಫಾ ಥ್ಯಾಲಸೀಮಿಯಾದಲ್ಲಿ ಆಲ್ಫಾ ಚೈನ್ ಪ್ರೊಡಕ್ಷನ್ ಕಮ್ಮಿ ಆಯಿತು, ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೀಟಾವನ್ನು ಜಾಸ್ತಿ ಮಾಡಿಬಿಡುತ್ತೆ. ಆರ್ ಬಿ ಸಿಯಲ್ಲಿ ಹಿಮೋಗ್ಲೋಬಿನ್ ಪ್ಯಾಕಿಂಗ್ ಆದಾಗ ಇನ್ಸ್ಟೆಡ್ ಆಫ್ 2 ಆಲ್ಫಾ 2 ಬೀಟಾ ಹೀಗಿರ್ಬೇಕಲ್ವಾ, ಬಟ್ ಆಲ್ಫಾ ಕಮ್ಮಿ ಆಗಿದೆ, ಬೀಟಾ 2 ಅಂದರೆ 4 ಬೀಟಾ ಚೈನ್ ಅನ್ನ ಪ್ಯಾಕ್ ಮಾಡಿ ಗ್ಲೋಬಿನ್ ಅನ್ನ ಕ್ರಿಯೇಟ್ ಮಾಡಿ ಹಿಮ್ ಜೊತೆ ಕಳಿಸ್ಬಿಡುತ್ತೆ. ಅಂಥ ಆರ್ ಬಿ ಸಿ ವೇಸ್ಟ್, ಆಲ್ಫಾ ಚೈನ್ ಇಲ್ವಲ್ಲ. ಟೆಟ್ರಾಮರ್ ಆಫ್ ಬೀಟಾ ಚೈನ್ಸ್ ಆರ್ ಪ್ರೊಡ್ಯೂಸ್ಡ್. ಹಾಗೆ ಬೀಟಾ ಥ್ಯಾಲಸೀಮಿಯಾದಲ್ಲಿ ಒಂದೇ ಒಂದು ಜೀನ್ ಇರೋದು, ಅಥವಾ ನಾರ್ಮಲ್ ಆಗಿ ಬೀಟಾ ಗ್ಲೋಬಿನ್ ಅಥವಾ ಬೀಟಾ ಚೈನಿಗೆ ಒಂದೇ ಜೀನ್ ಇರೋದು, HBB ವಿಚ್ ಲೈಸ್ ಆನ್ ಕ್ರೋಮೋಸೋಮ್ 11. ಇದರಲ್ಲಿ ಮ್ಯೂಟೇಷನ್ ಆದಾಗ ಬೀಟಾ ಥ್ಯಾಲಸೀಮಿಯಾ ಹುಟ್ಕೊಳ್ಳುತ್ತೆ. ಬೀಟಾ ಥ್ಯಾಲಸೀಮಿಯಾದಲ್ಲಿ ಏನಾಗ್ತಾ ಇದೆ, ಬೀಟಾ ಚೈನ್ ಪ್ರೊಡಕ್ಷನ್ ಡ್ರಾಪ್ ಆಗುತ್ತೆ. ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ಆಲ್ಫಾ ಚೈನ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಓಕೆ, ಆಲ್ಫಾ ಚೈನ್ ಪ್ರೊಡಕ್ಷನ್ ಜಾಸ್ತಿ ಆಗಿದಾಗ 4 ಆಲ್ಫಾ ಚೈನ್ ಅನ್ನ ಪ್ಯಾಕ್ ಮಾಡಿ ಒಂದು ಗ್ಲೋಬಿನ್ ಅನ್ನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡೋದು ನಮ್ಮ ಬಾಡಿ. ನಾರ್ಮಲ್ ಆಗಿ 2 ಆಲ್ಫಾ 2 ಬೀಟಾ ಇರಬೇಕಿತ್ತು ಟು ಬ್ಯಾಲೆನ್ಸ್ ಇಟ್ ಔಟ್, ಬಟ್ ಇಲ್ಲಿ ಹೀಗಾಗ್ತಾ ಇದೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಲಸೀಮಿಯಾ ಮತ್ತೆ ಸಿಕ್ಕಲ್ ಸೆಲ್ ಅನಿಮಿಯಾ ಮಧ್ಯೆ ಇರುವಂತಹ ಡಿಫರೆನ್ಸ್. ಓಕೆ, ಥ್ಯಾಲಸೀಮಿಯಾ ಡಿಫರ್ಸ್ ಫ್ರಮ್ ಸಿಕ್ಕಲ್ ಸೆಲ್ ಅನಿಮಿಯಾ. ಇಲ್ಲಿ ಕ್ವಾಂಟಿಟಿ ಪ್ರಾಬ್ಲಮ್ ಬರ್ತಾ ಇದೆ. ಥ್ಯಾಲಸೀಮಿಯಾದಲ್ಲಿ ಆಲ್ಫಾ ಕಮ್ಮಿ ಆಯಿತು, ಬೀಟಾ ಜಾಸ್ತಿ ಆಯಿತು, ಬೀಟಾ ಕಮ್ಮಿ ಆಯಿತು, ಆಲ್ಫಾ ಜಾಸ್ತಿ ಆಯಿತು, ಕ್ವಾಂಟಿಟಿ ಪ್ರಾಬ್ಲಮ್ ಬರ್ತಾ ಇದೆ. ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಕ್ವಾಲಿಟಿ ಪ್ರಾಬ್ಲಮ್ ಬರ್ತಾ ಇದೆ. ಗ್ಲೂಟಮಿಕ್ ಆಸಿಡ್ ಹೋಗಿ ದೇರ್ ಇಸ್ ವ್ಯಾಲಿನ್ ಗೆಟಿಂಗ್ ಆಡೆಡ್. ಆಲ್ಫಾ 2 ಇದೆ, ಬೀಟಾ 2 ಚೈನ್, ಅದು ಪ್ರಪೋರ್ಷನ್ ಎಲ್ಲ ಕರೆಕ್ಟ್ ಇದೆ, ಬಟ್ ಅಮೈನೋ ಆಸಿಡ್ ಡಿಫ್ರೆನ್ಸ್ ಇಂದಾಗಿ ಕ್ವಾಲಿಟಿ ಕೆಟ್ಟು ಹೋಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಕ್ವಾಲಿಟೇಟಿವ್ ಸಿಕ್ಕಲ್ ಸೆಲ್ ಅನಿಮಿಯಾ, ಕ್ವಾಂಟಿಟೇಟಿವ್ ಥ್ಯಾಲಸೀಮಿಯಾ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ಸೊ ಅದು ನಮ್ಮ ಮೆಂಡೇಲಿಯನ್ ಡಿಸಾರ್ಡರ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬಗ್ಗೆ ಮಾತಾಡೋಣ. ಕ್ರೋಮೋಸೋಮಲ್ ಡಿಸಾರ್ಡರ್ ಅಲ್ಲಿ ಆಲ್ರೆಡಿ ಹೇಳಿದೆ ನಾನು, ಏನು absence or excess or abnormal arrangement of one or more chromosomes. ಒಂದ ಕ್ರೋಮೋಸೋಮ್ಸ್ ಜಾಸ್ತಿ ಆಗುತ್ತೆ, ಒಂದ ಕಮ್ಮಿ ಆಗುತ್ತೆ, ಪೂರ್ತಿಯಾಗಿ ಡಿಲೀಟ್ ಆಗೋದು ಅಥವಾ ಅರ್ಧ ಡಿಲೀಟ್ ಆಗೋದು ಅಥವಾ ಅರ್ಧ ಆ್ಯಡ್ ಆಗೋದು, ಪೂರ್ತಿಯಾಗಿ ಆ್ಯಡ್ ಆಗೋದು, ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಲ್ಲಿ. ಇದನ್ನ ನೀವು ಪೆಡಿಗ್ರಿ ಅನಾಲಿಸಿಸ್ ಯೂಸ್ ಮಾಡಿ ಓದಕ್ಕಾಗಲ್ಲ. ಅನಾಫೇಸ್ 1 ಆದಾಗ ಹೋಮೋಲೋಗಸ್ ಕ್ರೋಮೋಸೋಮ್ ಪ್ರಾಪರ್ ಆಗಿ ಸೆಪರೇಟ್ ಆಗಬೇಕು. ಎಲ್ಲ ಹೋಮೋಲೋಗಸ್ ಕ್ರೋಮೋಸೋಮ್ಸ್ 23ಕ್ಕೆ 23 ಅದು ತಪ್ಪಿ ಆಗಿಲ್ಲ ಅಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಹುಟ್ಕೊಳ್ಳುತ್ತೆ. ಆ್ಯಂಡ್ ಇದಕ್ಕೆ ಮೇಜರ್ ಕಾರಣ ತಾಯಿಯಲ್ಲಿ ಫಾರ್ಮೇಷನ್ ಆಗುವಂಥ ಅಂಡಾಣುಗಳು ಅಥವಾ ಎಗ್, ಫೀಮೇಲ್ ಗೆಮಿಟ್ಸ್. ಫೀಮೇಲ್ಸಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಮೆನೋಪಾಸ್. ಮೆನೋಪಾಸ್ ಆದಾಗ ಗೆಮಿಟ್ ಫಾರ್ಮೇಷನ್ ಸ್ಲೋ ಆಗ್ತಿ ಸ್ಟಾಪ್ ಆಗುತ್ತೆ. ಅದರಿಂದಾಗಿ ಈ ಅನಾಫೇಸ್ 1 ಅಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಸೆಪರೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಬರೋದು ಮೋಸ್ಟ್ಲಿ. ಅದಕ್ಕೆ ಹೇಳೋದು ಪ್ರೆಗ್ನೆನ್ಸಿ ಆಫ್ಟರ್ ದಿ ಏಜ್ ಆಫ್ 35 or 40 ಇಸ್ ನಾಟ್ ಸೇಫ್, ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಲೇಬೇಕಾಗುತ್ತೆ ಅಂತ. ಓಕೆ, ಮುಂದೆ ಹೋಗೋಣ. ಫೇಲಿಯರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೋಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಸೈಕಲ್ ರಿಸಲ್ಟ್ಸ್ ಇನ್ ದ ಗೇನ್ ಆರ್ ಲಾಸ್ ಆಫ್ ಅ ಕ್ರೋಮೋಸೋಮ್. ಇದನ್ನ ನೀವು ಆನ್ಯುಪ್ಲಾಯಿಡಿ ಅಂತ ಕರೆಯೋದು. ಗೇನ್ ಅಥವಾ ಲಾಸ್ ಆದರೆ ಆನ್ಯುಪ್ಲಾಯಿಡಿ. ಇದಕ್ಕೆ ಎಕ್ಸಾಂಪಲ್ ಅಥವಾ ಉದಾಹರಣೆ ಡೌನ್ಸ್ ಸಿಂಡ್ರೋಮ್. ಓಕೆ, ಇದರಲ್ಲಿ ಎಕ್ಸ್ಟ್ರಾ ಕಾಪಿ ಆಫ್ 21st ಕ್ರೋಮೋಸೋಮ್, ಅಂದರೆ ನಾರ್ಮಲ್ ಇಂಡಿವಿಜುವಲ್ 2 21st ಕ್ರೋಮೋಸೋಮ್ ಇರುತ್ತೆ. ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ 3 ಇರುತ್ತೆ. ತಾಯಿಯಿಂದ ಒಂದೇ ಬರಬೇಕಿತ್ತು, 2 ಬಂದಿದೆ. ತಂದೆಯಿಂದ ಹೇಗೂ ಒಂದೇ ಬರ್ತಾ ಇದೆ. ಸ್ಪರ್ಮ್ ಹೇಳ್ತಾ ಇದ್ದೀನಿ ನಾನು.
ಸೊ ಒಟ್ಟಿಗೆ ಎಷ್ಟಾಯ್ತು ಝೈಗೋಟ್ ಅಲ್ಲಿ 3. ಹಾಗೆ ಟರ್ನರ್ಸ್ ಸಿಂಡ್ರೋಮ್ ರಿಸಲ್ಟ್ಸ್ ಡ್ಯೂ ಟು ಲಾಸ್ ಆಫ್ ಎನ್ ಎಕ್ಸ್ ಕ್ರೋಮೋಸೋಮ್ ಇನ್ ಹ್ಯೂಮನ್ ಫೀಮೇಲ್ಸ್. ಒಂದೇ ಒಂದು ಎಕ್ಸ್ ಕ್ರೋಮೋಸೋಮ್ ಇನ್ ಟರ್ನರ್ಸ್ ಸಿಂಡ್ರೋಮ್. ಇಂಥ ಮಕ್ಕಳು ಹೆಣ್ಮಕ್ಳು and they have only a single X chromosome. Okay. Failure of cytokinesis after telophase stage of cell division results in increase in a whole set of chromosome in an organism. Idinna ನೀವು polyploidy ಅಂತ ಕರಿತೀರಾ. So they are basically giving you difference between polyploidy and aneuploidy. Polyploidy ಅಂತ ಹೇಳಿದ್ರೆ 2n ಅಂದ್ರೆ diploid, 3n, 4n, 5n polyploidy. ಆನ್ಯೂಪ್ಲಾಯ್ಡಿ ಅಂತ ಹೇಳಿದ್ರೆ ಒಂದು ಕ್ರೋಮೋಸೋಮ್ ಜಾಸ್ತಿ ಆಗೋದು. ನಾರ್ಮಲ್ ಆಗಿ 46 ಇರುತ್ತೆ, ಅದು 45 ಆಗೋದು ಅಥವಾ 47 ಆಗೋದು. ಓಕೆ, ಇದು ಆನ್ಯೂಪ್ಲಾಯ್ಡಿ. ಪಾಲಿಪ್ಲಾಯ್ಡಿ ಅಂದ್ರೆ 2n ಇದ್ದಿದ್ದು 3n, 4n, 5n. ಬಟ್ ರಿಮೆಂಬರ್, ಪಾಲಿಪ್ಲಾಯ್ಡಿ ಆನಿಮಲ್ಸ್ ಅಲ್ಲಿ ಜನರಲ್ ಆಗಿ ಕಾಣಿಸಲ್ಲ. ಪಾಲಿಪ್ಲಾಯ್ಡ್ ಫೀಟಸಸ್ ಡು ನಾಟ್ ಸರ್ವೈವ್ ಅಥವಾ ಝೈಗೋಟ್ ಡು ನಾಟ್ ಸರ್ವೈವ್. ಪ್ಲಾಂಟ್ ಅಲ್ಲಿ ಪಾಲಿಪ್ಲಾಯ್ಡ್ ಕಂಡೀಷನ್ ಸರ್ವೈವ್ ಆಗುತ್ತೆ. ಸೊ ಜನರಲಿ ಸೀನ್ ಇನ್ ಪ್ಲಾಂಟ್ಸ್ ಅಂತ ಹಾಕಿದ್ದೀವಿ. ನಾವು ಕಲಿತಿರುವಂತಹ ಎಕ್ಸಾಂಪಲ್ಸ್ ಆರ್ ಆಲ್ ಆನ್ಯೂಪ್ಲಾಯ್ಡಿ ಎಕ್ಸಾಂಪಲ್ಸ್. ಪಾಲಿಪ್ಲಾಯ್ಡ್ ಹ್ಯೂಮನ್ಸ್ ಅಲ್ಲಿ ಇಲ್ಲ ಅದಕ್ಕೆ. ಓಕೆ, ಡೌನ್ಸ್ ಸಿಂಡ್ರೋಮ್ ಅನ್ನ ನೋಡೋಣ. ದಿಸ್ ಇಸ್ ಡೌನ್ಸ್ ಸಿಂಡ್ರೋಮ್. ಓಕೆ, ಎಸ್, ಡೌನ್ ಸಿಂಡ್ರೋಮ್ ಅಲ್ಲಿ ಪ್ರೆಸೆನ್ಸ್ ಆಫ್ ಎನ್ ಅಡಿಷನಲ್ ಕಾಪಿ ಆಫ್ 21st. ಸೊ 3 ಕಾಪಿ, ಹೆನ್ಸ್ ಟ್ರೈಸೋಮಿ ಆಫ್ 21 ಅಂತ ಕರಿತೀವಿ. ಯಾರು ಡಿಸ್ಕ್ರೈಬ್ ಮಾಡಿರೋದು? ಲ್ಯಾಂಗ್ಡನ್ ಡೌನ್ ಇನ್ ದಿ ಇಯರ್ 1866. ನಿಯರ್ ಅಬೌಟ್ ಮೆಂಡಲ್ಸ್ ವರ್ಕ್ ಪಬ್ಲಿಷ್ ಆಯ್ತಲ್ವಾ, ಅದೇ ವರ್ಷದ ಹತ್ರ 1865 ಅವ್ರು ಪಬ್ಲಿಷ್ ಮಾಡಿದ್ದು. 1866 ಡೌನ್ ಸಿಂಡ್ರೋಮ್ ಬಗ್ಗೆ ಮಾತುಕತೆ ನಡೀತಿತ್ತು. ನೆಕ್ಸ್ಟ್, ದ ಅಫೆಕ್ಟೆಡ್ ಇಂಡಿವಿಜುವಲ್ ಇಸ್ ಶಾರ್ಟ್ ಸ್ಟೇಚರ್, ಅಂದರೆ ಹೈಟ್ ಕಮ್ಮಿ ಇರುತ್ತೆ, ವಿತ್ ಸ್ಮಾಲ್ ರೌಂಡ್ ಹೆಡ್, ತಲೆ ಬಾಡಿ ಪ್ರಪೋರ್ಷನ್ ನೋಡಿದ್ರೆ ಸ್ವಲ್ಪ ಚಿಕ್ಕದು ರೌಂಡ್ ಆಗಿರುತ್ತೆ. ಫರೋಡ್ ಟಂಗ್, ನಾಲ್ಗೆಯಲ್ಲಿ ಸ್ಪ್ಲಿಟ್ ಇರಬಹುದು. ಓಕೆ, ಸ್ಪ್ಲಿಟ್ ಫರೋಡ್ ಟಂಗ್ ಇರಬಹುದು. ಆ್ಯಂಡ್ ಪಾರ್ಷಲಿ ಓಪನ್ ಮೌತ್, ಬಾಯಿ ಸ್ವಲ್ಪ ಓಪನ್ ಆಗಿರಬಹುದು. ಓಕೆ, ಪಾಮ್ ಇಸ್ ಬ್ರಾಡ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರೀಸ್. ಲೈನ್ಸ್ ಇದೆಯಲ್ವಾ, ಕ್ಯಾರೆಕ್ಟರಿಸ್ಟಿಕ್ ಕ್ರೀಸ್ ಇರುತ್ತೆ ಅದರಲ್ಲಿ. ಕ್ರೀಸ್ ಅಂತ ಹೇಳಿದ್ರೆ ಈ ಲೈನ್ಸ್. ಫಿಸಿಕಲ್, ಸೈಕೋಮೋಟರ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ ಇಸ್ ರಿಟಾರ್ಡೆಡ್. ಫಿಸಿಕಲ್, ಸೈಕೋಮೋಟರ್, ಮಸಲ್ ಡೆವಲಪ್ಮೆಂಟ್, ಈ ಕೋಆರ್ಡಿನೇಷನ್ ಬ್ರೈನ್ ಮತ್ತು ಮಸಲ್ ಮಧ್ಯೆ ಇರುವಂಥದ್ದು ಅದು. ಆ್ಯಂಡ್ ಓವರ್ ಆಲ್ ಮೆಂಟಲ್ ರಿಟಾರ್ಡೇಷನ್ ಅನ್ನು ನೀವು ನೋಡಬಹುದು. ಓಕೆ, ಇದು ನಮಗೆ ರೈಟಿಂಗಲ್ಲಿ ಕೊಟ್ಟಿರುವಂಥ ಸಿಂಪ್ಟಮ್. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಸಿಂಪ್ಟಮ್ಸ್ಗಳಿವೆ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಅದಕ್ಕೆ ನಾನು ಡಯಾಗ್ರಾಮ್ ಹಾಕಿರೋದು. ಏನೆಲ್ಲ? ಲೆಟ್ಸ್ ಸಿ. ಓಕೆ, ಫ್ಲಾಟ್ ಬ್ಯಾಕ್ ಆಫ್ ಹೆಡ್, ಮೆನಿ ಲೂಪ್ಸ್ ಆನ್ ಫಿಂಗರ್ ಟಿಪ್ಸ್. ಫಿಂಗರ್ ಟಿಪ್ಪಲ್ಲಿ ಲೂಪ್ ಅಂತ ಇದೆ, ಯು ಕ್ಯಾನ್ ಸ್ಪೈರಲ್ಸ್ ಆ್ಯಂಡ್ ಲೂಪ್ಸ್, ಅದು ನೋಡಬಹುದು. ಪಾಮ್ ಕ್ರೀಸ್, ಅದು ಆಲ್ರೆಡಿ ಮೆನ್ಷನ್ ಆಗಿದೆ. ಬ್ರಾಡ್ ಫ್ಲಾಟ್ ಫೇಸ್, ಬಿಗ್ ಆ್ಯಂಡ್ ರಿಂಕಲ್ಡ್ ಟಂಗ್, ಕಂಜನೈಟಲ್ ಹಾರ್ಟ್ ಡಿಸೀಸ್, ಹಾರ್ಟಲ್ಲಿ ಹೋಲ್ ಇರೋದು ಅಂಥದ್ದೆಲ್ಲ ಡಿಸೀಸ್ ಇಲ್ಲಿ ನೋಡಬಹುದು. ಬಿಗ್ ಆ್ಯಂಡ್ ರಿಂಕಲ್ಡ್ ಟಂಗ್, ಸೊ ಬಿಕಾಸ್ ಆಫ್ ದೆಮ್ ದ್ಯಾಟ್ ಸ್ಪೀಚ್, ಮಾತಾಡೋದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಫ್ರಮ್ ಅ ನಾರ್ಮಲ್ ಇಂಡಿವಿಜುವಲ್, ಆ್ಯಂಡ್ ಸ್ಪೀಚ್ ಡಿಲೇ ಕೂಡ ಆಗಬಹುದು. ಓಕೆ, ಇದನ್ನು ನಾನು ಹಾಕಿರೋದು, ದಿಸ್ ಇಸ್ ಬೇಸಿಕ್ಲಿ ದ ಕ್ರೋಮೋಸೋಮಲ್ ಪ್ಯಾಟರ್ನ್. ಇಲ್ಲಿ 21ನೇ ಸೆಟ್ಟಲ್ಲಿ ಯು ಕ್ಯಾನ್ ಸಿ ಹಿಯರ್ 3 ಕ್ರೋಮೋಸೋಮ್ ಡ್ರಾ ಮಾಡಿದ್ದಾರೆ. 3. ದಿಸ್ ಇಸ್ ಟ್ರೈಸೋಮಿ ಅಂತ ಕರಿತೀವಿ. ಇದನ್ನ ನಾವು ಟ್ರೈಸೋಮಿ, 3 ಕ್ರೋಮೋಸೋಮ್ ಡ್ರಾ ಮಾಡಿದ್ದಾರೆ ಅಲ್ಲಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಇಟ್ ಇನ್ ಯುವರ್ NCERT. ನೆಕ್ಸ್ಟ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಅಗೇನ್ ಅನ್ ಎಕ್ಸ್ಟ್ರಾ ಕಾಪಿ, ಬಟ್ ಇನ್ ದಿಸ್ ಕೇಸ್ ಎಕ್ಸ್ ಕ್ರೋಮೋಸೋಮ್ ಇದು. ಸೊ ದ ಪರ್ಸನ್ ಹ್ಯಾಸ್ 47 ಕ್ರೋಮೋಸೋಮ್ಸ್ ಆ್ಯಂಡ್ ದಟ್ ಈಸ್ ಎಕ್ಸ್ಟ್ರಾ ಎಕ್ಸ್. ಅಂದರೆ ಎಷ್ಟು? 40, ನೋಡಿ ಹೀಗೆ ಬರಿತೀನಿ, 44 ಆಟೋಸೋಮ್ಸ್ ಪ್ಲಸ್ ಎಕ್ಸ್ ಎಕ್ಸ್ ವೈ. 44 ಪ್ಲಸ್ ಎಕ್ಸ್ 45, 46, 47, ಎಕ್ಸ್ ಎಕ್ಸ್ ವೈ. ಸೊ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ 47. ಇಂಥವ್ರನ್ನ ನಾವು ಏನಂತ ಕರಿತೀವಿ? ದೇ ಆರ್ ಮೇಲ್ಸ್.
ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಹುಟ್ಟಿರುವಂತಹ ಮಕ್ಕಳನ್ನ ನಾವು ಮೇಲ್ಸ್ ಅಂತ ಕರೆಯೋದು. ಓಕೆ, ಗಂಡ್ ಮಕ್ಕಳು ಅಂತ ಹೇಳ್ತೀವಿ, ವಿತ್ ಫಿಮೇಲ್ ಅಥವಾ ಫೆಮಿನಿನ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಓವರ್ ಆಲ್ ಮ್ಯಾಸ್ಕ್ಯುಲಿನ್ ಡೆವಲಪ್ಮೆಂಟ್. ಯಾಕೆ? ಬಿಕಾಸ್ ವೈ ಕ್ರೋಮೋಸೋಮ್ ಇದೆ, ಸ್ವಲ್ಪ ಗಂಡಸ್ರ ತರ ಡೆವಲಪ್ಮೆಂಟ್ ಇರುತ್ತೆ. ಹವೆವರ್ ಫೆಮಿನಿನ್ ಡೆವಲಪ್ಮೆಂಟ್ ಅಥವಾ ಕ್ಯಾರೆಕ್ಟರ್ಸ್ ಕೂಡ ನೋಡಬಹುದು, ಲೈಕ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಟಿಶ್ಯೂಸ್. ಇದನ್ನ ಗೈನೆಕೋಮ್ಯಾಸ್ಟಿಯಾ ಅಂತ ಕರೀತಾರೆ. ಓಕೆ, ಗೈನೆಕೋಮ್ಯಾಸ್ಟಿಯಾ ಅಂತ ಕರೀತಾರೆ. ಬಟ್ ಅಗೇನ್ ಪೂರ್ತಿಯಾಗಿ ಡೆವಲಪ್ ಆಗಲ್ಲ, ಅಂಡರ್ ಡೆವಲಪ್ಡ್ ಇರುತ್ತೆ, ಬಟ್ ಡೆವಲಪ್ಮೆಂಟ್ ಇದೆ. ಸಚ್ ಇಂಡಿವಿಜುವಲ್ಸ್ ಆರ್ ಸ್ಟೆರೈಲ್, ಅಂದರೆ ರೀಪ್ರೊಡಕ್ಟಿವ್ ಎಬಿಲಿಟಿ ಇಲ್ಲ, ಸೊ ದೇ ಆರ್ ಸ್ಟೆರೈಲ್. ಟಾಲ್ ಸ್ಟೇಚರ್, ಉದ್ದವಾಗಿರ್ತಾರೆ, ವಿತ್ ಫೆಮಿನೈಸ್ಡ್ ಕ್ಯಾರೆಕ್ಟರ್. ಶಾರ್ಟ್ ಸ್ಟೇಚರ್, ಓಕೆ, ವಿ ಡೋಂಟ್ ವಾಂಟ್ ದಿಸ್ ಲೈನ್, ಇದನ್ನ ಮರ್ತ್ಬಿಡಿ, ಜಸ್ಟ್ ಸ್ಟಾಪ್ ಇಟ್ ಹಿಯರ್. ಇದು ನಮಗೆ ಬೇಕಾಗಿರುವಂಥ ಪಾಯಿಂಟ್. ಓಕೆ, ಇದು ಟರ್ನರ್ಸಿಗೆ ಅಪ್ಲೈ ಆಗುತ್ತೆ, ಅದು ನೆಕ್ಸ್ಟ್ ಪೇಜಲ್ಲಿ ಇದೆ, ಅಲ್ಲಿ ಮಾತಾಡ್ತೀನಿ. ಸೊ ದಿಸ್ ಇಸ್ ಅಬೌಟ್ ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್, ನೆನ್ಪಿಟ್ಕೊಳ್ಳಿ. ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮ್ ಅಲ್ಲಿ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಒನ್ ಆಫ್ ದ ಎಕ್ಸ್ ಕ್ರೋಮೋಸೋಮ್, ದಟ್ ಇಸ್ 45 ವಿತ್ XO. ಸೊ ನಮ್ಮ ಹತ್ರ 45 ಆಟೋಸೋಮ್ಸ್ ಇದೆ, ಸಾರಿ 44 ಆಟೋಸೋಮ್ಸ್ ಇದೆ. ಓಕೆ, ಪ್ಲಸ್ XX ಇರಬೇಕಿತ್ತು, ಬಟ್ XO ಒಂದೇ ಎಕ್ಸ್ ಕ್ರೋಮೋಸೋಮ್ ಬಂದಿದೆ. ಅಂದರೆ ತಾಯಿ ಪ್ರೊಡ್ಯೂಸ್ ಮಾಡಿರೋಂಥ ಎಗ್ಗಲ್ಲಿ ಸೆಕ್ಸ್ ಕ್ರೋಮೋಸೋಮೇ ಇರಲಿಲ್ಲ, ಮಿಸ್ಟೇಕ್ ಆಗಿರೋದು ಅಲ್ಲಿ. ಸ್ಪರ್ಮ್ ಕ್ಯಾರಿಂಗ್ ದ ಎಕ್ಸ್ ಫ್ಯೂಸ್ಡ್, ಸೊ ಮಗುವಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್. ಹಾಗೆ ಸಚ್ ಫಿಮೇಲ್ಸ್ ಆರ್ ಆಲ್ಸೋ ಸ್ಟೆರೈಲ್. ನೋಡಿ, ಫಿಮೇಲ್ಸ್ ಅಂತ ಯೂಸ್ ಮಾಡಿದ್ದಾರೆ. ಓವರೀಸ್ ಆರ್ ರೂಡಿಮೆಂಟ್ರಿ ಬಿಸೈಡ್ಸ್ ಅದರ್ ಫೀಚರ್ಸ್ ಇನ್ಕ್ಲೂಡಿಂಗ್ ಲ್ಯಾಕ್ ಆಫ್ ಅದರ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಓಕೆ, ಮೆನ್ಸ್ಟ್ರುಯೇಷನ್ ಇರಲ್ಲ, ಓವರಿ ಪ್ರಾಪರ್ ಆಗಿ ಡೆವಲಪ್ ಆಗಲ್ಲ, ಬ್ರೆಸ್ಟ್ ಟಿಶ್ಯೂ ಡೆವಲಪ್ ಆಗಲ್ಲ, ಸ್ವಲ್ಪ ಶಾರ್ಟ್ ಸ್ಟೇಚರ್ ಇರುತ್ತೆ, ಆ್ಯಂಡ್ ಓವರ್ ಆಲ್ ಫೆಮಿನಿನ್ ಡೆವಲಪ್ಮೆಂಟ್ ಅನ್ನು ನೋಡ್ತೀರಾ ನೀವು. They are considered to be females. Turner syndrome, I repeat. Klinefelters, they are considered to be male. Down syndrome, male kuda irbodu, female kuda irbodu magu. Okay na? Right. So this was the last disorder of this particular chapter. Okay. ಈ summary series ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. If you know somebody, some of your friends who want that, you know, genetics ಒಂದೇ ಶಾರ್ಟ್ ಅಲ್ಲಿ ಮುಗ್ದು ಹೋಗಬೇಕು, ನಾನು ಆಲ್ರೆಡಿ ಓದಾಗಿದೆ, ರಿವಿಷನ್ ಮಾಡಬೇಕಷ್ಟೇ, then send this to them and I hope this session has helped you. ಹೀಗೆ ಪ್ರತಿ ಚಾಪ್ಟರಿಗೂ ಸಮ್ಮರಿ ಸೀರೀಸ್ ಅನ್ನ ತಗೊಂಡು ಬರ್ತಾ ಇದ್ದೀವಿ. And I hope ನಿಮಗೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ, ಬಿಕಾಸ್ ಅದಕ್ಕೆ ಪ್ರಾಂಪ್ಟ್ ಆಗಿ ಆನ್ಸರ್ ನಾನು ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸಮ್ಮರಿ ಸೀರೀಸ್. ಟಿಲ್ ದೆನ್ ರಿವೈಸ್ ಮಾಡ್ತಾ ಇರಿ.